With mic and with mic. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾನ್ ಸಾಧು ಚಾತಕಾನ್ ಕೃಷ್ಣ ಮೇಘ ಕೃಪಾ ದೃಷ್ಟಿ ದೃಷ್ಟ್ಯಾ ಪುಷ್ಣಾತು ಮಾಮಪಿ ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜ ರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತ ಪ್ರವರೋ ಯಃ ಶ್ರೀಮದಾನಂದ ತೀರ್ಥಾಖ್ಯೋ ಗುರುಸ್ತಂ ಚ ನಮಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸ್ವಸ್ಯಸ್ತು ಅಶೇಷ ಸನ್ಮಂಗಳಾನಿ ಸಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತೃಗುಣಾಂ ನಿಖಿಲ ಕಲಿತತ ಕಲ್ಮಷಾಪನೋದನ ಪಡುತ್ತದೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾರಂಭ ಪೂರ್ವಂ ಕಿಂಚಿತ್ ಪೂರ್ವಾನುವಾದಃ. ಹರಿ ಓಂ. ನಿನ್ನೆ ದಿವಸ ನಾವು ಪರಮಾತ್ಮನ ಮತ್ತೆ ಈ ವಿವಾಹ ಉತ್ಸವದ ಆರಂಭವನ್ನ ನೋಡಿದ್ದೇವೆ. ಮತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಕೊಲ್ಹಾಪುರದಿಂದ ಭಾನು ಸೂರ್ಯನನ್ನ ಮುಂದೆ ಮಾಡಿಕೊಂಡು ಕರೆಸಿದ್ದಾರೆ. ಮಹಾಲಕ್ಷ್ಮಿ ಮತ್ತೆ ಹಿಂದೆ ಮುಂದೆ ನೋಡದೆ ಅಲ್ಲಿಗೆ ಬಂದಿದ್ದಾಳೆ. ಬಂದು ಮನ್ಮಾಯ ತ್ವನ್ಮಾಯ ಮೋಹಿತಾಸರವೇ ಅಂತ ಪರಮಾತ್ಮನಿಗೆ ಹೇಳಿದ್ದಾಳೆ. ನನ್ನ ಹೆಸರು ಮಾಯಾದೇವಿ ಆದರೂ ಕೂಡ ನಿನ್ನ ಮಾಯೆಗೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅಂತ ತೋರಿಸ್ತಾ ಹರಿ ಸರ್ವೋತ್ತಮತ್ವದ ತತ್ವವನ್ನ ಇನ್ನೊಂದು ಬಾರಿ ತೋರಿಸಿದ್ದಾಳೆ. ಹಾಗಾಗಿ ಅದನ್ನ ನೋಡಿದ್ವಿ. ಆಮೇಲೆ ಮತ್ತೆ ಕಾರ್ಯಕ್ರಮವನ್ನ ಆರಂಭ ಮಾಡಬೇಕು. ಮೊದಲಿಗೆ ಸಪ್ತಮಿ ದಿವಸ ಕುಲದೇವತಾ ಪ್ರತಿಷ್ಠಾಪನೆಯನ್ನೆಲ್ಲ ಮಾಡಬೇಕು ಅಂತ ಆರಂಭ ಮಾಡಿಕೊಂಡು ಕುಲದೇವಿ ಯಾರು ಅಂತ ವಸಿಷ್ಠರು ಕೇಳಿದ್ದಾರೆ. ಆವಾಗ ಶಮಿ ಶಮಯವೇ ಪಾಪಂ ಅಂತ ಹೇಳ್ತಾ ಆ ಶಮಿ ವೃಕ್ಷವೇ ನನ್ನ ಕುಲದೇವತಾ ಆಗಿದ್ದಾಳೆ, ಅವರ ಮತ್ತೆ ಪೂಜೆಯನ್ನ ಮಾಡಬೇಕು ಅಂತ ಶ್ರೀನಿವಾಸ ಹೇಳಿದ ಮೇಲೆ ನಾರದರ ಆಣತಿಯಂತೆ ಅಗಸ್ತ್ಯೇಶ್ವರನ ಹತ್ತಿರ ಇರುವಂತಹ ಆ ಶಮಿ ವೃಕ್ಷದ ಮತ್ತು ಒಂದು ಟೊಂಗೆಯನ್ನು ತೆಗೆದುಕೊಂಡು ಬಂದು ವರಾಹ ದೇವರ ಸನ್ನಿಧಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದಾರೆ. ವರಾಹ ದೇವರಿಗೆ ಮತ್ತೆ ಬರಬೇಕು ಮದುವೆಗೆ ಅಂತ ಔತಣವನ್ನ ಕೊಟ್ಟಾಗ ವರಾಹ ದೇವರು ಹೇಳಿದ್ರು, ಕ್ಷೇತ್ರಂ ಪಕ್ವಂ ಮದೀಯಂ ಅಂತ. ನನ್ನ ಕೆಲಸ ತುಂಬಾ ಇದೆ, ಗದ್ದೆ ಹೊಲ ಎಲ್ಲ ಮತ್ತೆ ಈಗ ಕಟಾವಿಗೆ ಬಂದಿದೆ, ಈಗ ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನನ್ನ ಸ್ಥಾನದಲ್ಲಿ ಸಾಕ್ಷಾತ್ ಬಕುಲಾವತಿಯೇ ಇದ್ದಾಳೆ, ಮತ್ತೆ ನಾವು ಪ್ರತ್ಯೇಕವಾಗಿ ಬರ್ಲಿಕ್ಕಾಗುದಿಲ್ಲ ಅಂತೆಲ್ಲ ಹೇಳಿದ ಮೇಲೆ ಮತ್ತೆ ಅವರ ಅನುಗ್ರಹವನ್ನು ತೆಗೆದುಕೊಂಡಂತೆ ವಿಡಂಬನೆ ಮಾಡುತ್ತಾ ಶ್ರೀನಿವಾಸ ಮತ್ತೆ ಬಂದಿದ್ದಾನೆ. ಬಂದು ಕುಲದೇವತಾ ಪ್ರತಿಷ್ಠಾಪನೆ ಎಲ್ಲ ಪೂಜಾ ಇದನ್ನೆಲ್ಲ ಮುಗಿಸಿಕೊಂಡು ಬೇಗ ಹೊರಡಬೇಕು ಅಂತ ಬ್ರಹ್ಮದೇವರಿಗೆ ಹೇಳಿದರೆ ಬ್ರಹ್ಮದೇವರು ಊಟ ಮಾಡದೆ ಹೊರಡ್ಲಿಕ್ಕೆ ಆಗುವುದಿಲ್ಲ ಅಂತಂದಾಗ ಮತ್ತೆ ಅನುಕೂಲ ಇಲ್ಲ ಆದ್ದರಿಂದ ಮತ್ತೆ ಋಣವನ್ನ ಮಾಡಬೇಕು ಅಂತ ಅಲ್ಲೇ ಇದ್ದ ಧನೇಶ ಕುಬೇರನ ಹತ್ರ ಋಣಪತ್ರವನ್ನ ಬರೆದು ಕೊಟ್ಟು
ಮತ್ತೆ ಅಲ್ಲಿ ತಾನು ಋಣಪತ್ರವನ್ನ ತಯಾರು ಮಾಡಿಸಿ ಅದರ ಪ್ರಕಾರ 14 ಲಕ್ಷ ರಾಮಟಂಕೆ ಅದನ್ನು ತೆಗೆದುಕೊಂಡು ಅದಕ್ಕೆ ಪತ್ರವನ್ನು ಬರೆದು ಕೊಟ್ಟಿದ್ದಾನೆ. 1,000 ವರ್ಷ ಪರ್ಯಂತರವಾಗಿ ಅದನ್ನು ತೀರಿಸಬೇಕು ಅಂತೆಲ್ಲ. ಹೀಗೆ ಲೋಕದ ರೀತಿಯಲ್ಲಿ ನಡೆದುಕೊಂಡಂತಹ ಶ್ರೀನಿವಾಸ ಅದ್ಭುತವಾಗಿ ಈ ತನ್ನ ಕಾರ್ಯವನ್ನ ತಾನು ಸಾಧಿಸಿದ್ದಾನೆ. ಅದರಿಂದ ಅಲ್ಲಿದ್ದುವಂತಹ ಎಲ್ಲರಿಗೂ ಕೂಡ ಅಗ್ನಿದೇವರನ್ನು ಕರೆಸಿ ಅದ್ಭುತವಾದ ಅಡಿಗೆಯನ್ನೆಲ್ಲ ಮಾಡಿಸಿ ಅವರವರಿಗೆ ಯೋಗ್ಯವಾದಂತಹ ಅಡಿಗೆಯನ್ನ ಮಾಡಿಸಿ ಕೊಟ್ಟಿದ್ದಾನೆ. ಅವರವರಿಗೆ ಬೇಕಾದ ಅಡಿಗೆಯನ್ನೆಲ್ಲ ಮಾಡಿಸಿ ಅವರಿಗೆಲ್ಲ ಹಾಕಿದ್ದಾರೆ. ಅದರ ಪ್ರಕಾರ ಎಲ್ಲರೂ ಮತ್ತೆ ತೃಪ್ತರಾಗಿ ಊಟ ಮಾಡಿದ್ದಾರೆ. ಏಕೋ ವಿಷ್ಣು ಮಹದ್ಭೂತಂ ಅಂತ ಸಾಕ್ಷಾತ್ ಪರಮಾತ್ಮನೇ ಇದನ್ನ ಹೇಳಿದ ಮೇಲೆ ಇನ್ನು ಹೊಟ್ಟೆ ತುಂಬಾ ಊಟ ಮಾಡಿ ಎಂದೂ ಕಾಣದಂತಹ ಅದ್ಭುತವಾದ ಭಗವಂತನ ನೈವೇದ್ಯವನ್ನ ಸಾಕ್ಷಾತ್ ಬ್ರಹ್ಮದೇವರೇ ನೈವೇದ್ಯ ಮಾಡಿದ ಊಟವನ್ನ ಎಲ್ಲರೂ ಮಾಡಿದ್ದಾರೆ. ಆ ಕಥೆಯನ್ನ ನೋಡಿದ್ವಿ. ಆಮೇಲೆ ಮಾರನೇ ದಿವಸ ಸಪ್ತಮಿ ಆಗಿ ಅಷ್ಟಮಿ ಬೆಳಗ್ಗೆ ಎಲ್ಲರೂ ಹೊರಡ್ತಾ ಇರುವಾಗ ಮಹಾ ಜನಸಮ್ಮರ್ದ ಉಂಟಾಯಿತು ಅಂತ ಅನ್ನುವ ಕಥೆಗೆ ನಾವು ನಿನ್ನೆ ಇದನ್ನ ಮುಗಿಸಿದ್ವಿ. ಅದೇ ಕಥಾ ಬ್ರಹ್ಮ ಆಯ್ತು. ಸ್ವಲ್ಪ ಮದುವೆಗೆ ಪಾಪ ನಾವಷ್ಟೇ ಯಾಕೆ ಬರಬೇಕು ಅಂತ ಅವರು ಎಲ್ಲ ಪರಿವಾರದವರು ಬಂದಿದ್ದಾರೆ. ಸ್ವಾಗತ. ತಸ್ಮಿನ್ ಕಾಲೇ ಮಹಾರಾಜ ರಥಸ್ಥಾಸುರಯೋಷಿತಃ ಪಂಥಾನಂ ಅನುರೋಧಂತ್ಯೋ ಅತರ್ಜಯನ್ ಚಾಧನಾಂ ಕೃಶಾನ್ ತದಾ ವಿಯೋಗಮಾಪನ್ನ ಭದ್ರಾಸಾಭಾರ ಪೀಡಿತ ಪೂಜಂತಿ ನಾಥ ವನೇ ಮಾತುಮರ್ಹಸಿ. ನಿನ್ನೆ ಹೇಳಿದ್ದು ಏನಂದ್ರೆ ಜನಸಮ್ಮರ್ದ ಆಯಿತು. ಪಾಪ ಗಂಡ ಹೆಂಡತಿ ಎಲ್ಲರೂ ಮತ್ತೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಗಂಡನ ಕೈಗೆ ಕೂಸನ್ನ ಕೊಟ್ಟರು, ಕೆಲವರು ಸಲ ಹೆಣ್ಣು ಮಕ್ಕಳು ಕೂಸನ್ನ ಎತ್ತುಕೊಂಡ್ರು. ಭಾರವಾದಂತಹ ಮೂಟೆ. ಯಾಕೆಂದ್ರೆ ಇವರು ಮದುವೆಗೆ ಹೋಗ್ತಾ ಇರೋದು ಅನೇಕ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡಿರ್ತಾರೆ. ಲಗೇಜ್ ದೊಡ್ಡದು. ಅದನ್ನೆಲ್ಲ ಪಾಪ ಪದಾತಿಯಾಗಿ ಬರೋರು, ಯಾರಿಗೆ ರಥದ ಮೇಲೆ ಕೂತು ಬರ್ಲಿಕ್ಕೆ ಆಗುದಿಲ್ಲ, ಅವರು ಪದಾತಿಯಾಗಿ ಬರೋರು, ನಡ್ಕೊಂಡು ಬರೋರು. ಅವರೆಲ್ಲ ಪಾಪ ತಲೆ ಮೇಲೆ ಭಾರ ಹೊತ್ತು ಬರ್ತಾ ಇದ್ದಾರೆ. ರಥದ ಮೇಲೆ ಬರೋರಿಗೆ ಸ್ವಲ್ಪ ದರ್ಪ ಜಾಸ್ತಿ. ದರ್ಪದಿಂದ ಇವರನ್ನ ಮತ್ತೆ ಅಲ್ಲಿ ಬೀಳಿಸಿದರೆ ಅವರು ಮತ್ತೆ ಗಂಡ ಹೆಂಡತಿ ದೂರ ಆಗಿ ಆ ಗದ್ದಲದಲ್ಲಿ ಕಾಣಿಸ್ತಾ ಇಲ್ಲ. ಜೋರಾಗಿ ಎಲ್ಲಿದ್ದೀಯ ಎಂದು ಒಬ್ರಿಗೊಬ್ರು ಹುಡುಕ್ತಾ ಇದ್ದಾರಂದ್ರೆ ಅಷ್ಟು ಸಮ್ಮರ್ದ ಏರ್ಪಟ್ಟಿದೆ. ಆವಾಗ ಅಳ್ತಾ ಇದ್ದಾರೆ. ಕೆಲವು ಕಡೆ ಮಕ್ಕಳು ಅಳ್ತಾ ಇದ್ದಾವೆ. ಕೆಲವರೆಲ್ಲ ಅಲ್ಲೇ ಸೈಡಿಗೆ ಕೂತು ಒಂದಿಷ್ಟು ಫಲಾಹಾರವನ್ನು ಮಾಡ್ತಾ ಇದ್ದಾರೆ. ಮನೆಯಿಂದ ಒಂದು ಸ್ವಲ್ಪ ಅವಲಕ್ಕಿ ತಂದಿದ್ರು ಏನೋ, ಎಲ್ಲರೂ ಫಲಾಹಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಫಲಾಹಾರನೂ ಅಲ್ಲ, ಹೇಳ್ತಾರೆ ಕೇಚಿತ್ ಅನ್ನಂ ಮಹೀಪತೆ ಕೇಚಿತ್ ಗುಂಜಂತಿ ಕ್ಷೀರಾನ್ನಂ ಕೇಚಿತ್ ದಧ್ಯೋದನಂ ನೃಪ. ಒಳ್ಳೆಯ ಮೊಸರನ್ನ ಹಾಲುವನ್ನ ಊಟ ಮಾಡ್ತಾ ಇದ್ದಾರೆ. ಅವರೆಲ್ಲ ಕಟ್ಕೊಂಡು ಬಂದಿದ್ದಾರೆ. ಆಮೇಲೆ ಇನ್ನು ಕೆಲವರು ನಗನಗುತ್ತಾ ಮತ್ತೆ ಜೋರಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಓಡಾಡ್ಲಿಕ್ಕೆ ಸ್ವಲ್ಪ ಕಷ್ಟವಾಗಿ ಅಲ್ಲಲ್ಲೇ ಕೂತು ನಿಧಾನವಾಗಿ ಹೋಗ್ತಾ ಇದ್ದಾರೆ. ಮತ್ತೊಂದು ಟೀಮ್ ಇತ್ತು, ಅದು ನಮ್ಮಂತದ್ದು. ಏನಂದ್ರೆ ಒಳ್ಳೆ ಹರಟೆ ಹೊಡಿತಾ ಇದ್ದಾರೆ. ಎಷ್ಟೋ ದಿನದ ಮೇಲೆ ಸಿಕ್ಕಿರ್ತಾರೆ ಪಾಪ. ಆಚಾರ ಪ್ರವಚನ ಹೇಳಿ ನಾವು ಒಂಚೂರು ಮಾತಾಡ್ಬಿಡೋಣ ಅಂತ. ಪಾಪ ಆಚಾರ್ಯ ಏನ್ ಮತ್ತೆ ಹೇಳ್ತಾರೆ, ಯೂಟ್ಯೂಬ್ ನೋಡೋ ಬರ್ತದೆ, ನಾವು ಮಾತಾಡೋದು ಸಿಗ್ತದೆ. ಅದಕ್ಕಾಗಿ ಒಂಚೂರು ಮತ್ತೆ ಹರಟೆ ಹೊಡೆಯೋಣ ಅಂತ ಹೇಳಿ ಕೇಚಿತ್ ಪ್ರಲಪಂತಿ, ಎಷ್ಟು ಚಂದ ಬರೀತಾರೆ ನೋಡ್ರಿ. ಹಸಂತಿ ಕೇಚಿತ್, ಪ್ರರುದಂತಿ ಕೇಚಿತ್, ಪ್ರಯಾಂತಿ ಕೇಚಿತ್, ಪ್ರಲಪಂತಿ ಕೇಚಿತ್. ಹಸಂತಿ ಅಂದ್ರೆ ನಗೋದು, ಮತ್ತೆ ಪ್ರರುದಂತಿ ಜೋರಾಗಿ ಅಳೋದು, ಕೂಗಾಟ ಅದೆಲ್ಲ ಅದೊಂದು. ಆಮೇಲೆ ಪ್ರಯಾಂತಿ ನಡ್ಕೊಂಡು ಬೇಗ ಸರಸರನೆ ಹೋಗೋರೊಬ್ರು. ಇನ್ನು ಪ್ರಲಪಂತಿ, ಪ್ರಲಾಪ ಅಂದ್ರೆ ಹರಟೆಯನ್ನ ಹೊಡೆಯೋರು ಇನ್ನೊಬ್ರು. ಹೀಗೆ ಪತಂತ ಮನ್ಯೆ ಕರಬಲ್ಲವೇನ ಸಮುದ್ಧರಂತಿ ಸ್ಮ ಹಸಂತಿ ಕೇಚನ. ಕೆಳಗೆ ಬಿದ್ದವ್ರನ್ನ ಎತ್ತುಕೊಳ್ಳೋರು ಇನ್ನೊಬ್ರು, ನಗನಗತಾ ಪಾಪ ಸಹಾಯ ಮಾಡ್ತಾ ಇನ್ನೊಬ್ರನ್ನ ಎತ್ತಿ. ಹೀಗೆ ನಡೀತಾ ಇದ್ರೆ ಅಲ್ಲ ಇಷ್ಟು ಯಾಕಾಯ್ತು, ಬೇಕಾದಷ್ಟು ದೂರ ಅದಲ್ಲ ಅಂತಂದ್ರೆ ಕೇಳ್ತಾರೆ. ಶೇಷಾಚಲಂ ಸಮಾರಭ್ಯ ನಾರಾಯಣಪುರಾವಧಿ. ಶೇಷಾಚಲವನ್ನು ಹಿಡ್ಕೊಂಡು ನಾರಾಯಣಪುರತನ ಸೋರ್ಸ್ ಡೆಸ್ಟಿನೇಷನ್ ಎಲ್ಲರೂ ಹೇಳಿದ್ರು. ಏನಂದ್ರೆ ತಿಲ ಮಾತ್ರ ಅವಕಾಶಂತು ಸ್ಥಳ ಮಾತ್ರ ನ ದೃಶ್ಯತೆ.
ಒಂದು ಎಳ್ಳು ಹಿಡಿಯುವಷ್ಟು ಜಾಗ ಇರಲಿಲ್ಲ. ಅದಂತಲ್ಲ, ಒಂದು ಎಳ್ಳಿನಷ್ಟು ಜಾಗ ಇಲ್ಲ. ಅಷ್ಟು ನಿಬಿಡವಾಗಿ ಜನಸಮ್ಮರ್ದ ಏರ್ಪಟ್ಟಿದೆ. ಅದಕ್ಕಾಗಿ ಭಯಂಕರವಾದಂತಹ ದೃಶ್ಯ. ಎಷ್ಟು ಜನ, ಎಷ್ಟು ಕಥೆ, ಅವರವರ ಮತ್ತೆ ಬೇರೆ ಬೇರೆ ಆದಂತಹ ಮತ್ತೆ ನೋಟಗಳು. ಇದೊಂದು ನೋಡ್ಲಿಕ್ಕೆ ಅದ್ಭುತವಾದ ದೃಶ್ಯ. ನಾವು ಅಂತೀವಲ್ಲ, ಯಾವುದೋ ಒಂದು ಸಮಾರಾಧನೆ, ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಜನ ಬರ್ತಾರೆ, ಸಮರ್ಥ ಆಗ್ತದೆ ಅಂತ. ಇದು ಯಾವುದೊಂದು ಅಂತಲ್ಲ, ಎಲ್ಲಾ ಕಾರ್ಯಕ್ರಮಗಳನ್ನು ಸೇರಿಸಿ ಮಾಡಿದ ಒಂದು ಕಾರ್ಯಕ್ರಮ. ಎಲ್ಲರೂ ಬಂದಿದ್ದಾರೆ. ಅದಕ್ಕಾಗಿ ಅದ್ಭುತವಾಗಿ ಇದು ನಡೀತಾ ಇದೆ. ಮಧ್ಯೆ ಕೃತ್ವಾ ಪದ್ಮತೀರ್ಥಂ ಗತಾಸ ವಾಹಿನಿ ಹರೇ ಋಗ್ಯಜು ಸಾಮ ಸರ್ವಾದ್ಯೈಹಿ ಗೀಯಮಾನೋ ಜಗದ್ಗುರು ಶ್ರೀಪತಿರ್ ಪದ್ಮತೀರ್ಥಾಖ್ಯಂ ಮಹಾತೀರ್ಥಂ ಮಹೀಪತೆ ಆಸಸಾದ ಜಗದ್ಯೋನಿ ಸಚ್ಚಿದಾನಂದ ವಿಗ್ರಹ. ಆ ಮಧ್ಯದ ಮಾರ್ಗದಲ್ಲಿ ಈ ಏನು ವಾಹಿನಿ ಅಂತಂದ್ರೆ ಈ ಒಂದು ಪರಿವಾರ, ಅದು ಪದ್ಮತೀರ್ಥವನ್ನು ದಾಟ್ತಾ ಇದೆ. ಪದ್ಮತೀರ್ಥವನ್ನು ದಾಟಿದಾಗ ಶ್ರೀಪತಿ ನೆನಪು ಮಾಡಿಕೊಂಡ, ಓಹೋ, ನನಗೆ ಅತ್ಯಂತ ಪ್ರಿಯರಾದಂತಹ ಶುಕಾಚಾರ್ಯರು ಇಲ್ಲೇ ಇದ್ದಾರಲ್ಲ ಅಂತ ನೆನಪಾಯಿತು. ಅಲ್ಲಿಗೆ ಸಚ್ಚಿದಾನಂದ ವಿಗ್ರಹನಾದಂತಹ ಈ ಪರಮಾತ್ಮ ಬಂದಿದ್ದಾನೆ. ಆವಾಗ ಸಂಪ್ರಾಪ್ತಂ ಗರುಡಾರೂಢಂ ಕೃಷ್ಣ ದ್ವೈಪಾಯ ನಿರ್ಮುನಿ. ಆ ಗರುಡಾರೂಢನಾಗಿ ಬಂದಂತಹ ಆ ಪರಮಾತ್ಮನನ್ನ ಕೃಷ್ಣ ದ್ವೈಪಾಯನಿ ಅಂದ್ರೆ ಶುಕಾಚಾರ್ಯರು ಓಡಿ ಬಂದ್ರಂತ. ಸಾಷ್ಟಾಂಗ ಪೂರ್ವಕಂ ರಾಜನ್ ಪ್ರಣಿಪತ್ಯ ಶುಕೋಪ್ರವಿ. ಓಡಿ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಶುಕಾಚಾರ್ಯ. ನಮಸ್ಕಾರ ಮಾಡಿ ಹೇಳ್ತಾರೆ, ತಪಶ್ಚ ಸಫಲಂ ಮನ್ಯೆ ಕೃತಂ ಮೇ ಪುರುಷೋತ್ತಮ. ನನ್ನ ತಪಸ್ಸು ಇವತ್ತು ಸಫಲ ಆಯಿತು ಅಂತ ನನಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಎಷ್ಟು ದಿವಸದಿಂದ ನಿನ್ನನ್ನ ನಾನು ಕಾಣಬೇಕು ಅಂತ ಇಚ್ಛೆ ಪಡ್ತಾ ಇದ್ದೆ. ಮೊನ್ನೆ ಒಂದು ಅವಕಾಶ ಕೊಟ್ಟಿದ್ದಿ, ಎಂದು ಕಾಂಬೆನೋ ನಿನ್ನ ಶ್ರೀನಿವಾಸ ಅಂತ ಕಾಯ್ತಾ ಇದ್ದೆ. ಇವತ್ತು ನಮ್ಮ ಮನೆಗೆ ನೀನು ದಯ ಮಾಡಿಸಿದ್ದೆ. ಸಾಕ್ಷಾತ್ ಪರಮಾತ್ಮನೇ ಮತ್ತೆ ಮನೆಗೆ ಬಂದಿದ್ದಾನೆ. ಯೋ ಭವಾನ್ ಬ್ರಹ್ಮರುದ್ರಾದ್ಯೈರ್ ಅಗಮ್ಯೋ ವೇದಗೋಚರ ತಂ ಭವಂತಂ ಪ್ರಪಶ್ಯಾಮಿ ನೇತ್ರಾಭ್ಯಾಂ ಪುರುಷೋತ್ತಮ. ಈ ಅದ್ಭುತವಾದ ನೇತ್ರಗಳಿಂದ ನಿನ್ನ ಚಿತ್ರ ಚರಿತನಾದ ನಿನ್ನನ್ನು ನಾನು ನೋಡ್ತಾ ಇದ್ದೀನಲ್ಲ, ನನ್ನದು ಮಹಾ ಸೌಭಾಗ್ಯ ಅಂತೆಲ್ಲ ಹೇಳಿ ಒಂದು ವಿಜ್ಞಾಪನೆ ಇದೆ ಅಂತ ಶುಕಾಚಾರ್ಯ. ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಪ್ರಸಾದ ಹೇತೋಸ್ತವ ವಾಸುದೇವ ಕೃತ್ವಾ ಕೃಪಾಂ ವೆಂಕಟಶೈಲನಾಥ ಭುಕ್ತ್ವಾ ಮದೀಯಂ ಫಲಗಂಧ ಮೂಲಂ. ನೀವು ಇವತ್ತು ಮನೆಗೆ ಹೋಗ್ತಾ ಇದ್ದೀರಿ, ಇದು ಹಬ್ಬಕ್ಕೆ ಮದುವೆಗೆ ಅಂತ ಹೋಗ್ತಾ ಇದ್ದೀರಿ. ಅದರೊಳಗೆ ಊಟಕ್ಕೆ ನಮ್ಮಲ್ಲೇ ಇವತ್ತು ಮುಗಿಸ್ಕೊಂಡು ಅಷ್ಟಮಿ ದಿವಸ ಮಾಡ್ಕೊಂಡು ಹೋಗ್ಬೇಕು ಅಂತ. ಮತ್ತೇನು, ನಾನೇನು ಭಾರಿ ಏನು ಮಾಡೋದಿಲ್ಲ, ಮತ್ತೆ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮತ್ತೆ ಸೆಟ್ ಮಾಡ್ಬಿಟ್ಟು ಏನಂದ್ರೆ ಫಲಗಂಧ ಮೂಲಂ. ಋಷಿಗಳಂದ್ರೆ ಏನಿರ್ಲಿಕ್ಕೆ ಸಾಧ್ಯ? ಈಗ ತಾನೇ ಹೋಗಿ ತರ್ಲಿಕ್ಕಾದ್ರೂ ಕೂಡ ಇಷ್ಟೇ ಆಗೋದು ಅವ್ರ ಕೈಗೆ. ಹೀಗಾಗಿ ಕಂದ ಮೂಲವನ್ನೇ ತಂದು ಕೊಡ್ತೀನಿ, ಅದನ್ನೇ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ಬೇಕು ಸ್ವಾಮಿ ಅಂತ. ಶ್ರೀನಿವಾಸ ಅಂದ, ಅಲ್ಲಪ್ಪ ನನಗೆ ಬಹಳ ಸಂತೋಷ ನಿಮ್ ಮನೆಯೊಳಗೆ ಊಟ ಮಾಡ್ಲಿಕ್ಕೆ, ಆದ್ರೆ ನಮ್ಮ ಹತ್ರ ಜನ ಬಹಳ ಇದ್ದಾರೆ. ನಿನ್ನಂತಹ ವಿರಾಗಿ ಬ್ರಹ್ಮಚಾರಿ ವ್ರತದಲ್ಲಿ ದೃಢತೆ ಎಷ್ಟು ಮಹತ್ವದ್ದು ಅಂದ್ರೆ ಅಂತಹದ್ದು ಬಹಳ ಜನ ಪರಿಪಾಲನೆ ಮಾಡ್ಲಿಕ್ಕೆ ಆಗುದಿಲ್ಲ. ವ್ರತದ ಸಂಕಲ್ಪ ಬಹಳ ಜನ ಮಾಡ್ತಾರೆ, ಅದರ ಗಟ್ಟಿಯಾದ ನಡವಳಿಕೆ ಎಲ್ಲರ ಕಡೆ ಇರುವುದಿಲ್ಲ. ಅಂತಹ ಒಂದು ಅಪರೂಪದ ವೈರಾಗ್ಯ ಶಿಖಾಮಣಿ ಶುಕಾಚಾರ್ಯ. ಭಗವಂತನಿಗೆ ವೈರಾಗ್ಯವಂತರು ಬಹಳ ಇಷ್ಟ. ಇಂತಹ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡ್ಲಿಕ್ಕೆ ಬಹಳ ಸಂತೋಷ ಇದೆ. ಆದ್ರೆ ಏನ್ ಮಾಡೋದು, ಇವತ್ತೇ ನಾನು ವಯಂ ಸಂಸಾರ ನಿರತ. ಈ ಕಡೆ ನೀನು ವೈರಾಗ್ಯವಂತ, ನಾವು ಸಂಸಾರಿಗಳು ಅಂದ್ರೆ ಮಕ್ಕಳು ಮರಿ 108 ಸಮಸ್ಯೆಗಳಿರ್ತಾವೆ. ಮತ್ತು ಬಹಳ ಜನ ಇದ್ದೀವಿ, ಸಂಖ್ಯಾಬಲನೂ ದೊಡ್ಡದು, ಮತ್ತೆ ನಮ್ಮ ಪರಿಸ್ಥಿತಿಯು ಕೂಡ ಬಹಳ ವಿವಿಧವಾದದ್ದು. ನಮ್ಮನ್ನು ಹಿಡಿಯೋದು ಕಷ್ಟಪ್ಪ. ಅದಕ್ಕಾಗಿ ನಾವು ಇವತ್ತೇ ಆ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ಅಲ್ಲೇ ಊಟ ಮಾಡುತ್ತೇವೆ. ಇವತ್ತೇ ಊಟ ಮಾಡಿ ಆಕಾಶರಾಜನ ಪಟ್ಟಣದಲ್ಲಿ ನಾವು ಇರ್ತೀವಿ ಅಂತ ಹೇಳಿದ್ರೆ, ಅದಕ್ಕಾಗಿ ಅದನ್ನ ನೋಡಿ ಕೇಳಿದ ವ್ಯಾಸಪುತ್ರ ಯಾರಿದ್ದಾರಲ್ಲ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ನಿಷ್ಕಿಂಚನೋಹಂ ಗೋವಿಂದ ನಿಷ್ಕಿಂಚನ ಜನಪ್ರಿಯ ತ್ವಯಿ ಭುಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ. ಈಗ
ಈ ಕಾಲೇಜಿನೊಳಗೆ ಮತ್ತೆ ಥಿಯರಿ ಅಂಡ್ ಪ್ರಾಕ್ಟೀಸ್ ಅಂತ ಇರ್ತಾವ. ನಾವ್ ಏನ್ ಮಾಡ್ತೀವಿ, ಕ್ಲಾಸ್ ರೂಮ್ ನೊಳಗೆ ಥಿಯರಿ ಹೇಳ್ಕೊಟ್ಟಾಗ ಅದನ್ನು ಮಾಡಿ ನೋಡ್ಬೇಕು ಅಂತ ಇತ್ತು. ಮಾಡಿ ನೋಡಿದಾಗ ನಮ್ಗೆ ಗಟ್ಟಿ ಆಗುತ್ತೆ. ಇದು ಪದ್ಧತಿ. ಮತ್ತೆ ಶಾಸ್ತ್ರದೊಳಗೆ ಎಲ್ಲಿ ಥಿಯರಿ ಅಂಡ್ ಪ್ರಾಕ್ಟೀಸ್ ಬರಬೇಕು. ಅದಕ್ಕೆ ಅವನನ್ನ ನನ್ನ ಹೆಸರು ನಿಷ್ಕಿಂಚನ. ನಿಷ್ಕಿಂಚನ ಅಂದ್ರೆ ಏನೂ ಇಲ್ಲದಂತವನು, ಬಡತನ ಇದ್ದವನು. ಆದ್ರೆ ನಿನ್ನ ಹೆಸರು ನಿಷ್ಕಿಂಚನ ಜನಪ್ರಿಯ, ಏನೂ ಇಲ್ಲದವರಿಗೆ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ ಜನ. ಇದನ್ನ ಇವತ್ತು ಪ್ರಾಕ್ಟಿಕಲ್ ಆಗಿ ನಾನು ನೋಡ್ಬೇಕು. ನಮ್ಮ ಮನೆಯೊಳಗೆ ನೀವು ಊಟ ಮಾಡಬೇಕು, ಆವಾಗ ನಿನ್ನ ಹೆಸರು ನಿಷ್ಕಿಂಚನ ಜನಪ್ರಿಯ ಅಂತ ಆಗ್ತದೆ. ಆದ್ದರಿಂದ ಮತ್ತೆ ಇನ್ನೊಂದು ವಿಷಯ, ನೀನು ಊಟ ಮಾಡಿದ್ರೆ ಜಗತ್ತೆಲ್ಲ ಊಟ ಮಾಡಿದಂಗ. ಯಾಕೆಂದ್ರೆ ಜಗತ್ತು ಊಟ ಮಾಡಿದ್ರು ಕೂಡ ಅವರ ಮೈಗಳು ಹತ್ತಬೇಕು ಅಂತಂದ್ರೆ ಅಲ್ಲಿ ಪಚಾಮ್ಯನ್ನಂ ಚತುರ್ವಿಧಂ ಅಂತ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ವೈಶ್ವಾನರನಾಗಿ ನಾನು ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ಇದ್ದೀನಿ, ಪ್ರಾಣಾಪಾನ ಸಮಾಯುಕ್ತನಾಗಿ ಎಲ್ಲ ವಿಧವಾದ ಅನ್ನವನ್ನ ಚಯ ಅಪಚಯವನ್ನ ಮಾಡ್ತೀನಿ ಅಂತ ಹೇಳ್ತೀಯ. ಅದನ್ನ ನೋಡುವ ಸೌಭಾಗ್ಯ ನನಗೆ ಕೊಡಬೇಕು. ಅರ್ಥ ಏನು ಅಂದ್ರೆ ನಮ್ಮ ಮನೆಯೊಳಗೆ ಊಟ ಮಾಡ್ಬೇಕು ಇಷ್ಟೇ. ಆದ್ದರಿಂದ ನೀನು ಮಾಡ್ಲೇಬೇಕು ಅಂತಂದಾಗ ಶ್ರೀನಿವಾಸ ಏನೋ ಹೇಳಿಕ್ ಹೋದ. ಬಕುಲಾವತಿ ಅಂದು ತಡಿ, ಏನಂದ್ರೆ ಪಾಪ ಯಾವಾಗ ನಮಗೆ ಕಷ್ಟವೋ ಅವಾಗ ಒಂದಿಷ್ಟು ಮಾಡಿರ್ತಾರೆ ಜನ. ಯಾರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೋ ಅವರಿಗೆ ಅವರ ಅಪೇಕ್ಷೆಯನ್ನು ನಾವು ಸ್ವಲ್ಪ ಪೂರ್ಣ ಮಾಡಬೇಕು. ಅವ್ರದ್ದು ಮತ್ತೆ ಬರೇ ತಗೊಳ್ಳೋದು ಅಂತ ಆಗ್ಬಾರ್ದು, ಕೊಡೋದು ಇರ್ಬೇಕು. ಕೆಲವರು ಪಾಪ ಬರೇ ನುಂಗೋದಷ್ಟೇ, ಹೊರಗೆ ಏನೂ ಇಲ್ಲ, ಔಟ್ಪುಟ್ ಇಲ್ಲ, ಹಿಂಗಾಗ್ಬಾರ್ದು. ಅದಕ್ಕಾಗಿ ಹೇಳ್ತಾರೆ, ಶೃಣು ತದ್ವಚನಂ ಕೃಷ್ಣ ತದ್ವಿವಾಹೇ ರಮಾಪತೆ ತ್ವದ್ವಿವಾಹ. ನಿನ್ನ ವಿವಾಹ ಕಾಲದಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ ಈ ಶುಕಾಚಾರ್ಯ. ಆದ್ದರಿಂದ ಯತ್ನಂ ಬಹುತರಂ ಚಕ್ರೆ ರಾಜಾನಂ ಪರ್ಯಬೋಧಯತ. ಆದ್ದರಿಂದ ಅವರ ಹೇಳಿದ ಮಾತನ್ನ ಮನ್ನಿಸದೆ ಇರಬಾರ್ದು, ನೀನು ಒಪ್ಪಬೇಕು, ಊಟ ಮಾಡ್ಬೇಕು ಅವ್ರ ಮನೆಯೊಳಗೆ ಅಂತ ಹೇಳಿದಾಗ ತದ್ವಾಕ್ಯ ಅಮೃತಪಾನೇನ ತೃಪ್ತಿರ್ಮೇ ಭೂನ್ಮುನೀಶ್ವರ. ಎಷ್ಟು ಚಂದ ಮಾತು ಹೇಳ್ತಾರೆ. ಪರಮಾತ್ಮನಿಗೆ ನಾವು ಅನ್ಕೋತೀವಿ ಹೊಟ್ಟೆಗೆ ಊಟ ಬಿದ್ರನೆ ಊಟ ಅಂತ. ನಿಜ ಅಲ್ಲ. ನಿಜವಾಗಿ ಹೇಳ್ಬೇಕು ಅಂದ್ರೆ ಇಂದ್ರಿಯಗಳು 11 ಇಂದ್ರಿಯಗಳಿಗೆ ಒಂದೊಂದು ಊಟ ಅಂತಿದೆ. ಆದ್ರೆ ಯಾವುದು ದೊಡ್ಡದೋ ಅದು ಎಲ್ಲಾ ನುಂಗಿ ಬಿಡುತ್ತೆ. ನಾಲಿಗೆ ಎಲ್ಲಕ್ಕಿಂತ ದೊಡ್ಡ ಇಂದ್ರಿಯ, ಅದಕ್ಕಾಗಿ ದೊಡ್ಡದು ಅಂದ್ರೆ ಪ್ರಬಲ ಅಂತ. ಆ ಇಂದ್ರಿಯ ಪ್ರಾಬಲ್ಯದಿಂದ ನಾಲಿಗೆಯ ಊಟವೇ ಊಟ ಅಂತ ನಾವು ಅನ್ಕೋತೀವಿ. ಅದು ಪರಮಾತ್ಮ ತೋರಿಸ್ತಾ ಇದ್ದಾನೆ, ಅದು ನಿಜವಾಗಿಯೂ ಅದೊಂದೇ ಅಲ್ಲ. ಶ್ರವಣಕ್ಕೆ ಬೇಕಾದ ಶ್ರವಣ ಏನು ಒಳ್ಳೆಯ ಮತ್ತೆ ಭಗವದ್ ಗುಣಗಾನವನ್ನು ಕೇಳೋದು ಒಂದು ಊಟವೇ, ಅದು ಶ್ರವಣೇಂದ್ರಿಯದಿಂದ ಮಾಡುವ ಊಟ. ಹಾಗೆ ಘ್ರಾಣೇಂದ್ರಿಯದಿಂದ ಮತ್ತೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಪುಷ್ಪಗಳನ್ನ ಅಗ್ರಾಹಣ ಮಾಡುವುದು ಅದು ಒಂದು ಊಟ. ಹೀಗೆ ಅದಕ್ಕೆ ಏಕಾದಶಿ ದಿವಸ 11 ಇಂದ್ರಿಯಗಳು ಉಪವಾಸ ಅಂತ ಹೇಳ್ತಾರೆ. ಪಾಪ ಉಪವಾಸದ ಅಂತ ಹೇಳಿ ಇಡೀ ದಿನ ಮನೆಗೆ ಬಿಡುತ್ತೆ, ಮುಗಿದು. ಅದು ದೊಡ್ಡದೇ, ಯಾಕಂದ್ರೆ ಸಾಧನೆ ಮಾಡೋದೇ ದೊಡ್ಡದು, ಇಲ್ಲ ಅಂತಲ್ಲ. ಆದ್ರೆ ಬರೀ ಹೊಟ್ಟೆಗೆ ಬೀಳದೆ ಇರುವುದು ಮಾತ್ರ ಉಪವಾಸ ಅಲ್ಲ, ಮನಸ್ಸಿಗೆ ಬೀಳುವುದು ಕೂಡ ಮಹತ್ವದ್ದು ಅಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು ಅನ್ಲಿಕ್ಕೇನೋ ಒಂದು ಸಂದೇಶ ದೇವರು ತೋರಿಸ್ತಾ ಇದ್ದಾರೆ. ಏನಂತಾನೆ ಗೊತ್ತೇನು? ನನಗೆ ಹೊಟ್ಟೆ ತುಂಬಿ ಹೋಗಿಲ್ಲ. ಯಾವುದರಿಂದ? ನಿನ್ನ ವಾಕ್ಯಾಮೃತ ಅದ. ಚೆನ್ನಾಗಿ ಮಾತನಾಡೋದನ್ನ ಕೇಳಿದ್ರೆ ಒಂದು ಖುಷಿ ಆಗ್ತದೆ. ಪ್ರಥಮವಾಗಿ ಹನುಮಂತ ದೇವರು ಬಂದು ರಾಮದೇವರನ್ನ ಭೇಟಿ ಆದಾಗ ಅಂತ, ಇಂತಹ ಮಾತು ಆಡೋರು ಯಾರೂ ಇಲ್ಲ ಜಗತ್ತಿನೊಳಗೆ ಅಂತ. ಅದಕ್ಕೆ ಹೇಳ್ತಾರೆ, ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತ. ಒಳ್ಳೆಯ ಋಗ್ವೇದ ಯಜುರ್ವೇದ ಸಾಮ ಅಥರ್ವಗಳನ್ನು ಅಧ್ಯಯನ ಮಾಡಿದವರಿಗೂ ಕೂಡ ಇಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಒಂದು ತೂಕದ ಮಾತಾಡಬೇಕು. ಅಂತಹ ಮಾತು ಇವನು ಆಡ್ತಾ ಇದ್ದಾನೆ ಅಂದ್ರೆ ಇದಕ್ಕಿಂತ ಯೋಗ್ಯವಾದವರು ಯಾರಿಲ್ಲ ಅಂತ ರಾಮದೇವರು ಅಂತಾರಂತೆ ಹನುಮಂತನ ನೋಡಿ. ಹಾಗೆ ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ, ನಿನ್ನ ಮಾತುಗಳೇ ನನಗೆ ಕರ್ಣಾಮೃತ ಆಗಿಬಿಟ್ಟ. ಅದರಿಂದ ತೃಪ್ತಿರ್ಮೇ ಭೂತ್, ನನಗೆ ತೃಪ್ತಿ ಆಗಿಬಿಟ್ಟಿದೆ. ಇನ್ಯಾಕೆ ಊಟಕ್ಕೆ ಹಾಕ್ತಿ ಸ್ವಾಮಿ ಅಂತಾರೆ ಯಾರಿಗೆ? ಶುಕಾಚಾರ್ಯ. ಕಿಮನ್ಯೇನ ಪ್ರಾಕೃತೇನ ಫಲೇನ ಅಲ್ಪ ರಸೇನವೇ. ಯಾವುದೋ ಒಂದು ಊಟ, ಅನ್ನ, ರಸ, ಚಟ್ನಿ, ಪಲ್ಯ, ಇದರಿಂದ ಏನಾಗ್ಬೇಕಾಗಿ? ಒಳ್ಳೆಯ ಮಾತು, ಅದು ಎಲ್ಲಕ್ಕಿಂತ ದೊಡ್ಡದು. ಅದು ನೀನಾಗ್ಲೇ ಕೊಟ್ಟಾಯ್ತು, ಹೀಗಾಗಿ ಸಂತೋಷ ಆಯ್ತು ಅಂತಂದ್ರು. ಆದ್ರೂ ಕೂಡ ಹಂಗೆ ನಡೆಯೋದಿಲ್ಲ ಸ್ವಾಮಿ. ಲೋಕದ ದೃಷ್ಟಿಯಿಂದ ಊಟ ಅಂತ ಒಂದು ಆಗ್ಬೇಕು. ಅದಕ್ಕಾಗಿ ನಾನು ಅಡಿಗೆ ಮಾಡಿ ಬಡಿಸ್ತೀನಿ ಅಂತ ಹೇಳಿ ಕುಟೀರಂ ಸಂಪ್ರವಿಶ್ಯಾಥ
ಸಪುತ್ರಸ್ಸ ಪರಿಗ್ರಹಃ ಮೌಂಜೈ ಕೃತಾಸನೆ ರಮ್ಯೆ ಸಂಸ್ಥಿತ ಪರಮೇಶ್ವರಃ ಶುಕಸ್ನಾತ್ವಾ ಪದ್ಮತೀರ್ಥೆ ಕೃತ್ವಾನ್ನಂ ಭಕ್ತಿ ಸಂಯುತಃ. ಇಷ್ಟು ಹೇಳಿ ಶುಕಾಚಾರ್ಯ ಮನೆಯೊಳಗೆ ಬಂದ್ರು. ಯಾರ್ಯಾರು ಬಂದ್ರು ಅಂದ್ರೆ ಈ ಕಡೆ ಪರಮಾತ್ಮ, ಬಕುಲಾವತಿ ಮತ್ತು ಮಹಾಲಕ್ಷ್ಮಿ, ಇಷ್ಟು ಜನ, ಮತ್ತೆ ಮಕ್ಕಳು ಅವರಷ್ಟೇ ಮುಂದಿದ್ರಲ್ಲ. ಪದ್ಮತೀರ್ಥಕ್ಕೆ ಇವರು ಬಂದಿದ್ದಾರೆ, ಉಳಿದವರೆಲ್ಲ ಹಿಂದಿದ್ದಾರೆ. ಆದ್ದರಿಂದ ಇಷ್ಟಾಯ್ತು. ಶುಕಾಚಾರ್ಯರು ಮತ್ತೆ ಬಡ ಹೋದ್ರು. ಪದ್ಮತೀರ್ಥಗಳು ಸ್ನಾನ ಮಾಡಿ ಅಡಿಗೆ ಮಾಡಿದ್ರಂತೆ. ಏನ್ ಅಡಿಗೆ ಅಂತಂದ್ರೆ ಅಮೃತ ಬೀಜ ನಿಚಯಂ ಮುಷ್ಟಿ ವಿಪ್ರವಿಹತ್ಯ ಚ. ಅಮೃತ ಬೀಜ ಅಂತಂದ್ರೆ ಕಾಳು ಹೆಸರು ಕಾಳು ಅಂತ ತಿಳ್ಕೊಂಡ್ರೆ ಅಡ್ಡಿಲ್ಲ. ಅದನ್ನ ಕುಟ್ಟಿದ್ರು, ತಾವು ಕೈಯಿಂದ ಕುಟ್ಟಿ ತಯಾರು ಮಾಡಿ ಇನ್ಮೇಲೆ ಅಡಿಗೆ ಶುರು ಮಾಡಿ ಒಂದು ಒಳ್ಳೆ ತಿಂತ್ರಿಣಿ ರಸ, ಒಂದು ಅನ್ನ, ಬೇಳೆ, ರಸ ಇಷ್ಟನ್ನ ಮಾಡಿದ್ರು. ನಾವು ದ್ವಾದಶಿ ಬೆಳಗ್ಗೆ ಮತ್ತೆ ಪಟಪಟ ಆಗಲಿ ಅಂತ ಏನೋ ಒಂದು ದೇವರ ನೈವೇದ್ಯ ಮಾಡ್ತೀವಲ್ಲ, ಅದು ಇದು ದ್ವಾದಶಿ ಅಷ್ಟು ಅರ್ಜೆಂಟ್ ಅಲ್ಲಿ ಆಗ್ಬೇಕಾಗುತ್ತೆ. ಅದಕ್ಕಾಗಿ ಇಷ್ಟನ್ನ ಮಾಡಿ ಆಮೇಲೆ ವಿನಿಕ್ಷಿಪ್ಯ ವಿಶೇಷೇಣ ಕೃತ ಸಾಷ್ಟಾಂಗ ಸನ್ನತಿ, ಇಷ್ಟನ್ನ ದೇವರ ಮುಂದೆ ತಂದಿಟ್ಟು ನಮಸ್ಕಾರವನ್ನು ಮಾಡಿ ಭೋಜನಂ ಕುರುದು ಗೋವಿಂದ ಸದಾ ಪೂರ್ಣ ಮನೋರಥ ಹೇಳ್ಬಿಟ್ರು. ಸದಾ ಪೂರ್ಣ ಮನೋರಥ. ಊಟದೊಳಗೆ ಏನಾದ್ರೂ ಹೊಸಾದ್ ಬೇಕಾ, ಅದನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀನು ಪೂರ್ಣ ಮನೋರಥ, ನಿನಗೆ ಈಗಾಗಲೇ ಯಾವ ಊಟದ ಅಪೇಕ್ಷೆ ಇಲ್ಲ. ಆದರೂ ಕೂಡ ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ, ಅದನ್ನ ಸ್ವೀಕಾರ ಮಾಡುವಂತೆಲ್ಲ ಕೊಟ್ಟ ಮೇಲೆ ಅದನ್ನ ತದ್ಭಕ್ತಿ ಪಾರವಶ್ಯೇನ ಭಗವಾನ್ ಆತ್ಮಭೂ ಸ್ವಯಂ. ಆ ಭಕ್ತಿಯ ರುಚಿ ತಿಂತ್ರಿಣಿ ರಸದ ರುಚಿಗಿಂತ ದೊಡ್ಡದು, ಹೌದಾ ಇಲ್ಲ? ಆದ್ದರಿಂದ ಆ ಭಕ್ತಿಯ ರುಚಿಯನ್ನ ಸವಿದ ಪರಮಾತ್ಮನಿಗೆ ತೃಪ್ತಿ ಆಗ್ಬಿಡುತ್ತೆ. ಈ ಕಡೆ ಬಕುಲಾವತಿ, ಈ ಕಡೆ ಲಕ್ಷ್ಮೀದೇವಿ ಅವರು ಕೂಡ ಅವನ ಆಜ್ಞೆಯನ್ನ ತೆಗೆದುಕೊಂಡು ಒಂದು ಅರ್ಥವನ್ನ ಅವರು ಕೂಡ ತಿಂದರು. ಬುಭುಜೆ ಮುನಿನಾದತ್ತಂ ತದನ್ನಮೃತಂ ಅಮೃತ ಪ್ರಭಂ ತಸ್ಮಿನ್ ಭುಕ್ತವತಿ ಶ್ರೀಶೇ ಋಷಯ ಕೋಪಪೂರಿತಾಃ. ಇವ್ರಿಗೆ ಊಟ ಮಾಡಿದ್ರು ಅಂತ ಗೊತ್ತಾಗ್ಬಿಡ್ತು. ಯಾರೋ ಒಬ್ರು ಪಾಪ ಹಿಂಗೆ ಓಡಾಡು ಹುಡುಗರು ಹೇಳ್ಬಿಟ್ರು, ಶ್ರೀನಿವಾಸನ ಊಟ ಆಯ್ತು ಅಂತಂದ್ರು. ಅಲ್ಲಿ ಹೊರಗೆ ಪಾಪ ಬಿಸಿಲಿನೊಳಗೆ ಭಯಂಕರ ಕಡು ಬಿಸಿಲು, ಏನೂ ತಿನ್ನದೆ ಬೆಳಗ್ಗೆಯಿಂದ ಉಪವಾಸ ಕೂತಿದ್ದಾರೆ. ಮತ್ತೆ ಆ ಋಷಿಗಳಿಗೆಲ್ಲ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದು ಶುಕಾಚಾರ್ಯರಿಗೆ ಬೈತಾ ಇದ್ದಾರೆ. ಶುಕಂ ಚ ಭೀಷಯಂಸ್ತೆ ಸಮುತ್ತಸ್ತೂರ್ವರಾಸನಾತ್ ಶಾಪಾನುಗ್ರಹ ಸಾಮರ್ಥ್ಯ ಸಾಧನಾಶ್ಚ ತಪೋಧನಾಃ. ಜೋರಾಗಿ ಸಿಟ್ಟಿಂದ ಬೈತಾ ಇದ್ದಾರೆ. ಏನು ಶುಕಾಚಾರ್ಯರೇ, ನಮಗೆಲ್ಲ ನೀವು ಊಟ ಮಾಡಿಸ್ಬೇಕು ಅಲ್ಲೇ, ನಮಗೆ ಬರೇ ಶ್ರೀನಿವಾಸನಿಗೆ ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ಏನಾಗಬೇಕು ಅಂತೆಲ್ಲ ಶಾಪಾನುಗ್ರಹ ಸಮರ್ಥರಾದವರು ಅಂತ ಪ್ರತ್ಯೇಕ ಹೇಳ್ತಾರೆ. ಯಾಕಂದ್ರೆ ಸಿಟ್ಟು ಬಂದ್ರೆ ಏನಾದ್ರೂ ಮಾಡ್ಲಿಕ್ಕೆ ಶಕ್ತಿ ಇರುವವರು ಅಂತವರು ಮತ್ತೆ ಮಾಡಿದ್ದಾರೆ. ಆವಾಗ ಶ್ರೀನಿವಾಸ ಅಂದ್ರ ಏನು ಕಾಳಜಿ ಮಾಡ್ಬೇಕು, ನಾವೊಂದು ಕೆಲಸ ಮಾಡ್ತೀನಿ, ಹೊರಗೆ ಹೋಗಿ ಜೋರಾಗಿ ಒಂದ್ಸಲ ತೇಗಿಬಿಟ್ಟು ಭೂತ್ಕಾರಂ ಕೃತವಾನ್ ಕೃಷ್ಣ ಸರ್ವೇಷಾಂ ತೃಪ್ತಿ ಹೇತವೇ ತನ್ಮುಖಾಂಬೋಜ ಸಂಭೂತ ವಾಯುನಾ ತೃಪ್ತಿ ಮಾಯೆಯು. ಅವನು ಜೋರಾಗಿ ಯಾವಾಗ ತೇಗಿದನೋ ಆವಾಗ ಎಲ್ಲರೂ ಕೂತಲ್ಲಿ ಅಯ್ಯೋ ಎಷ್ಟು ಹೊಟ್ಟಿ, ಎಷ್ಟು ಊಟ, ಹೊಟ್ಟೆ ಎಲ್ಲ ಮತ್ತೆ ತುಂಬಿ ಈಗ ಓಡಾಡ್ಬೇಕು ನಾವು ಅನಿಸ್ಲಿಕ್ಕೆ ಶುರುವಾಯ್ತು. ಅಷ್ಟು ಹೊಟ್ಟೆ ತುಂಬಿ ಬಿಡುತ್ತಂತೆ ಕೇವಲ ಪರಮಾತ್ಮನ ಮುಖಾರವಿಂದದಿಂದ ಬಂದ ಗಾಳಿಯಿಂದ. ಆ ಗಾಳಿಗೆ ಏನ್ ಶಕ್ತಿ ಇರ್ಬೇಕು, ಅದು ಸಂಜೀವಿನಿ. ಅದಕ್ಕಾಗಿ ಹೊಟ್ಟೆ ತುಂಬ ಊಟ ಆಯ್ತು ಎಲ್ಲರೂ ಕೂಡ. ಮತ್ತೆ ಯಾರು ಬೈದು ಹೋಗಿದ್ರು ಅವರೇ ಬಂದ್ರಂತ ಶುಕಾಚಾರ್ಯರು. ಏನ್ ಊಟಕ್ಕೆ ಹಾಕಿದ್ರಿ ಇವತ್ತು, ನಮ್ಮ ಇಂಥ ಊಟನೇ ನಾವು ಮಾಡಿಲ್ಲ ಅಂತ ಅವ್ರ ಅದೇ ಜನ ಅದೇ ಕ್ಷಣಕ್ಕೆ ಬಂದು ಅಲ್ಲಿಗೆ ಬಂದು ಅವ್ರು ಹೇಳಿದ್ರಂತೆ, ಹೆಂಗೂ ಊಟ ಆಗಿದೆ, ಸಾಯಂಕಾಲ ಪಾಪ ಒಪ್ಪತ್ತು ಅದಕ್ಕೊಂದು ದಿನ ವ್ಯವಸ್ಥೆ ಮಾಡಿದ್ರಾಯ್ತು. ಅಷ್ಟಮಿ ದಿನ ಇದೇ ಶುಕಾಚಾರ್ಯರ ಈ ಕ್ಷೇತ್ರದಲ್ಲಿ ಕಳೀಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಪ್ರಕಾರವಾಗಿ ಅಷ್ಟಮ್ಯಾಂ ತತ್ರ ವಾಸಂ ಚ ನವಮ್ಯಾಂ ಗುರುವಾಸರೆ ಪ್ರಭಾತ ಸಮಯೇ ಪ್ರಾಪ್ತೆ ಶ್ರೀನಿವಾಸಸ್ತ್ವರಾನ್ವಿತಃ. ಅಷ್ಟಮಿ ದಿವಸ ಮತ್ತೆ ಶುಕಾಚಾರ್ಯರ ಆಶ್ರಮದಲ್ಲಿ ಕಳೆದಿದ್ದಾರೆ. ಗುರುವಾರ ನವಮಿ, ವೈಶಾಖ ಶುದ್ಧ ನವಮಿ ದಿವಸ ಬೆಳಗ್ಗೆ ಬೇಗನೆ ಎದ್ದು ಚತುರಂಗ ಬಲವನ್ನ ಮುಂದೆ ಮಾಡಿಕೊಂಡು ಬೇಗ ಹೊರಟಿದ್ದಾರೆ. ಹೊರಟು ಅಲ್ಲಿಂದ ಎಲ್ಲರನ್ನೂ ಮುಂದೆ ಮಾಡಿಕೊಂಡು ಈ ಕಡೆಯಿಂದ ಪ್ರಸ್ಥಾನ ಶುರುವಾಗಿದೆ. ಎಲ್ಲಿಂದ? ಪದ್ಮತೀರ್ಥದಿಂದ ಮುಂದೆ. ಆ ಕಡೆ ಆಕಾಶರಾಜನ ಕಡೆ ನವಮಿಯಿಂದ ಕಾರ್ಯಕ್ರಮ. ಅಲ್ಲಿ ಇವರು ಬೆಳಗ್ಗೆ ಮತ್ತೆ ಸೂರ್ಯೋದಯಕ್ಕೆ ತಸ್ಮಿನ್ ಕಾಲೇ ಮಹೀಪತಿ ಅಷ್ಟವರ್ಗಂ ತತಕೃತ್ವ ಕೃತ ಮಂಗಲ ಕೌತುಕ. ಆಕಾಶರಾಜನು ಕೂಡ ತಮ್ಮನೇ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದ್ದಾರೆ. ಅಷ್ಟವರ್ಗ ಮತ್ತೆ ಪದ್ಮಾವತಿ ಸ್ನಾಪಯಿತ್ವ ಗಂಧ ತೈಲೇನ ಭೂಮಿಪ ಅಲಂಕೃತ್ಯ ವರಾಂ ಕನ್ಯಾಂ ಅಲಂಕಾರೈರ್ ಮಹೀಪತಿ.
ಒಳ್ಳೆಯ ಅಲಂಕಾರವನ್ನೆಲ್ಲ ಮಾಡಿ ಅವಳಿಗೆ ಸುಗಂಧ ದ್ರವ್ಯ ಸ್ನಾನವನ್ನೆಲ್ಲ ಮಾಡಿಸಿದ್ದಾರೆ. ಮಾಡಿಸಿ ಗಜಮಾರೋಪ್ಯ ತರಸ ಪುತ್ರೀ ತೇರತಃ ಆಕಾಶರಾಜೋ ಧರ್ಮಾತ್ಮ ಪುತ್ರೇಣ ಸಹಭಾಗ್ಯಯ. ಮಗಳನ್ನು ತಯಾರು ಮಾಡಿಕೊಂಡು ಆಕಾಶರಾಜ ತನ್ನ ಹೆಂಡತಿ, ಮಗ ವಸುದಾನ, ತಮ್ಮ ತೋಂಡಮಾನ ಇವನ್ನೆಲ್ಲರನ್ನೂ ಕರ್ಕೊಂಡು ಶ್ರೀನಿವಾಸನನ್ನು ಎದುರುಗೊಳ್ಳಬೇಕು ಅಂತ ಹೋಗ್ತಾ ಇದ್ದಾರೆ. ಬೇಗ ಬೇಗ ಹೋಗ್ತಾ ಇದ್ದಾರೆ. ತ್ವರೆಯಿಂದ ಹೋದ್ರು. ಸೂರ್ಯ ಅಷ್ಟೊತ್ತಿಗೆ ಸಾಯಂಕಾಲ ಆಗಿರ್ಬೇಕು, ಇದು ತಡವಾಗಿರ್ಬೇಕು. ಅದಕ್ಕಾಗಿ ಬೇಗ ಬೇಗ ಹೋಗ್ತಾ ಇದ್ದಾರೆ. ಅಲ್ಲಿಂದ ಏರಿ ಶಬ್ದ ಮತ್ತೆ ದುಂದುಬಿ ಎಲ್ಲವೂ ಕೇಳಿಸ್ತಾ ಇದೆ. ಶ್ರೀನಿವಾಸ ಅಲ್ಲಿಂದ ಬರ್ತಾ ಇದ್ದಾನೆ. ಬಂದ ತಕ್ಷಣ ಇಲ್ಲಿ ಮಧ್ಯದಲ್ಲಿ ವಿರಾಜಮಾನನಾಗಿರುವ ನಕ್ಷತ್ರಗಳ ಮಧ್ಯದಲ್ಲಿ ಹೇಗೆ ಚಂದ್ರ ಕಾಣಿಸ್ತಾನೋ ಹಾಗೆ ಕಾಣಿಸ್ತಾ ಇರುವಂತಹ ಅವನನ್ನ ಮತ್ತೆ ಇಂದ್ರದೇವರು ತೋರಿಸಿದ್ರಂತೆ. ಮಜಾ ನೋಡ್ರಿ ಹೇಗಿದೆ. ಈ ಹುಡುಗನನ್ನ ಮದುವೆ ಆಗುವ ಮಧುವಣಿಗ ಯಾರಿದ್ದಾನೆ ಅವನನ್ನ ಇನ್ನೂವರೆಗೂ ಧರಣಿ ದೇವಿ ಆಕಾಶರಾಜ ನೋಡೇ ಇಲ್ಲ. ಅದಕ್ಕಾಗಿ ನೋಡ್ರಿ ನಿಮ್ಮ ಅಳಿಯ ಹೇಗಿದ್ದಾನೆ ಅಂತ ತೋರಿಸ್ತಾ ಇದ್ದಾರೆ. ರಾಜಾದರ್ಶ ಗೋವಿಂದಂ ಶಕ್ರೇಣ ಪರಿದರ್ಶಿತಂ. ಇಂದ್ರದೇವರು ತೋರಿಸಿದಂತಹ ಆ ಅದ್ಭುತವಾದ ಅಚಿಂತ್ಯಾದ್ಭುತ ರೂಪವನ್ನ ತೋರಿಸಿದರು. ತೋರಿಸಿ ಗರುಡ ಸ್ಕಂದಮಾರೂಢಂ ಶ್ವೇತ ಛತ್ರಾಧಿರ್ಯುತಂ ಸುಕುಮಾರಂ ಹೇಗಿದ್ದ, ಸುಕುಮಾರನಾಗಿದ್ದಾನೆ. ಯುವಾನಂ 25 ವರ್ಷದ ಹುಡುಗ, ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು. ಸುಂದರಂ ಸುಂದರಾನನಂ ಒಳ್ಳೆಯ ಮುಖದಲ್ಲಿ ಒಳ್ಳೆಯ ಕಾಂತಿ. ಒಳ್ಳೆಯದು ಅಂತ ಅನ್ನೋ ಶಬ್ದ ಬಹಳ ಸಣ್ಣದು ಅಂತ ಇವತ್ತು ಸಿಗ್ತಾ ಇದೆ. ಶ್ರೀನಿವಾಸಂ ಜಗದ್ಯೋನಿಂ ಸಚ್ಚಿದಾನಂದ ವಿಗ್ರಹಂ. ನೋಡಿದ ಎಲ್ಲರೂ ಕೂಡ ಚರ್ಮ, ಅಸ್ಥಿ, ಮಾಂಸ, ಮಜ್ಜಾದಿಂದ ಕೂಡಿದ ಮತ್ತೆ ಶರೀರ. ಆದ್ರೆ ಇವನೊಬ್ಬ ಮಧ್ಯದೊಳಗೆ ಕಾಣಿಸ್ತಾ ಇದ್ದಾನೆ, ಸಚ್ಚಿದಾನಂದ ವಿಗ್ರಹಂ. ಹೀಗಾಗಿ ಯಾರು ಒಂದು ತೋರಿಸೋ ಕಾರಣನೂ ಇರ್ಲಿಲ್ಲೇನೋ, ಹಾಗೆ ಅವನು ಎದ್ದು ಕಾಣಿಸ್ತಾ ಇದ್ದಾನೆ ಶ್ರೀನಿವಾಸ. ನೋಡಿದ್ರು, ಓಹೋ ಇವನೇ ನಮ್ಮ ಅಳಿಯ ಅಂತ ಗೊತ್ತಾಯ್ತು. ಬಹಳ ಖುಷಿ ಆಯ್ತು. ದೃಷ್ಟವಾ ಸಂತುಷ್ಟ ಮನಸ ವಾಹನಾದವರು. ಮೊದಲನೇ ಕೆಲಸ ಏನ್ ಮಾಡಿದ ಅಂದ್ರೆ ಪಟಪಟ ತನ್ನ ವಾಹನದಿಂದ ಕೆಳಗಿಳಿದ. ಹೋಗಿ ಪದ್ಮಾವತೀಂ ಸ್ವಪುತ್ರೀಂಚ ನಿಧಾಯ ಪುರತೋ ನೃಪ. ಆ ಮಗಳನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿದ. ಇವು ಕ್ಷತ್ರಿಯರ ಮದುವೆ. ಹೀಗಾಗಿ ಹೋಗಿ ನಿಲ್ಲಿಸಿ ಆಕಾಶರಾಜ ಒಂದೇ ಮಾತು ಹೇಳಿದ, ಧನ್ಯೋಹಂ ಕೃತಕೃತ್ಯೋಹಂ ಸ್ವರ್ಗ ಮಾರ್ಗ ಸಮಸ್ಥಿತ. ನನಗಿನ್ನು ಸ್ವರ್ಗಕ್ಕೆ 3 ಗೇಣು ಅಂತಂದ. ಸ್ವರ್ಗ ಮಾರ್ಗದೊಳಗೆ ನಿಂತು ಬಿಟ್ಟಿನಿ, ನಾನು ನಿಂತದ್ದಿಲ್ಲೇ. ಆದ್ರೆ ನಿಜವಾಗಿಯೂ ಮನಸ್ಸಿನೊಳಗೆ ನಾನು ಸ್ವರ್ಗದ ಹತ್ತಿರನೇ ಇದ್ದೇನೇನೋ ಅನಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿದೆ. ಏತಸ್ಮಿನ್ನೇವ ಕಾಲೇತು ಶ್ರೀನಿವಾಸ ಸತಾಂಗತಿ. ಶ್ರೀನಿವಾಸ ನೋಡ್ತಾ ಇದ್ದಾನೆ. ನಾರದರು ಅವನಿಗೆ ಹೇಳಿ, ನೋಡಪ್ಪ ಇವರೇ ನಿಮ್ಮ ಮಾವ, ಇವರೇ ನಿಮ್ಮ ಅತ್ತಿ ಅಂತ ಹೇಳಿ. ಓಹೋ, ದೀರ್ಘ ಶ್ಮಶ್ರೂಮ್, ಒಳ್ಳೆ ಮೀಸೆ ಗಡ್ಡ ಇರುವಂತವು. ಶ್ಮಶ್ರು ಅಂದ್ರೆ ಇದು ದೀರ್ಘ ಬಾಹು ಆಜಾನುಬಾಹು ಆದಂತಹ ಒಂದು ಇದು ಶ್ವೇತ ಛತ್ರ, ಬಿಳಿಯ ಛತ್ರವನ್ನ ಹಿಡಿದಿದ್ದಾರೆ. ರಾಜ ಅವನು, ರಾಜಾದಿರಾಜ. ಅವನಿಗೆ ಹೇಳ್ತಾರೆ, ಶ್ವಶುರಂ ತವ ಗೋವಿಂದ ಪಶ್ಯ ಮಾಧವ ಭೂಮಿಪಂ. ಇವನು ನಿಮ್ಮ ಮಾವ ಆಗುವನು ನೋಡು ಅಂತ ಹೇಳಿದ್ರು. ಆವಾಗ ಶ್ರೀನಿವಾಸನು ಮತ್ತೆ ಅದೇ ಮಾತನ್ನು ಹೇಳ್ತಾರೆ. ಇಂತಹ ಆಕಾಶರಾಜ ಇಷ್ಟು ಪರಿವಾರದ ಜೊತೆಗೆ ನನಗೆ ಮತ್ತೆ ಬಂಧು ಬಾಂಧವರಾಗಿ ಸಿಗ್ತಾ ಇದ್ದಾರೆ ಅಂದ್ರೆ ಧನ್ಯಂ ನಾರದ ಜನ್ಮಮೇ, ನನ್ನ ಜನ್ಮ ಧನ್ಯವಾಯಿತು ಅಂತೆಲ್ಲ ಹೇಳಿದಾಗ ಆ ಯಾರು ಆಕಾಶರಾಜ ಇದ್ದಾನೆ ಮತ್ತೆ ಗೋವಿಂದನಿಗೆ ವಸ್ತ್ರ, ಆಭರಣ ಇತ್ಯಾದಿಗಳನ್ನ ಕೊಟ್ಟು ಗಂಧ ತೈಲವನ್ನ ಕೊಟ್ಟು ಪೂಜೆ ಮಾಡ್ತಾ ಇದ್ದಾರೆ. ವರಪೂಜಾ ಅಂತ ಮಾಡ್ತಾರೆ ಇದು. ಅದನ್ನ ಮಾಡಿ ಮತ್ತೆ ಸಾದರ್ಶ ವರಾರೋಹ ಪತಿಂ ಪರಮ ಪಾವನಂ. ಇಷ್ಟೆಲ್ಲ ಹೇಳಿದ್ರಿ. ಹುಡುಗಿಯನ್ನ ಕರ್ಕೊಂಡ್ ಬಂದಿದ್ದಾರೆ, ಇಲ್ಲಿ ಹುಡುಗ ನಿಂತಿದ್ದಾನೆ. ಅವರಿಬ್ಬರು ನೋಡದೇ ಇರ್ತಾರೆ ಒಬ್ಬರಿಗೊಬ್ರು. ಅದನ್ನು ದಾಖಲೆ ಮಾಡ್ತಾರೆ ವೇದವ್ಯಾಸ. ಒಬ್ಬರಿಗೊಬ್ಬರು ನಿಧಾನವಾಗಿ ನೋಡಿದ್ದಾರೆ. ಒಂದೇ ಸದಕ್ಕೆ ಹಿಂಗ್ ನೋಡಿಬಿಟ್ರೆ ಚೆನ್ನಾಗಿರುವುದಿಲ್ಲ, ಅದ್ರೊಳಗೆ ಏನು ಸ್ವಾರಸ್ಯ ಇದೆ. ಮೊನ್ನೆ ನೋಡಿದ್ರು, ಅವತ್ತು ಪಾಪ ಕಲ್ಲು ಹೊಡೆದು ಕಳಿಸಿದ್ದವು. ಅದಕ್ಕಾಗಿ ಅವತ್ತು ನೋಡಿದ ರೀತಿ ಬೇರೆ, ಇವತ್ತು ನೋಡೋ ರೀತಿ ಬೇರೆ. ಅದಕ್ಕಾಗಿ ಹೇಳ್ತಾರೆ, ಸಾ ದದರ್ಶ ವರಾರೋಹ ಪತಿಂ ಪರಮ ಪಾವನಂ. ಹೇಗೆ ಲಜ್ಜಯ ಪರಿಮೋಹಿತ, ಒಂದು ಸ್ವಲ್ಪ ಎಲಿಮೆಂಟ್ ಆಫ್ ಇದಂತ ಲಜ್ಜಾ ಅದನ್ನಿಟ್ಟುಕೊಂಡು ನೋಡಿದ್ರು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ 100 ಆಭರಣ ಹಾಕೊಂಡ್ರು ಕೂಡ ಲಜ್ಜೆ ಅನ್ನೋದು ಒಂದು ದೊಡ್ಡ ಆಭರಣ ಅಂತ ಕವಿಗಳು ಹೇಳ್ತಾರೆ. ಹೀಗಾಗಿ ಲಜ್ಜೆಯ ಪರಿಮೋಹಿತ, ಚೆನ್ನಾಗಿ ಲಜ್ಜೆಯನ್ನು ತೋರಿಸ್ತಾ ಆ ಶ್ರೀನಿವಾಸನ ಮುಖಾರವಿಂದವನ್ನ ನೋಡಿದ್ದಾಳೆ. ಅದನ್ನ ಕಂಡ ಮೇಲೆ ಶ್ರೀನಿವಾಸ ಸುಮ್ಮನಿರ್ತಾಳೆ. ತಾಂ ದದರ್ಶ ಜಗದ್ಯೋನಿ ಕಮಲಾಕ್ಷಿ ಮಹೀಪತೆ. ಅವನು ಕೂಡ ಕಮಲಾಕ್ಷಿಯಾದ ಆ ಪದ್ಮಾವತಿಯನ್ನ ಅವನು ಕೂಡ ನೋಡಿದ್ದಾನೆ. ಇಬ್ಬರು ಒಬ್ಬರಿಗೊಬ್ಬರು ನೋಡ್ತಾ ಇದ್ರೆ ಇದನ್ನ ಜಗತ್ತೆಲ್ಲ ನೋಡ್ತಾ ಇತ್ತು.
ಇದು ಕಾಣಂಗಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಕಾಣುವಂತದ್ದೇ ಇದು, ಅಷ್ಟು ಬೆಳಕಿನಲ್ಲೇ ನಡೀತಾ ಇರುವಂತದ್ದು. ಆದ್ದರಿಂದ ಅದನ್ನ ನೋಡ್ತಾ ಜಗತ್ತೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ನಗರ ದ್ವಾರ ನಿಲಯಾಂ ದುರ್ಗಾಂ ಮಾಯಾಯುತೋ ಹರಿಹಿ ಪದ್ಮಾವತ್ಯನುಗುಣೋ ಅನುಗೋರಾಜನ್ ದೇವಿ ನತ್ವಾ ವಿಶೇಷತಃ. ಎಲ್ಲರೂ ಸೇರಿ ಊರಿನ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ. ಆ ಊರಿನ ದ್ವಾರ, ನಗರ ದ್ವಾರ ಅಂತ ಕರೀತಾರೆ, ಹೆಬ್ಬಾಗಿಲು ಹೊತ್ತ ದುರ್ಗಾದೇವಿ ದೇವಸ್ಥಾನ. ಆ ದುರ್ಗಾದೇವಿ ದೇವಸ್ಥಾನವನ್ನ ಸಂದರ್ಶನ ಮಾಡಿದ್ದಾರೆ. ಸಂದರ್ಶನ ಮಾಡಿದಾಗ ಇವಳು ಪದ್ಮಾವತಿ ಅಂತಾಳೆ, ಇವನ್ ಮತ್ತೆ ಮದುವೆ ಮಾಡ್ಕೊಳ್ತಾ ಇದ್ದೀನಿ, ಇದನ್ನ ನಿರ್ವಿಘ್ನವಾಗಿ ಮಾಡಿಕೊಡು, ಇವನೇ ನನ್ನ ಗಂಡ ಆಗ್ಬೇಕು ಅಂತ. ಶ್ರೀನಿವಾಸ ಅಂತಾನೆ, ಮದುವೆ ಮಾಡ್ಕೊಳ್ತಾ ಇದ್ದೀನಿ, ಇವಳೇ ನನ್ನ ಹೆಂಡತಿ ಆಗ್ಬೇಕು ಅಂತ, ಅದನ್ನ ಗಟ್ಟಿ ಮಾಡು ಅಂತ ಇಬ್ರು ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ದಾರಂತೆ. ಮತ್ತೆ ಅವರು ದಾರಿಯೊಳಗೆ ಬರ್ತಾ ಇದ್ದ ನಗರದೊಳಗೆ ಅಕ್ಷತೆ, ಗಂಧ, ಪುಷ್ಪ, ಲಾಜ ಅಂದ್ರೆ ಅರಳು ಎಲ್ಲವನ್ನೂ ಅವರ ಮೇಲೆ ಹಾಕ್ತಾ ಇದ್ದಾರೆ. ಆಶೀರ್ವಾದವನ್ನ ಬ್ರಾಹ್ಮಣರೆಲ್ಲ ಮಾಡ್ತಾ ಇದ್ದಾರೆ. ವೇದ ಮಂತ್ರಗಳನ್ನ ದಾರಿಯಲ್ಲಿ ನಿಂತು ಆಶೀರ್ವಾದ ಪುರಸ್ಸರವಾಗಿ ಮತ್ತೆ ವೇದ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಅದನ್ನ ಶ್ರೀನಿವಾಸನನ್ನ ಪೌರ ಜನರೆಲ್ಲ ನೋಡ್ತಾ ಅನ್ಕೋತಾ ಇದ್ರಂತೆ, ಏನು ಪುಣ್ಯ ಇವರಿಗೆಲ್ಲ, ಇಂಥ ಹುಡುಗ ಸಿಕ್ಕಿದ್ದಾನೆ ಅಂತ. ಪಾಪ ಅನಿಸ್ತದೆ ಯಾರಿಗಾದ್ರೂ ಕೂಡ. ಒಂದು ಅದ್ಭುತವಾದ ಮದುವೆ ನಡೀತು ಅಂತ ಇಟ್ಕೊಳ್ರಿ, ಏನೋ ಒಂದು ಜಗತ್ತಿನೊಳಗೆ ಕೆಲವು ಅಂತ ವರಗಳು ಸಿಗ್ತಾವ, ಅದನ್ನ ನೋಡಿ ಅನಿಸ್ತದೆ ಇಂಥದ್ದು ನಮಗ್ ಸಿಗ್ಲಿಲ್ಲಲ್ಲ ಅಂತ ಅನಿಸ್ತದೆ, ಅಥವಾ ಇಂಥದ್ದು ನಮಗ್ ಸಿಗಬೇಕಲ್ಲ ಅಂತ ಅನಿಸ್ತದೆ. ಅಂತ ಕೆಲವು ಮತ್ತೆ ಆಸಕ್ತಿಗಳು ಬರ್ತಾ ಇರ್ತವೆ. ಅದನ್ನ ನೋಡಿದ ಜನರಿಗೆ ಹಾಗೆ ಅನಿಸ್ತು, ಲೋಕೋತ್ತರನಾದಂತಹ ಶ್ರೀನಿವಾಸ, ಈ ಲೋಕಸ್ವಾಮಿಯಾದವನು ಬಂದು ಇಲ್ಲಿ ಹುಡುಗನಾಗಿ ಮದುವೆ ಆಗ್ತಾ ಇದ್ದಾನಲ್ಲ, ಏನ್ ಪುಣ್ಯ ಅಂತ ಅವರು ಅನ್ಕೋತಾ ಇದ್ದಾರೆ. ಆಕಾಶರಾಜೋ ಧರ್ಮಾತ್ಮ ಶ್ರೀನಿವಾಸ ಪರಾಯಣ ಪದ್ಮಾವತ್ಯ ಸಮೇತಂ ತಂ ಶ್ರೀನಿವಾಸಂ ಸಂಭ್ರಮನ್. ಅವನಿಗೂ ಖುಷಿ. ಮತ್ತೆ ನಮ್ಮದು ಚೆನ್ನಾಗಿತ್ತು ಅಂತಂದ್ರೆ ನಾವು ನಾಲ್ಕು ಕಡೆ ತೋರಿಸ್ಕೊಂಡೇ ಬರೋದು, ಹೌದೋ ಇಲ್ಲ? ಈಗ ನಾವು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಅಂದ್ರೆ ಅದನ್ನ 10 ಕಡೆ ನಾವು ಎಲ್ಲಾ ಕಡೆ ನೋಡ್ರಿ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತ ತೋರಿಸ್ತೀವಿ. ಹಾಗೆ ನಮ್ಮ ಕಡೆ ವಸ್ತು ಬಹಳ ಚೆನ್ನಾಗಿತ್ತು ಅಂದ್ರೆ ಪ್ರದರ್ಶನ ಮಾಡಿ. ಇವನು ಯಾವ್ದನ್ನು ಪ್ರದರ್ಶನ ಮಾಡ್ಬೇಕು? ಕೈಯೊಳಗೆ ಶಾಲಿಗ್ರಾಮನ, ಚಕ್ರಾಂಕಿತನ, ಸುದರ್ಶನ, ಸಾಕ್ಷಾತ್ ಸಚ್ಚಿದಾನಂದ ವಿಗ್ರಹ, ಅವನೇ ನಮ್ಮ ರಥದೊಳಗೆ ಕೂತಿದ್ದಾನೆ ಅಂತಂದ್ರೆ ಎಷ್ಟು ಸಂತೋಷ. ಗಜದ ಮೇಲೆ ಕೂತಂತಹ ಅವನನ್ನ ಮತ್ತೆ ಸಂಚಾರಯನ್ ಸಮಂತಾಚ್ಚ ನಾರಾಯಣ ಪುರೇ ಶನೈಹಿ. ಶನೈಹಿ ಅಂದ್ರೆ ಮೇಲಿಂದ ಮೇಲೆ 1 ರೌಂಡ್ ಹಾಕ್ಸಿದ್ರೆ ಮುಗಿತಿತ್ತು, ಇಲ್ಲ 4 ರೌಂಡ್ ಹಾಕ್ಸಿದ್ದು. ನೋಡ್ರಿ ನಮ್ಮ ಮಳೆಯ ಹೇಗಿದ್ದಾರೆ ಅಂತ ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ. ಮಾಡಿ ಮುಂದೆ ವೀಧಿ ತ್ರಯಂ ಪರಿಕ್ರಮ್ಯ 4 ರೌಂಡ್ ಅಲ್ಲ 3 ರೌಂಡ್, 3 ಮಾಡಿ ವಾಸುದೇವಾಲಯಂ ಯಯೌ. ಈ ಪರಮಾತ್ಮನಿಗೆ ಶ್ರೀನಿವಾಸನಿಗೆ ಬಂದ ಗಂಡು ಬೀಗರಿಗೆ ಏನು ವ್ಯವಸ್ಥೆ ಮಾಡಿದ್ರು ಅಲ್ಲಿ ಶ್ರೀನಿವಾಸನ ಮನೆ ಯಾವುದನ್ನು ಮಾಡಿಕೊಟ್ಟಿದ್ರು ಅಲ್ಲಿಗೆ ಅವನು ಹೋಗಿದ್ದ. ಹೋದ ಮೇಲೆ ಶ್ರೀನಿವಾಸ ಕರೆದು ಏನಂದ ಅಂದ್ರೆ, ಯಾರನ್ನ ಕರೆದ ಅಂತ ಹೇಳ್ತಾರೆ ನೋಡ್ರಿ. ರಾತ್ರಿಸ್ತು ಪಂಚಘಟಿಕ ಸಮಭೂತ್ ರಾಜ ಸತ್ತಮ ಜಗಾಮ ಭವನಂ ರಾಜ ಸ್ವಕೀಯಂ ರಾಜವಲ್ಲಭಾಂ ತದಾಗತೋ ಮಹಾರಾಜ ಸ್ತೋಂಡಮಾನೋ ಮಹೀಪತೆ. ಪಾಪ ರಾಜನಿಗೆ ಕೆಲಸ ಹೆಚ್ಚಿರ್ತದೆ, ಏನೋ ಕೈಯೊಳಗೆ ಕ್ಯಾಶ್ ಬ್ಯಾಗ್ ಅನ್ನ ಅವರ ಚಿಕ್ಕಪ್ಪನಿಗೆ ಕೊಟ್ಟಿರ್ತಾರೆ. ಅದಕ್ಕೆ ಕರೆದ್ರು, ಯಾರನ್ನ ತೋಂಡಮಾನನ ಕರೆದು ಹೇಳಿದ್ರು, ನೋಡಪ್ಪ ನೀವು ಆ ಕಡೆ ಮನೆಗೆ ಹೋಗ್ಬಿಟ್ರೆ ಹೆಂಗೆ, ಇಷ್ಟು ಜನ ಹಸಿದು ಕೂತಿದ್ದಾರೆ, ಎಂತೆಂಥವ್ರು, ನನ್ನ ಹೆಂಡತಿ ಹಿಡ್ಕೊಂಡು ಎಲ್ಲರಿಗೂ ಕೂಡ ತಲೆ ಓಡ್ತಾ ಇಲ್ಲ, ಅಷ್ಟು ಹಸಿವಾಗಿತ್ತು. ಅಷ್ಟೇ ಅಲ್ಲ, ನನಗೂ ಕೂಡ ಬಹಳ ಹಸಿವು. ಅಹಂ ಶ್ರೀನಿವಾಸ ಕ್ಷುಧಾತುರ. ಕ್ಷುಧಾತುರ ಅಂದ್ರೆ ಹಸಿವೆಯಿಂದ ಕಂಗೆಟ್ಟವನು ಅಂತ, ಅಷ್ಟು ಹಸಿವಾಗಿದೆ. ಮತ್ತು ಬಂದವರೆಲ್ಲ ಉಪವಾಸದಿಂದ ಬಂದಿದ್ದಾರೆ, ದೂರದ ಪ್ರಯಾಣ. ಹೀಗಾಗಿ ನನ್ನ ಪುತ್ರರು ಮಿತ್ರರು ಯಾರ್ಯಾರಿದ್ದಾರೆ, ತಾಯಿ ತಂದೆಯರು ಮತ್ತೆ ಭಾರ್ಯ ಲಕ್ಷ್ಮಿ ಎಲ್ಲರೂ ಕೂಡ ಕ್ಷುದಯ ಪರಿಮೋಹಿತ, ಭಯಂಕರ ಹಸಿವಾಗಿದೆ, ಊಟಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಊಟಕ್ಕೆ ಅಂತ ಅಂದ ತಕ್ಷಣ ಏನೋ ಒಂದ್ ಸ್ವಲ್ಪ ಸುಮ್ಮನೆ ಮಾಡಿ ಮುಗಿಸ್ಬೇಡ್ರಿ, ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿದ. ಯಾಕಂದ್ರೆ ನಾವು ಗಂಡು ಬೀಗರು ನೆನಪದನೋ ಇಲ್ಲೋ, ಅದಕ್ಕಾಗಿ ಮಾಡ್ರಿ ಅಂತಂದ್ರೆ ವಾಸುದೇವ ವಚ ಶ್ರುತ್ವ ತೋಂಡಮಾನೋ ಪ್ರವಿದ್ಧರಿಂ. ತೋಂಡಮಾನ ಅಂದ, ನಮ್ಮ ಊಟಕ್ಕೆ ನೀನು ಮೋಹ ತೋರಿಸ್ತೀಯ? ಆಯ್ತಪ್ಪ ಆಗ್ಲಿ, ಅವಶ್ಯ. ನೀನು ನಿನ್ನೆ ಸುಮ್ಮನೆ ಊಟ ಮಾಡಿ ತೇಗಿ ಇಡೀ ಜನರ ಹೊಟ್ಟೆಯನ್ನ ತುಂಬಿಸಿದೆ ಅನ್ನೋದೇನು ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿ, ಬೆಳಗ್ಗೆ ಪೇಪರ್ ನಮಗೆ ಬಂದಿದೆ, ಹೀಗಾಗಿ ನಮಗೆಲ್ಲ ಗೊತ್ತು. ಆದರೂ ಕೂಡ ನೀನು ಊಟಕ್ಕಾಗಿ ಮೋಹಿಸ್ತಾ ಇದ್ದೀಯಲ್ಲ, ಅದು ಒಂದು ಆಶ್ಚರ್ಯ, ಇದಕ್ಕಿಂತ ಏನ್ ದೊಡ್ಡ ಆಶ್ಚರ್ಯ ಅಂತ ಹೇಳ್ತಾನೆ. ತಥಾ ಮಮಾನ್ನಂ ಪ್ರತಿಮುಖ್ಯತೆ ಸ್ವಂ ತ್ವಂ.
ಆದ್ದರಿಂದ ಆಗ್ಲಿ ಅಂತ ಹೇಳಿ ಕ್ಷಣೇನ ಕಾರಯಾಮಾಸ ಪಾಕಂ ರಾಜ ಹವಿರ್ಭುಜ. ಅಗ್ನಿದೇವರು ಬಂದೇ ಇದ್ದಾರೆ. ಕ್ಷಣದೊಳಗೆ ಎಲ್ಲ ಅಡಿಗೆ ರೆಡಿ ಆಯ್ತು. ಋಷಿಗಳಿಗೆ ಬೇಕಾದದ್ದು, ವೇದಜ್ಞರಿಗೆ ಬೇಕಾದದ್ದು, ಸುರರಿಗೆ ಬೇಕಾದದ್ದು, ಮತ್ತೆ ಅವರ ಹೆಂಡತಿಯರಿಗೆ ಮಕ್ಕಳಿಗೆ ಬೇಕಾದದ್ದು ಎಲ್ಲವೂ ಕೂಡ ಕ್ಷಣದೊಳಗೆ ತಯಾರಾಗಿದೆ. ಭೋಜನಂ ಕೃತವಂತಹ, ಎಲ್ಲರೂ ಕೂಡ ಊಟವನ್ನ ಮಾಡಿ ಮುಗಿಸಿದ್ದಾರೆ. ವಾಸುದೇವಸ್ಯ ರಾಜೇಂದ್ರ ಪ್ರೇಷಯಾಮಾಸ ಸಾದರಂ ಅನ್ನಂ ಬಹುವಿಧಂ ಭಕ್ಷ್ಯಂ ಸಮಾಶಂ ಮಧುಸೈಕೃತಂ. ನೋಡ್ರಿ, ಎಲ್ಲರದು ದೃಷ್ಟಿ ಪಾಪ ಮತ್ತೆ ಶ್ರೀನಿವಾಸನ ಮೇಲಿತ್ತು. ಏನಂದ್ರೆ ಅವನು ನಮ್ ಜೊತೆ ಬಂದು ಊಟ ಮಾಡ್ತಾನ ಅಂತ. ಇಲ್ಲ, ಶ್ರೀನಿವಾಸ ಅಂದ ನಾನು ಇದ್ದಲ್ಲಿಗೆ ಅಡಿಗೆ ಬರಬೇಕು ಅಂತ ಹೇಳಿ. ಹೀಗಾಗಿ ಪಾಪ ಉಳಿದವರೆಲ್ಲ ಊಟ ಮಾಡಿದ್ರು. ಅವನಿಗೆ ಶ್ರೀನಿವಾಸನಿಗೆ ಚೆನ್ನಾಗಿ ತೆಗೆದುಕೊಂಡು ಬಂದು ಅವನಿಗೆ ಸಮಾಶಂ ಮಧು ಸಂಯುಕ್ತಂ, ಒಳ್ಳೆ ಅಡಿಗೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನ ಲಕ್ಷ್ಮಿಯನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ಊಟ ಮಾಡಿದ್ದಾನೆ ಶ್ರೀನಿವಾಸ ಅಂತ ಹೇಳ್ತಾರೆ. ಊಟ ಆದ್ಮೇಲೆ ಅವರಿಗೆ ಒಳ್ಳೆ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ನಿದ್ರಾಂ ಚಕಾರ ವಿಧಿವತ್ ನಿರ್ನಿದ್ರೋಪಿ ಸುಖಾಸನೆ, ಒಳ್ಳೆಯ ಸುಖಾಸನದಲ್ಲಿ ಮಲಗಿದ್ದಾನೆ. ನಿರ್ನಿದ್ರ ಅಪಿ, ಸಪ್ತಮಿ ರಾತ್ರಿ ಹೇಗೆ ಕಳೆದನೋ ಅಷ್ಟಮಿ ರಾತ್ರಿಯನ್ನು ಕಳೆದ. ಈಗ ನವಮಿ ರಾತ್ರಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ಮತ್ತೆ ಸುಖವಾಗಿ ನಿದ್ರೆ ಮಾಡಿದ್ದಾನೆ ಅಂತ ಹೇಳಿ. ಏವಂ ಗತಾಚ ಸಾ ರಾತ್ರಿ ಪ್ರಭಾತ ಸಮಯೋಭವತ್. ಇಷ್ಟು ಗದ್ದಲ ಇರ್ತದಲ್ಲ, ಆವಾಗ ಯಾವಾಗ ಸಮಯ ಹೋಗಿದ್ದೇ ಗೊತ್ತಾಗುದಿಲ್ಲ. ನೋಡಿರ್ಬೇಕಾ, ಬಹಳ ಕೆಲಸ ಇದ್ದಾಗಿ ನವರಾತ್ರಿ ಸಮಯದೊಳಗೆ ನಮ್ಗೆ ಟೈಮೇ ಸಿಗೋದಿಲ್ಲ. ಯಾಕೆ ಅಂದ್ರೆ ಒಂದು ಕೆಲಸ ಮುಗಿತಿದ್ದಂಗೆ ಇನ್ನೊಂದು ಕೆಲಸ, ಅದಾದ್ಮೇಲೆ ಮತ್ತೊಂದು, ಮಧ್ಯದೊಳಗೆ ಸರಸ್ವತಿ ಪೂಜೆ, ಆವಾಹನ ಎಲ್ಲ, ಇದೆಲ್ಲ ಮುಗಿಯೋದ್ರೊಳಗೆ 9 ದಿನ ಮುಗಿದವು. ಹಾಗೆ ಈ 3 ದಿನದ ಈ ಕಾರ್ಯದಲ್ಲಿ ಮಲಗಿದ್ಯಾವಾಗಲೋ ಎದ್ದಿದ್ಯಾವಾಗಲೋ ಅನ್ನುವಷ್ಟು ಸಮಯ ಸಣ್ಣದಾಯಿತು. ಮತ್ತೆ ಜನರಿಗೊಂದು ಉತ್ಸಾಹ ಇತ್ತಲ್ಲ, ಉತ್ಸಾಹ ಹೆಚ್ಚಾದ್ರೆ ಮನುಷ್ಯನ ನಿಂತು ಬರುವುದಿಲ್ಲ, ಅದೊಂದಿತ್ತು. ಹೀಗಾಗಿ ಶ್ರೀನಿವಾಸನ ಆ ಮದುವೆಗೆ ಬಂದಾಗ ರಾತ್ರಿ ಹೇಗೆ ಕಳೆಯಿತು ಅಂತ ಗೊತ್ತಾಗಲಿಲ್ಲ. ಸಂಪ್ರಾಪ್ತೋ ದಶಮಿ ದಿನೇ, ದಶಮಿ ದಿನದಲ್ಲಿ ಎದ್ದು ಬೇಗ ಬೇಗ ಸ್ನಾನ ಮಾಡಿದ್ದಾನೆ ಶ್ರೀನಿವಾಸ. ಮದುವೆ ದಿವಸ ಅದು. ಅದಕ್ಕಾಗಿ ವಸಿಷ್ಠರಿಗೆ ಕರೆದು ಹೇಳ್ತಾನೆ, ಏನಂದ್ರೆ ನಾವು 5 ಜನ ಉಪವಾಸ, ಅದಕ್ಕೆ ನಿನ್ನೆ ದಿವಸ ರಾತ್ರಿ ಅಷ್ಟು ಸಿಟ್ಟು ಮಾಡ್ಕೊಂಡು ಅಡಿಗೆ ಒಳ್ಳೆ ಮಾಡಿಸಿ ಊಟ ಮಾಡಿದ್ವಿ. ರಾತ್ರಿ ಊಟ ಚೆನ್ನಾಗಿ ಆಗಿಲ್ಲ ಪಾಪ ಬೆಳಿಗ್ಗೆ ಉಪವಾಸ ಹೆಂಗ್ ಮಾಡೋದು? ಅದು ಇವರ ಮದುವೆ ಸಾಯಂಕಾಲದ ಮದುವೆ. ಹೀಗಾಗಿ ಬೆಳಗ್ಗೆಯಿಂದ ಉಪವಾಸ ಮಾಡಿ ಸಾಯಂಕಾಲಕ್ಕೆ ಅವರು ಮತ್ತೆ ಕಾಯಬೇಕು. ಆದ್ದರಿಂದ 5 ಜನ ನಮ್ಮ ಕಡೆ, 5 ಜನ ಅವರ ಕಡೆ ಉಪವಾಸ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ನಮಯ ಭೋಜನಂ ಕಾರ್ಯಂ ಲಕ್ಷ್ಮ್ಯಾ ಚ ಪರಮೇಷ್ಠಿನ ಮಾತ್ರ ಪುರೋಹಿತೇನಾಪಿ ವಯಂ ಪಂಚಾನ್ನ ವರ್ಜಿತಾ. ನಮ್ಮ ಕಡೆ 5 ಜನ ಊಟ ಮಾಡೋದಿಲ್ಲ. ನಾನು, ಲಕ್ಷ್ಮಿ, ಪ್ರಕುಲಾವತಿ, ಮತ್ತೆ ಯಾರು ಪರಮೇಶ್ವರಿ, ಬ್ರಹ್ಮದೇವರು, ಮತ್ತೆ ಇವರು ಯಾರು ಪುರೋಹಿತರು, ಈ 5 ಜನ ಊಟ ಇಲ್ಲ ನಮ್ಮ ಕಡೆ. ಮತ್ತೆ ಅವರ ಕಡೆ ರಾಜ, ಪದ್ಮಾವತಿ, ರಾಜನ ಹೆಂಡತಿ, ವಸುದಾನ ಮತ್ತು ಪುರೋಹಿತರು, ಈಗ 5 ಜನ ಅವರು ಕೂಡ ಉಪವಾಸದಿಂದ ಇರಬೇಕು ಅಂತ ಹೇಳಿ ಉಳಿದವರ ಉಪವಾಸ ಇಡಬೇಡ ಅಂತ ಹೇಳಿ. ಯಾಕೆ ಅಂದ್ರೆ ಗಚ್ಚ ಯಕ್ಷ ಗಣಾಧ್ಯಕ್ಷ ರಾಜಾನಂ ವಿಪ್ರಕರಣ, ಬ್ರಾಹ್ಮಣರಿಗೆ ರಾತ್ರಿವರೆಗೂ ಕಾಯಿಸಬಾರದು, ಅವರಿಗೆ ಹಾಕಿ ಬಿಡ್ರಿ ಹೇಳ್ತಾರೆ. ನೋಡ್ರಿ, ಭೋಜನಂತು ಋಷಿ ಮುಖ್ಯಾನಂ ಕರ್ತವ್ಯಂ ಪೂರ್ವಮೇವ ಹಿ. ಸಾಯಂಕಾಲದ ಮತ್ತೆ ಮಂಗಳಾಷ್ಟಕ ಎಲ್ಲ ಆಗಿ ಊಟ ಆಮೇಲೆ ಆಗುವುದು ಬೇಡ, ಅವರಿಗೆ ಪೂರ್ವಮೇವ ಮೊದಲೇ ಮತ್ತೆ ಮದುವೆ ಊಟ ಆಗಿಬಿಡಬೇಕು. ಯಾಕೆಂದ್ರೆ ಮುಹೂರ್ತ ಕಾಲೋ ರಾತ್ರೌತು ನಾಡಿಕಾಯಾಂ ತ್ರಯೋದಶ, ತಡವಾಗಿ ಸಾಯಂಕಾಲದ ಹೊತ್ತಿಗೆ ಮುಹೂರ್ತ ಇರೋದ್ರಿಂದ ಅವರನ್ನು ಕಾಯಿಸಬಾರದು, ಬ್ರಾಹ್ಮಣ ಭೋಜನ ಆಗ್ಬೇಕು, ಅದಾದ್ಮೇಲೆ ಮುಂದಿನ ಕೆಲಸ ಅಂತಂದ್ರು. ಹೀಗಾಗಿ ಹೋಗಿ ಮಹಾರಾಜನಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಬೇಗ ಬೇಗ ಅಡಿಗೆ ಮಾಡಿ ಬ್ರಾಹ್ಮಣರಿಗೆಲ್ಲ ಊಟಕ್ಕೆ ಹಾಕಿದ್ದಾರೆ. ಬ್ರಾಹ್ಮಣರು, ಋಷಿಗಳು, ಮುನಿಗಳು ಮತ್ತೆ ಉಳಿದ ಎಲ್ಲ ಪರಿವಾರದವರು ಚೆನ್ನಾಗಿ ಊಟ ಮಾಡಿದ್ದಾರೆ. ಅವರಿಗೂ ಕೂಡ ಪುಷ್ಕಳವಾಗಿ ದಕ್ಷಿಣೆ ದಾನವನ್ನೆಲ್ಲ ಕೊಟ್ಟಿದ್ದಾನೆ. ನಿಷ್ಕಂ ತಾಂಬೂಲಂ ಚ ದ್ವಿಜನ್ಮನಾಂ ಏವಂ ಭೂತೆ ಮಹೀಪಾದ ಕಲ್ಯಾಣ ದಿವಸೇ ಹರೇಃ ಭೃಗುವಾರೇ ದಶಮ್ಯಾಂತು ಸಾಯಂಕಾಲೇ ವಿಯನ್ ನೃಪಃ. ಹೀಗೆ ದಶಮಿ ದಿವಸ ಸಾಯಂಕಾಲ ಪ್ರಾಪ್ತವಾಗಿದೆ. ಸರಿ, ಇದೆಲ್ಲ ಒಂದು ನೋಡಿದೆ ಅಷ್ಟೇ. ಇನ್ನೇನಿದೆ.
ದಶಮ್ಯಾಂ ತು ಸಾಯಂಕಾಲೇ ವಿಯಂ ನೃಪಃ ಚತುರಂಗ ಬಲಂ ಸರ್ವಂ ನಿಧಾಯ ಪುರತಃ ಸುತಂ ವಸುದಾನಂ ಮಹಾರಾಜ ತೋಂಡಮಾನಂ ಚ ಸೋದರಂ. ಹೀಗೆ ಸಾಯಂಕಾಲ ಆಯಿತು, ಊಟ ಎಲ್ಲ ಆದವರು ಪಾಪ ಶಾಂತವಾಗಿದ್ದಾರೆ. ಇನ್ನು ಮುಹೂರ್ತ ಸಮಯ ಬಂತಲ್ಲ, ಅದಕ್ಕೆ ಸ್ವಲ್ಪ ಮುಂಚೆನೆ ಮತ್ತೆ ಶ್ರೀನಿವಾಸನ ಕರ್ಕೊಂಡು ಹೋಗ್ಲಿಕ್ಕೆ ಐರಾವತವನ್ನು ತರಿಸಿದ್ರು. ಒಳ್ಳೆ ಐರಾವತದ ಮೇಲೆ ಶ್ರೀನಿವಾಸನ ಕರ್ಕೊಂಡು ಬರಬೇಕು. ಪುರೋಹಿತರು ವಸುದಾನ ತೋಂಡಮಾನ ಅವರನ್ನು ಕರ್ಕೊಂಡು ರಾಜ ಬರ್ತಾ ಇದ್ದಾನೆ. ಪುರೋಹಿತಂ ಪುರಸ್ಕೃತ್ಯ ಸುಹೃತ್ ಸಂಬಂಧಿ ಬಾಂಧವೈ ಐರಾವತಂ ಮಹಾನಾಗಂ ರತ್ನ ಕಂಬಲ ಭೂಷಿತಂ. ಒಳ್ಳೆ ರತ್ನ ಕಂಬಲ ಭೂಷಿತವಾದ ಐರಾವತದ ಮೇಲೆ ಅವನ್ನ ಕೂಡಿಸ್ಬೇಕು ಅಂತ ಆಹ್ವಾನ ಮಾಡ್ಲಿಕ್ಕೆ ಬರ್ತಾ ಇತ್ತು. ಆಹ್ವಾನ ಕಾರಣಾತ್ ಪ್ರಾಪ್ತಃ ಶ್ರೀನಿವಾಸಾಲಯಂ ತದಾ. ಹಾಗೆ ಅವನು ಬಂದ ತಕ್ಷಣ ಏನ್ ಕರೆಯೋದು ಅಂದ್ರೆ ಒಂದು ಚಂದಾಗಿ ಕರಿಬೇಕಲ್ಲ, ಅದಕ್ಕೆ ಹೇಳ್ತಾರೆ ತಸ್ಮಿನ್ ಮಹಾಗೃಹೇ ರಾಜನ್ ಅಯುತ ಸ್ತಂಭ ಶೋಭಿತಾಂ ಸಭಾಂ ಚಕಾರ ರತ್ನಾಢ್ಯಾಂ ವಿಶ್ವಕರ್ಮ ಪ್ರಿಯಾಂ. ವಿಶ್ವಕರ್ಮನು ಮೊದಲೇ ಒಳ್ಳೆ ಚೆನ್ನಾಗಿ ರತ್ನಗಳ ಮಂಟಪವನ್ನ ತಯಾರು ಮಾಡಿದ್ದಾನೆ. ಅಲ್ಲಿ ಅವರನ್ನ ಕೂಡಿಸಿ ಮತ್ತೆ ದಧಿ ಚವನ ಮೊದಲಾದಂತಹ ಋಷಿಗಳೆಲ್ಲರೂ ಕೂಡ ಮುನಿಗಳೆಲ್ಲರೂ ಕೂಡ ಅಲ್ಲಿ ಬಂದು ಮಧ್ಯದಲ್ಲಿ ಕೈ ಮುಗಿದು ಕೂತಿದ್ದಾರೆ. ಮಧ್ಯದಲ್ಲಿ ಶ್ರೀನಿವಾಸನ ಕೂಡಿಸಿದ್ದಾರೆ. ತತ್ ಸಭಾದ್ವಾರ ಮಾಸಾಧ್ಯ ರಾಜ ಸತ್ಯ ಪರಾಕ್ರಮ. ಅಲ್ಲಿಗೆ ರಾಜನು ಬಂದು ಶ್ರೀನಿವಾಸ ಹೇಳ್ತಾನೆ, ಭವಾನ್ ಶ್ರೇಷ್ಠತಮೋತ್ಯಂತಂ ವೃದ್ಧೋಸಿ ನೃಪಸತ್ತಮ ಕಿಮರ್ಥಂ ಆಗತೋಸಿ ತ್ವಂ ಮದ್ಗೃಹಂ ರಾಜಸತ್ತಮ. ಇವನು ಬಂದಲ್ಲ, ಅದಕ್ಕೆ ಅವನಂದಂತೆ ಒಂದು ವಿಡಂಬನೆ ಮಾತು ಏನಂದ್ರೆ, ನಿಮಗೆ ಬಹಳ ವಯಸ್ಸಾಗಿದೆ, ಯಾಕೆ ನೀವು ಬರ್ಲಿಕ್ಕೆ ಹೋದ್ರಿ? ಮಾವನಿಗೆ ಹೇಳ್ತಾ ಇರೋ ಮಾತು. ಈಗಿಂದೇ ಪಾಪ ಅಷ್ಟು ಕಾಳಜಿ ಮಾಡ್ತಾ ಇದ್ದಾನೆ ಮಾವನ ಮೇಲೆ. ನೀನು ಯಾಕೆ ಬರ್ತಾ ಇದ್ದಿ? ಸುಮ್ಮನೆ ನಿನ್ನ ಮಗನ ಕಳಿಸಿದ್ರೆ ನಾನು ಬಂದ್ಬಿಡ್ತಾ ಇದ್ದೆ. ನಾನು ಮದುವೆ ಆಗ್ಲಿಕ್ಕೆ ಮತ್ತೆ ವೈಕುಂಠದಿಂದ ಬಂದವನು, ಇನ್ನು ಈ ಮಂದಿರದಿಂದ ಅಲ್ಲಿ ಬರೋದಿಲ್ಲ. ಹೀಗಾಗಿ ನಾ ಬರೋದು ನಿಶ್ಚಯನೇ. ನನಗೊಬ್ಬ ನೀವು ವಸುದಾನನ್ನು ಕಳಿಸಿದ್ರೆ ಸಾಕಾಗ್ತಿತ್ತು, ಅವನ ಹೆಗಲ ಮೇಲೆ ಕೈ ಹಾಕೊಂಡು ಬಂದ್ಬಿಡ್ತಿದ್ದೆ ಅಂತಲ್ಲ. ಅದಕ್ಕೆ ಹೆಂಗ್ ನಡೀತದಪ್ಪ ಅಂತಂದು ರಾಜ ಅಂದ, ಇನ್ನು ಮಾತಾಡೋದು ಬಹಳ ಮತ್ತೆ ಬೇಡ, ಯಾಕೆಂದ್ರೆ ಸಮಯ ಆಗ್ತಾ ಇದೆ, ಜಾಸ್ತಿ ವಿಸ್ತಾರ ಮಾಡಬೇಡ್ರಿ ಆಚಾರ್ಯ ಅಂತಂದು ವಿಳಂಬ ಕ್ರಿಯತೆ ಕಸ್ಮಾತ್ ಪೂಜಾಂ ಕುರು ರಮಾಪತೆ. ವಿಳಂಬ ಮಾಡಬೇಡ, ರಮಾಪತಿಯ ಪೂಜೆಯನ್ನು ಮಾಡು ಅಂತ ರಾಜ ಹೇಳ್ತಾ ಇದ್ದಾನೆ. ಧರಣಿ ದೇವಿ ಮತ್ತೆ ಕೈಯಲ್ಲಿ ನೀರು ತೆಗೆದುಕೊಂಡು ಬಂದಿದ್ದಾಳೆ. ಅರುಂಧತಿಂ ಪುರಸ್ಕೃತ್ಯ ಕುರು ಪೂಜಾಂ ರಮಾಪತೆ. ಬಾಷ್ಪ ಸಂದಿಗ್ಧ ಲೋಚನ ಮುಖಂ ವಿಲೋಕ್ಯ ರಾಜೇಂದ್ರ ಕೃಷ್ಣಸ್ಯ ನೃಪವಲ್ಲಭ. ನೋಡ್ರಿ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡ್ತಾರೆ ಯಾರು ವೇದವ್ಯಾಸರು. ಏನಾಗ್ತದೆ ಗೊತ್ತೇನು, ಮೊದಲನೇ ಸಲ ಅತ್ತಿಗೆ ಎಷ್ಟು ವಯಸ್ಸು? ಅತ್ತಿಗೊಂದು 50 ವರ್ಷ, ಅಳಿಯನಿಗೊಂದು 25 ವರ್ಷ. ಆದರೂ ಕೂಡ ಮೊದಲನೇ ಬಾರಿ ಅತ್ತಿ ಅಳಿಯನ ಮುಖ ನೋಡಿದಾಗ ಅತ್ತಿನೂ ನಾಚ್ಕೋತಾಳ. ಈ ಮಾತನ್ನ ವೇದವ್ಯಾಸರಿಂದ ಯಾರು ಹೇಳಿಕ್ ಸಾಧ್ಯ? ಎಷ್ಟೆಷ್ಟು ಪಾತ್ರಗಳ ಅದ್ಭುತ ನಿರ್ಮಾಣವನ್ನ ಮಾಡಿದ ವೇದವ್ಯಾಸರೇ ಈ ಮಾತುಗಳು. ಅವ್ರು ಹೇಳಿದ್ರು, ಮುಖವನ್ನ ನೋಡಿದ್ದು ಹೇಗಿದ್ದಾನ ಮಳಿಯ ಅಂತ ಹತ್ತಿರದಿಂದ, ಮೊನ್ನೆ ದೂರದಿಂದ ನೋಡಿದ್ದು ನಿನ್ನೆ. ಅದಕ್ಕಾಗಿ ಬಂದು ಅವನಸ್ತ್ರೊಳಗೆ ಅನ್ಕೊಂಡು, ಆಹಾ ಕೃತಾರ್ಥಳಾದ ನಾನು, ಇಂಥ ಒಬ್ಬ ಅಳಿಯ ಸಿಕ್ಕಿದ್ದಾನೆ. ಸಲಜ್ಜಾ ಪೂಜೆಯಾಮಾಸ, ಒಂದ್ ಸ್ವಲ್ಪ ನಾಚಿಕೆಯಿಂದ ಅವನನ್ನ ಪೂಜೆ ಮಾಡಿದರು. ಪೂಜೆ ಮಾಡಿ ಎಲ್ಲಾ ಯೋಷಿತರು, ಎಲ್ಲಾ ಹೆಣ್ಣು ಮಕ್ಕಳು ಕೂಡ ವಿಸ್ಮಯದಿಂದ ಅವನನ್ನ ನೋಡ್ತಾ ಇದ್ದಾರೆ. ಕಿಂ ತ್ವಯಾ ಚರಿತಂ ಪುಣ್ಯಂ ಪೂರ್ವಜನ್ಮ ನಿಹೇಧರೆ. ಧರಾದೇವಿ, ನಿನ್ನ ಹತ್ರ ಏನಾದ್ರೂ ಫಾರ್ಮುಲಾ ಅದನ್ನ? ಇಂಥ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ, ನಮಗೂ ಒಂದ್ ಸ್ವಲ್ಪ ಹೇಳೋದನ್ನ. ನಾವು ಯಾವ್ದಾದ್ರು ವಿಶೇಷವಾಗಿ ಪಾರಾಯಣ ಮಾಡಿ ಸಿದ್ಧಿ ಮಾಡ್ಕೊಂಡಿಯ? ಏನಾದ್ರು ನಾವೆಲ್ಲ ಇನ್ನು ಮತ್ತೆ ರೆಗ್ಯುಲರ್ ಪಾರಾಯಣ ಅಷ್ಟೇ ಮಾಡ್ತಾ ಇದ್ದೀವಿ, ವಿಶೇಷವಾದದ್ದು ಏನಾದ್ರು ಮಾಡ್ಬೇಕಾ ಹೇಳು ಅಂತೆಲ್ಲ ಕೇಳಿದ್ರೆ ಅವಳು ಸುಮ್ಮನೆ ನಕ್ಕಿದ್ದಾಳೆ. ಯಾ ತ್ವಮಿತ್ತಂ ಪೂಜಯಸಿ ಸಾಕ್ಷಾತ್ ನಾರಾಯಣ ಸ್ವಯಂ. ತಾಟಿನೊಳಗೆ ಕಾಲಿಟ್ಟವನು ಯಾರು? ಸಾಕ್ಷಾತ್ ನಾರಾಯಣ. ಪಾದುಕಾ ಪೂಜೆ ಮಾಡುವವರು ನಾವು, ಪಾದವನ್ನೇ ಪೂಜೆ ಮಾಡಿದ ಧರಣಿ ದೇವಿ, ಏನ್ ಸೌಭಾಗ್ಯ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಗಜಂ ಆರೋಪ ಯದ್ರಾಜ. ಅದಾದ್ಮೇಲೆ ಒಳ್ಳೆ ವಸ್ತ್ರಗಳನ್ನೆಲ್ಲ ಕೊಟ್ಟು ಒಳ್ಳೆ ವಾದ್ಯಗಳನ್ನ ಬಾರಿಸ್ತಾ ಗಜದ ಮೇಲೆ ಅವನನ್ನ ಕೂಡಿಸಿದ್ದಾರೆ. ಕೂಡಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ಕುಬೇರ, ಗರುಡ, ವಾಯು, ವರುಣ, ಯಮ, ಮರುತಾಂಗಣೈಹಿ ಎಲ್ಲರೂ ಕೂಡ ಅವರ ಜೊತೆಗೆ ಬರ್ತಾ ಇದ್ದಾರೆ. ವಸಿಷ್ಠಾದಿ ಮುನಿಶ್ರೇಷ್ಠರು ಮುಂದೆ ನಡೀತಾ ಇದ್ದಾರೆ, ಮುಂದೆ ಅವರೆಲ್ಲ ಇರಬೇಕು ಅಂತ. ಮತ್ತೆ ತೋಂಡಮಾನ ರಾಜನ ಹೆಂಡತಿ ಕಾಯ್ತಾ ಇದ್ದಾಳೆ ದ್ವಾರದೊಳಗೆ, ಕೈ ಒಳಗೆ ಕುಂಕುಮೋದಕವನ್ನು ಹಿಡ್ಕೊಂಡು, ಅಂದ್ರೆ ಕದಲಾರ್ತಿಯನ್ನು ಮಾಡಬೇಕು ಅಂತ
ತೊಂಡಮಾನನ ಹೆಂಡತಿ, ಅವಳದನ್ನ ಮಾಡಿದ್ದಾಳೆ. ಸಮಾದಾಯ ಆಶು ಕಲ್ಯಾಣಿ ವಾಸುದೇವಮ ಪೂಜಯತ್ ರತ್ನಾಸನೆ ರಾಜ ವಿನಿರ್ಮಿತೆ ಹರಿ ರರಾಜ ರಾಜೀವ ಸಮಾನ ನೇತ್ರ. ಒಳ್ಳೆ ರತ್ನಾಸನದಲ್ಲಿ ಅವನನ್ನು ಕೂರಿಸಿದ್ದಾರೆ. ಇನ್ನು ಕಲ್ಯಾಣ ವೇದಿಕೆ ಕರ್ಕೊಂಡು ಹೋಗ್ಬೇಕು, ಅದಕ್ಕಿಂತ ಮುಂಚೆ ಮೊನ್ನೆ ಒಳ್ಳೆ ಈ ಕಡೆ ಕೂಡಿಸಿದ್ದಾರೆ. ಕೂಡಿಸಿ ಸ್ವಾಮಿ ಪುಷ್ಕರಣಿ ತೋಯಂ ಹೇಮ ಕುಂಭಾವಿ ಪೂರಿತಂ ಹೇಳಿದ. ಸ್ವಾಮಿ ಪುಷ್ಕರಣಿ ನೀರನ್ನ ತೆಗೆದುಕೊಂಡು ಬರ್ರಿ, ಅದನ್ನ ಒಳ್ಳೆಯ ಬಂಗಾರದ ಕುಂಭದಲ್ಲಿ ತೆಗೆದುಕೊಂಡು ಬಂದು ಆನಯಿತ್ವ ಸಂಕಲ್ಪವನ್ನು ಮಾಡಿದ್ರು. ಏನು? ಕನ್ಯಾದಾನದ ಸಂಕಲ್ಪ. ಸಂಕಲ್ಪ ವಿಧಿವದ್ರಾಜ ಕನ್ಯಾದಾನಾಂಗ ಪೂರ್ವಕಂ. ಇದು ಕನ್ಯಾದಾನ ಅಲ್ಲ, ಕನ್ಯಾದಾನಾಂಗವಾದಂತಹ ಕಾಲು ತೊಳೆಯೋ ಕೆಲಸ ಅದನ್ನ ಮಾಡ್ತಾ ಇದ್ದಾನೆ. ಅದನ್ನ ಮಾಡಿ ಮಧುಪರ್ಕವನ್ನ ಮಾಡಿದ್ದ. ಮಧುಪರ್ಕ ಅನ್ನೋದು ಒಂದು ದೊಡ್ಡ ಕೆಲಸ, ಅದು ಅಳಿಯಲಿಗೆ ಮತ್ತೆ ನಾವು ಮಾಡಬೇಕು. ತತಶ್ಚಕಾರ ರಾಜೇಂದ್ರ ಮಧುಪರ್ಕಂ ಪುರೋಹಿತ ಪುರೋಹಿತೋಕ್ತ ಮಂತ್ರೇಣ ತಸ್ಯ ಪಾದಾವನೇಜನಂ. ಯಾವ ರೀತಿಯಾಗಿ ಮಾಡಿದ್ರು? ಸಹಸ್ರ ಶೀರ್ಷ ಪುರುಷ ಇತಿ ಮಂತ್ರಂ ಸಮುಚ್ಚರನ್. ಪುರುಷ ಸೂಕ್ತಗಳಿಂದ ಅವನ ಮತ್ತೆ ಪಾದ ಸೇಚನವನ್ನ ಮಾಡಿ ಮತ್ತೆ ಮಧುಪರ್ಕವನ್ನೆಲ್ಲ ಮಾಡಿದ್ದಾರೆ. ಧರಣಿ ದೇವಿ ನೀರು ಹಾಕಿದ್ದಾಳೆ. ಬಂಗಾರದ ತಂಬಿಗೆಯಿಂದ ಸ್ವಾಮಿ ತೀರ್ಥ ಜಲವನ್ನ ಹಾಕಿ ಹರಿಪಾದೋದಕ ಅಂತ ರಾಜ ತನ್ನ ತಲೆಗೆ ಮತ್ತೆ ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿದ್ದ ಎಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡಿದ್ದಾನೆ. ಆವಾಗ ರಾಜ ಅಂತಾನೆ, ಅದ್ಯಮೇ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಂ ಅದ್ಯಮೇ ಪಿತರಸ್ತುಷ್ಟ ವಾಸುದೇವ ಪದೋದಕ. ವಿಪ್ರ ಪಾದೋದಕ ಅಂದ್ರೆ ದೊಡ್ಡದು, ಸಾಕ್ಷಾತ್ ನಾರಾಯಣನ ಪಾದೋದಕ ಇದು. ಅದರಿಂದ ನನ್ನ ಪಿತೃಗಳು ಇವತ್ತು ಉದ್ಧಾರ ಆಯಿತು ಅಂತ. ಎಲ್ಲಾ ಕಡೆಗೆ ಯಾರಿಗೆ ವಿಶೇಷವಾಗಿ ಈ ಅಧಿಕಾರ ಇದೆಯೋ, ಅಧಿಕಾರದ ಜೊತೆಗೆ ಕರ್ತವ್ಯ ಪ್ರಜ್ಞೆ ಇದೆಯೋ, ಅವ್ರು ಹೇಳೋ ಮೊದಲನೇ ಮಾತು ಅಂದ್ರೆ ಅದ್ಯಮೇ ಪಿತರಸ್ತುಷ್ಟ. ಪಿತೃಗಳ ತುಷ್ಟಿ ಎಷ್ಟು ದೊಡ್ಡದು, ಎಷ್ಟು ಮಹತ್ವದ್ದು ನಮ್ಮ ಜೀವನಕ್ಕೆ ನಾವು ತಿಳ್ಕೊಬೇಕು. ಹೀಗಾಗಿ ಮಾಡೋ ಕೆಲಸ ಎಲ್ಲ ಮತ್ತೆ ಅದರಲ್ಲಿ ಸ್ಮರಣೆ ಆಗ್ಬೇಕು, ನಮ್ಮ ಪಿತೃಗಳು, ನಮ್ಮ ಹಿರಿಯರ ಅನುಗ್ರಹ ಅಂತೆಲ್ಲ. ಅದನ್ನ ಅಂತ ಇದ್ದಾನೆ. ಏವ ಮುಕ್ತ ಮಹಾರಾಜ ಕನ್ಯಾಂ ಕಮಲಲೋಚನಾಂ ಅಲಂಕೃತ್ಯ. ಅಲಂಕಾರ ಮಾಡಿಕೊಂಡು ಕನ್ಯೆಯನ್ನು ತಯಾರು ಮಾಡಿದ್ದಾರೆ. ಬೇಗ ಬೇಗ ಮತ್ತೆ ಮುಗಿಸಿದ್ದಾರೆ. ಆವಾಗ ಘಂಟಿಕಾ ಕೃತವಾನ್ ದೈವ ಚಿಂತಕ ಸುಮುಹೂರ್ತೋಯಮಿತ್ಯೇವ ಮಂಗಲಾಷ್ಟಕಮಬ್ರುವನ್. हरिर्मंगलम सुमुहूर्ते सावधान सावधान
ಎಲ್ಲರೂ ಆಸೀನರಾಗಬೇಕು.
ಕನ್ಯಾ ಪ್ರದಾನ ಸಮಯೇ ಭೂಪಾಲೋ ವರದಕ್ಷಿಣಾಂ ಕೋಟಿ ಸಂಖ್ಯಾನ್ ನಿಷ್ಕಪುಂಜಾನ್ ದತ್ತವಾನ್ ವೆಂಕಟೇಶಿತು. ಆಯ್ತು, ಮಂಗಳಾಷ್ಟಕ ಎಲ್ಲ ಆದ್ಮೇಲೆ ಅಂತೂ ಜನಸಮ್ಮರ್ದ ಬೇಕೇ ಬೇಕು ಅಂತ ಗೊತ್ತಾಯ್ತು. ಶ್ರೀನಿವಾಸನ ಮದುವೆಗೆ ಇಷ್ಟು ಸಮ್ಮರ್ದ ಇಲ್ಲದೆ ಇದ್ರೆ ಹೆಂಗ್ ಸಾಧ್ಯ? ಹಿಂಗಾಗಿ ಇಷ್ಟು ವ್ಯವಸ್ಥೆ ಆಗಿದೆ. ಆಮೇಲೆ ಮಂಗಳಾಷ್ಟಕ ಆದ್ಮೇಲೆ ಅಲ್ಲಿ ಕನ್ಯಾ ಪ್ರದಾನಕ್ಕಾಗಿ ವರದಕ್ಷಿಣೆಯನ್ನ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ ಕೋಟಿ ಸಂಖ್ಯವಾದಂತಹ ನಿಷ್ಕವನ್ನ ಅರ್ಥಾತ್ ದಕ್ಷಿಣೆಯನ್ನ ಕೊಟ್ಟಿದ್ದಾನೆ. ವೆಂಕಟೇಶ ದೇವರಿಗೆ ಕೊಟ್ಟಂತಹ ಆ ಧನರಾಶಿಯನ್ನ ನೋಡಿ, ಇಷ್ಟೆಲ್ಲ ಇಟ್ನಲ್ಲ ಮುಂದೆ, ಅದನ್ನ ನೋಡಿ ಶ್ರೀನಿವಾಸ ಕೇಳ್ತಾನೆ, ದಾತವ್ಯಂ ಕಿಂ ತ್ವಯಾ ರಾಜನ್ ಪುತ್ರಸ್ಯ ತವ ಭೂಪತೆ. ನನಗೇನಾದ್ರೂ ಕೊಡೋದು ಉಂಟ? ಕೊಡಬೇಕಾ ನೀನು? ನಿಜವಾಗಿ ನೋಡಿದ್ರೆ ಅಳಿಯ ಮಗ ಇದ್ದಂತೆ, ಮಗನಿಗೆ ಇಷ್ಟೊಂದು ಕೊಟ್ಟು ಏನಾದ್ರೂ ಕಾರ್ಯಕ್ರಮ ಮಾಡಬೇಕಾ? ಏನ್ ಕಾರಣ ಇಲ್ಲ. ನಾನು ನಿನ್ನ ಮಗ ಇದ್ದಂತೆ ನನ್ನನ್ನ ನೀನು ಮತ್ತೆ ಇಷ್ಟು ದಾನ ಕೊಡೋದೇನು ಕಾರಣ ಇಲ್ಲ. ಆದ್ರೂ ಕೂಡ ಒಂದನ್ನು ಕೊಡಬೇಕು, ನಾ ಕೇಳ್ತೀನಿ ಅಂತ. ಏನು ಅಂದ್ರೆ ದದಸ್ವಭೂಷಣಾನ್ಯಂಗ ಬಹುರತ್ನಾನ್ವಿತಾನಿ ಚ ಕಿರೀಟಂ ಶತಭಾರಂ ಚ ಕಂಠಿಕಾಮಪಿ ತಾವತೀಂ. ಶತಭಾರವಾದ ಕಿರೀಟವನ್ನಾದ್ರೂ ಕೊಡಬೇಕು. ಯಾಕೆ ಅಂತಂದ್ರೆ ಪಾಪ ಅವನು ಈಗಾಗಲೇ ಕಾಯ್ತಾ ಕೂತಿದ್ದಾನೆ. ಯಾರು? ಚೋಳ ರಾಜ ಕೂತಿದ್ದಾನೆ. ಅವನಿಗೆ ಸುಖವಾಗಬೇಕು ಅಂದ್ರೆ ಶತಭಾರ ಕಿರೀಟವನ್ನು ತಲೆ ಮೇಲೆ ಇಟ್ಟಾಗ ಮತ್ತೆ ಆ ಕಾಲದಲ್ಲಿ ಸುಖ ಅಂತ ಹೇಳಿದ್ದೀನಿ. ನನ್ನ ಮಾತು ಸತ್ಯ ಆಗ್ಬೇಕು, ಸತ್ಯ ಅಂತೂ ಆಗೋದೆ. ಆದ್ದರಿಂದ ಆ ಪ್ರಕಾರವಾಗಿ ಕಿರೀಟವನ್ನ ನನ್ನ ತಲೆ ಮೇಲೆ ಇಡಬೇಕು ಅಂತ ಕೇಳಿದಾಗ ಕಿರೀಟ ಇಟ್ಟ, ಪಾದುಕೆಗಳನ್ನಿಟ್ಟ, ಎಲ್ಲ ಅಲಂಕಾರವನ್ನ ಅವನಿಗೆ ಮಾಡಿದ್ದಾನೆ. ಎಷ್ಟು ಅಲಂಕಾರ, ಎಷ್ಟು ಮತ್ತೆ ಕೊಟ್ಟಿದ್ದಾನೆ ಅಂತ ನಾವು ಹೇಳಲಿಕ್ಕೆ ಸಮಯ ಸಾಲದು. ಅಷ್ಟು ಶತಮೇಕಾದಶಂಭಾರಂ ಬಹುರತ್ನ ಸಮನ್ವಿತಂ ಪಾದಯುಕ್ತಂ ತಥೋ ರಾಜ ದತ್ತವಾನ್ ಮಧುಗಾತಿನೇ. ಪಾದಯುಕ್ತವನ್ನ ಅರ್ಥಾತ್ ಕಾಲಿಗೆ ಹಾಕೊಳ್ಳುವ ಯಾವ ಪಾದುಕೆಗಳಿವೆ ಅವುಗಳನ್ನೆಲ್ಲ ಕೊಟ್ಟಿದ್ದಾನೆ. ಕೊಟ್ಟು ಮತ್ತು ಒಳ್ಳೆಯ ಬಂಗಾರದ ತಟ್ಟೆ ಊಟ ಮಾಡ್ಲಿಕ್ಕೆ ಅದನ್ನು ಕೊಟ್ಟಿದ್ದಾನೆ. ದದೌ ಭೋಜನ ಪಾತ್ರಂ ಚ ಷಷ್ಟಿಭಾರ ಸಮನ್ವಿತಂ ಕಂಬಲಾನಾಂ ಚತುಷ್ಷಷ್ಟಿಂ ದತ್ತವಾನ್ ರಾಜ ಸಪ್ತಮಃ. ಕೊಡುವಾಗ ಮತ್ತೆ ಹೆಸರು ಬರೆಸಿ ಕೊಟ್ಟಿದ್ದೇನು ಅಂತ ಕೇಳಬೇಕು, ಅಂತೂ ಮಾಡಿ ಕೊಟ್ಟಿದ್ರು. ಪಾಪ ಕೆಲವರಿಗೆ ಹೆಸರು ಬರೆಸಿ ಕೊಡೋ ಪದ್ಧತಿ ಬಹಳ ಇರ್ತದೆ. ಒಬ್ರು ಯಾರೋ ಇದ್ರಂತೆ, ಅವರು ತಮ್ಮ ಹೆಸರನ್ನ ಒಂದು ಫ್ಯಾನ್ ಕೊಟ್ಟಿದ್ರಂತ ಒಂದು ಗುಡಿ. ಆಯ್ತಾ, ಒಂದು ಗುಡಿಗೆ ಫ್ಯಾನ್ ಕೊಟ್ಟು ಪಾಪ ಅದ್ರ ಮೇಲೆ ಹೆಸರು ಬರೆಸಿದ್ರು. ಅದಕ್ಕಾಗಿ ಬಂದವರಿಗೆಲ್ಲ ಹೇಳೋರು, ನೋಡ್ರಿ ನಾವು ಫ್ಯಾನ್ ಕೊಟ್ಟಿವಿ ಅಂತ. ಯಾರೋ ಪಾಪ ಸಖಿ ಅಂತ ಫ್ಯಾನ್ ಆನ್ ಮಾಡಿದ್ರಂತ. ಆನ್ ಮಾಡೋ ಹಂಗಿಲ್ಲ. ಯಾಕೆ ಹೇಳಿದ್ರೆ ಕಾಣಿಸ್ಬೇಕಲ್ಲ ಹೆಸರು. ಹೀಗಾಗಿ ಫ್ಯಾನ್ ಇದೆ, ಆದ್ರೆ ಅದನ್ನ ಆನ್ ಮಾಡಬಾರ್ದು ಅಂತ ಹೇಳಿ. ಇಂಥದ್ದೆಲ್ಲ ಇರ್ತದೆ. ಪಾಪ ಇವನು ಸರ್ವಸ್ವವನ್ನು ತಾನು ತ್ಯಾಗ ಮಾಡಿ ಕೊಟ್ಟಿದ್ದಾನೆ. ಯಾಕೆಂದ್ರೆ ಇದು ಸಾಕ್ಷಾತ್ ಶ್ರೀನಿವಾಸನ ಮದುವೆ. ಕನ್ಯಾ ಪ್ರವರ ಮೂಚೇಥ ಗುರು ಸಾಕ್ಷಾತ್ ಬೃಹಸ್ಪತಿ. ಈಗ ಕನ್ಯಾ ಮತ್ತು ವರರ ಪ್ರವರವನ್ನೆಲ್ಲ ಹೇಳ್ತಾ ಇದ್ದಾರೆ. ಅತ್ರಿ ಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಸುಧರ್ಮಣಶ್ಚ ಪೌತ್ರೀಂ ತಾಂ ಪುತ್ರಿಕಾಂ ಆಕಾಶ ಭೂಪತೇಃ. ಸುವೀರ ರಾಜನ ಮರಿಮಗಳು, ಸುಧರ್ಮರಾಜನ ಮೊಮ್ಮಗಳು ಮತ್ತು ಆಕಾಶ ರಾಜನ ಮಗಳಾದಂತಹ ಇವಳು ಅತ್ರಿ ಗೋತ್ರ ಸಮುದ್ಭೂತಳಾದವಳು. ಇವಳನ್ನ ತ್ವಾಂ ಅಂಗೀಕುರು ಗೋವಿಂದ, ಇವಳನ್ನ ಸ್ವೀಕಾರ ಮಾಡ್ಬೇಕು ನೀವು ಅಂತ ಹೇಳಿದಾಗ ವಸಿಷ್ಠರು ಈ ಕಡೆ ಮತ್ತೆ ಅವರು ಹೇಳ್ತಾ ಇದ್ದಾರೆ, ಪ್ರಪೌತ್ರಸ್ಯ ಯಾತೇಶ್ಚ ಪೌತ್ರಸ್ಯಾಮಿತ ತೇಜಸಃ ಶೂರಸೇನಸ್ಯ ರಾಜೇಂದ್ರ ವಸುದೇವಸ್ಯ ಭೂಪತೇಃ ಪುತ್ರಸ್ಯ ವೆಂಕಟೇಶಸ್ಯ ಗೋತ್ರೇ ವಾಸಿಷ್ಠ ಸಂಜ್ಞಕೆ. ನಮ್ಮ ಹುಡುಗ ಏನಿದ್ದಾನೆ ಯಯಾತಿ ರಾಜನ ಮೊಮ್ಮಗ, ಶೂರಸೇನ ರಾಜನ ಯಯಾತಿ ರಾಜನ ಮರಿಮಗ, ಶೂರಸೇನನ ಮೊಮ್ಮಗ ಮತ್ತು ವಸುದೇವನ ಮಗ ನಮ್ಮ ಶ್ರೀನಿವಾಸ. ವಸಿಷ್ಠ ಗೋತ್ರ ನಮ್ಮದು ಅಂತ ತಮ್ಮ ಪ್ರವರವನ್ನೆಲ್ಲ ಉಚ್ಚಾರವನ್ನ ಮಾಡಿದ್ದಾರೆ. ಆವಾಗ ಹೇಳ್ತಾರಂತೆ, ಗ್ರಹಿಷ್ಯಾಮೋ ವಯಂ ರಾಜನ್ ತವ ಪುತ್ರೀ ನೃಪೋತ್ತಮ. ನಾವು ನಿಮ್ಮ ಈ ಕನ್ಯೆಯನ್ನ ನಾವು ಗ್ರಹಿಷ್ಯಾಮ, ನಮ್ಮ ಮನೆಯ ಸೊಸೆಯಾಗಿ, ನಮ್ಮ ಕುಲಕ್ಕೆ ದೀಪಗಳಾಗಿ ಅವಳನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಆವಾಗ ಆಕಾಶ ಮತ್ತೆ ಕರೀತಾನೆ ತನ್ನ ಹೆಂಡತಿಯನ್ನ ಕರೆದು, ಕನ್ಯಾಮಿ ಮಾಂ ಪ್ರದಾಸ್ಯಾಮಿ ಗ್ರಹಾಣ ಪುರುಷೋತ್ತಮ ಇತ್ಯುಕ್ತ ಪ್ರಾಕ್ಷಿಪದ್ರಾಜ ಭರಣ್ಯಾಶ್ರಾವಿತಾಂ ತದಾ ಮಂತ್ರಪೂತಾಂ ಸ್ವಾಮಿ ತೀರ್ಥಧಾರಾಂ ಸಕನಕಾಂ ಹರಕರೆ ದಕ್ಷಿಣೆ ಶ್ರೀನಿವಾಸಸ್ಯ ದದೌ ಪದ್ಮಾವತೀಂ ತತಃ. ಅವಾಗ ಶ್ರೀನಿವಾಸನ ಕರೆದು ಅವನ ಬಲಗೈಯಲ್ಲಿ ತನ್ನ ಮಗಳ ಕೈಯನ್ನು ಇಟ್ಟು ಧನ ಕನಕಗಳನ್ನು ಅದಕ್ಕೆ ಇಟ್ಟು ಆವಾಗ ಒಂದು ಒಳ್ಳೆಯ ಮತ್ತೆ ಸ್ವಾಮಿ ತೀರ್ಥ
ನೀರಿನಿಂದ ಮಂತ್ರಪೂತವಾದ ನೀರಿನಿಂದ ಅದನ್ನ ಕನ್ಯಾದಾನದ ಸಂಕಲ್ಪವನ್ನ ಮಾಡ್ತಾ ಇದ್ದಾನೆ. ಮಾಡಿ ಸವೇದ ಮಂತ್ರೈ ಜಗದೀಶ ಮೂರ್ಧ್ನಿ ಮುಕ್ತಾಕ್ಷತಾಂ ವೇದ ವಿಧ ಪ್ರಸುಶ್ರುವು, ಒಳ್ಳೆ ಮಂತ್ರ ಹೇಳಿ ಎಲ್ಲಾ ವೇದಜ್ಞರು ಅವರಿಗೆ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿದ್ದಾರೆ. ಹಾಕಿ ವೈವಾಹಿಕಂ ಸಮಾಪ್ಯಾಶು ಮಾಂಗಲ್ಯ ಸೂತ್ರ ಬಂಧನಂ, ಈಗ ವೈವಾಹಿಕವಾದ ಏನೇನು ಕಾರ್ಯಗಳು ಉಂಟೋ ಅದನ್ನೆಲ್ಲ ಮುಗಿಸಿ ಈಗ ಮಾಂಗಲ್ಯ ಧಾರಣೆಯನ್ನ ಮಾಡ್ತಾ ಇದ್ದಾರೆ. ಮಾಡೋದ ಕಾಲಕ್ಕೆ ಹೇಳ್ತಾ ಇದ್ದಾರೆ, ಸಾವಿತ್ರೀವಚ ಕಲ್ಯಾಣಿ ಬಹುಪುತ್ರೀ ಭವ ಬಹುಪುತ್ರವತಿ ಭವ, ಬಹುಪುತ್ರವತಿಯಾಗು ಸಾವಿತ್ರಿಯಂತೆ, ಮತ್ತೆ ಕಲ್ಯಾಣವರ್ಧನಿಯಾಗು, ಬಹುಪುತ್ರವತಿಯಾಗು, ಸರ್ವಲೋಕಕ್ಕೆ ತಾಯಿಯಾಗಿ ಸರ್ವಮಂಗಳ ದಾಯಿನಿಯಾಗಿ ನೀವು ಕಾಣಿಸಿಕೋ ಅಂತೆಲ್ಲ ಅವರಿಗೆ ಶುಭಾಶಿಷಗಳನ್ನ ಕೊಟ್ಟಿದ್ದಾರೆ. ಬ್ರಾಹ್ಮಣರ ಕೈಗೆ ಮಾಂಗಲ್ಯವನ್ನ ಮುಟ್ಟಿಸಿದ್ದಾರೆ. ಸಾಕ್ಷಾತ್ ರಾಜನು ಅದನ್ನ ಮುಟ್ಟಿದ್ದಾನೆ. ಮುಟ್ಟಿ ಅದನ್ನ ಮಾಂಗಲ್ಯ ಸೂತ್ರವನ್ನ ಮಂತ್ರಾಭಿಮಂತ್ರಿತ, ಸುಮ್ಮನೆ ಅಂಗಡಿಯಿಂದ ತಂದ ಒಂದು ದಾರ ಅಂತಲ್ಲ, ಅದು ಮಂತ್ರದಿಂದ ಪೂತವಾದಂತಹ ಮಾಂಗಲ್ಯ ಬಂಧನ. ಅದನ್ನ ಶ್ರೀನಿವಾಸ ಪದ್ಮಾವತಿಯ ಕಂಠದಲ್ಲಿ ಕಟ್ತಾ ಇದ್ದಾನೆ. ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವಮಯಾ ಸಹ, ನನ್ನ ಜೊತೆಗೆ ಶಾಶ್ವತವಾಗಿ ಬಾಳುವುದು. ಈ ರೀತಿ ಯಾವ ಹುಡುಗ ಯಾವ ಹುಡುಗಿ ಹೇಳಲಿಕ್ಕೆ ಸಾಧ್ಯ? ಆದ್ದರಿಂದ ಇದು ಶ್ರೀನಿವಾಸನ ವಿಶಿಷ್ಟವಾದಂತಹ ಒಂದು ನೋಟ. ನಾವು ಹೇಳಬಹುದು, ಶಾಶ್ವತವಾಗಿ ನನ್ನ ಜೊತೆ ಇರು, ಮತ್ತೆ ನಾವಿಬ್ಬರ ಜೊತೆ ಆದದ್ದು ನಮ್ಮಿಬ್ಬರ ಸುಖಕ್ಕಾಗಿ ಅಲ್ಲ, ಜಗಜ್ಜೀವನ ಹೇತುನ. ನಾವು ಮಮ ಜೀವನ ಹೇತುನ ಅಂತ ಹೇಳಿರ್ತೀವಿ ಮದುವೆಯೊಳಗೆ. ಅವರಂತಾರೆ ಜಗತ್ತಿನ ಕಲ್ಯಾಣ. ನಾವು ಕಲ್ಯಾಣ ಮಾಡ್ಕೊಂಡಿದ್ದು ಶಾಶ್ವತನೇ, ನಾವು ಹೊಸದಾಗಿ ಮತ್ತೆ ಮಾಡ್ಕೋಬೇಕು ಅಂತಿಲ್ಲ. ರಮಾ ಮತ್ತು ಪರಮಾತ್ಮನಿಗೆ ನಿತ್ಯ ಅವಿಯೋಗ, ಎಂದೆಂದೂ ಕೂಡ ವಿಯೋಗ ಇಲ್ಲ. ಆದರೂ ಕೂಡ ಜಗತ್ತಿಗೆ ಕಲ್ಯಾಣ ಆಗಬೇಕು, ಅದಕ್ಕಾಗಿ ನಾವು ಮತ್ತೆ ಮತ್ತೆ ಕಲ್ಯಾಣೋತ್ಸವವನ್ನ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಂತ್ರೇಣ ಅನೇನ ಗೋವಿಂದ ಕಂಠೇ ತಸ್ಯಾಪಬಂಧ ಚ, ಹೀಗೆ ಕಂಠಕ್ಕೆ ಮತ್ತೆ ಮಂಗಲಸೂತ್ರವನ್ನ ಕಟ್ಟಿದ್ದಾನೆ. ಆವಾಗ ಪುರೋಹಿತರು ಮಧುಪರ್ಕವನ್ನ ಮತ್ತೆ ಮಾಡಿಸಿ ಕೈಗೆ ಕಂಕಣವನ್ನ ಕಟ್ಟಿಸಿದ್ದಾರೆ. ಈ ಕಡೆ ಶ್ರೀನಿವಾಸನ ಕರಾಂಬುಜಕ್ಕೆ ಕಂಕಣವನ್ನು ಕಟ್ಟಿದ್ದಾರೆ. ಆ ಕಡೆ ಪದ್ಮಾವತಿಗೆ ಕಂಕಣ ಬಂಧನವನ್ನ ಮಾಡಿದ್ದಾರೆ. ಮುನಿಗಳೆಲ್ಲ ಸೇರಿ ಒಳ್ಳೆ ಲಾಜಾ ಹೋಮವನ್ನ ಅಲ್ಲಿ ನೆರವೇರಿಸಿದ್ದಾರೆ. ಮುನಿವಿಸ್ ಸಹ ವಿದ್ವದ್ಭಿ ಲಾಜೈರ್ ಹೋಮಂ ಪುರೋಹಿತ ವಸಿಷ್ಠೋ ಅಕಾರಯತ್ ಪದ್ಮ ವತ್ಯನ್ ಅಂಜಲಿ ಅರ್ಪಿತೈಸ್ತತಃ. ಹುಡುಗಿನೇ ಹಾಕ್ಬೇಕಲ್ಲ ರಾಜ, ಅದಕ್ಕಾಗಿ ಪದ್ಮಾವತಿಯ ಕರದಿಂದ ಬಿದ್ದ ಆ ಲಾಜಾ ಅರಳನ್ನ ತೆಗೆದುಕೊಂಡು ಲಾಜಾ ಹೋಮವನ್ನ ಮಾಡಿಸಿದ್ದಾರೆ. ಮಾಡಿಸುವಾಗ ಯಜುಶಾಖಾ ಮಂತ್ರಗಳನ್ನ ಪ್ರಯೋಗ ಮಾಡಿದ್ದಾರೆ. ಯಜುಶಾಖಾ ಕ್ರಮೇಣ ಇವ ಜುಹಾವಾಗ್ನೌ ಯಥಾವಿಧಿ. ಇಷ್ಟೆಲ್ಲ ಆಯ್ತು. ದಾಪಯಾಮಾಸ ಸಂತುಷ್ಟೋ ವಿಪ್ರೈಸ್ತಾಂಬೂಲ ಪೂರ್ವಕಂ ಗವಾಂ ಕೋಟಿ ಸಹಸ್ರಾಣಿ ಅಶ್ವಾನಾಯುತಾಂ ತಥಾ. ಹೀಗೆ ಕೋಟಿ ಮತ್ತೆ ಆಕಳುಗಳು ಮತ್ತೆ ಅಶ್ವಗಳು ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನು ಮತ್ತು ಹೇಳಿದ್ದಾರೆ. ಇದೆಲ್ಲ ನಡೀತು. ಏವಂ ಮಹೋತ್ಸವಸ್ತತ್ರ ಸಮಭೂತ್ ದಶಮಿ ದಿನೇ. ಇಷ್ಟು ದಿವಸ ಇಷ್ಟೆಲ್ಲ ಕಾರ್ಯಕ್ರಮಗಳು ದಶಮಿ ದಿನದವರೆಗೆ ನಡೆಯಿತು ಅಂತ ಹೇಳ್ತಾರೆ. ರಾತ್ರಿಯ ಹೊತ್ತು ಈ 5 ಜನ ಉಪವಾಸ ಮಾಡಿದವರು 10 ಜನ, ಇವರಿಗೆ ಒಳ್ಳೆಯ ಮತ್ತೆ ರಸಪೂರಿತವಾದ ಊಟವನ್ನ, ಬಹುವಿಧವಾದ ಊಟವನ್ನ ಮಾಡಿಸಿದ್ದಾರೆ. ಲಕ್ಷ್ಮೀ ಸಮೇತಾಧರಣಿ ತಥಾ ಬಕುಲಮಾಲಯ. ಇವತ್ತು ಮಹಾಲಕ್ಷ್ಮಿ ಪಕ್ಕದೊಳಗೆ ಬಂದು ಕೂತಿಲ್ಲ. ಯಾಕಂದ್ರೆ ಪಾಪ ಈಗ ತಾನೇ ಮದುವೆ ಆಗ್ಯಾರ. ಈ ಕಡೆ ಲಕ್ಷ್ಮಿ ಕೂತು ಬಿಟ್ರೆ ಪದ್ಮಾವತಿಗೆ ಏನ್ ಅನಿಸ್ಬೇಕು? ಎಷ್ಟು ಸೂಕ್ಷ್ಮ. ಅದಕ್ಕಾಗಿ ಪದ್ಮಾವತಿ ಸಮೇತನಾಗಿ ಶ್ರೀನಿವಾಸ ಊಟ ಮಾಡಿದ, ಬಕುಲಾವತಿ ಜೊತೆ ಕೂತು ಲಕ್ಷ್ಮಿ ಊಟ ಮಾಡಿದ್ದು ಅಂತಲೂ ಬರೀತಾರೆ. ಇಷ್ಟು ಸ್ಪಷ್ಟವಾಗಿ ಬರೀತಾರೆ. ಮಾರನೇ ದಿವಸ ಬೆಳಿಗ್ಗೆ ಎದ್ದು ಬೇಗನೆ ಇವ್ರು ಎಬ್ಸಿದ್ರಂತೆ. ಎಬ್ಬಿಸಿ ಮತ್ತೆ ಸುವಾಸಿನಿ ಸ್ತ್ರೀಯರೆಲ್ಲ ಬಂದು ಮಜ್ಜನವನ್ನ ಮಾಡಿಸಿ ಜೋರಾಗಿ ನಗತಾ ಆಟ ಆಡ್ತಾ ಸಹಾಸ ಮಕಾರಯನ್, ಸಹಾಸ ಅಂದ್ರೆ ಊರ್ಟಣೆ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ವಿಧ ವಿಧವಾದ ಪ್ರಶ್ನೆಗಳನ್ನ ಕೇಳ್ತಾ ಮತ್ತೆ ಅಲ್ಲಿ ಉರುಟನೆಯನ್ನ ಮಾಡಿದ್ದಾರೆ. ಮಾಡಿ ಏವಂ ಕೋಲಾಹಲಂ ಚಕ್ರೆ ದಿವಸ ಚತುರಸ್ತಥ. ಈ ರೀತಿಯಾಗಿ ದಶಮಿ ಮುಗಿಸಿ ಏಕಾದಶಿ, ದ್ವಾದಶಿ, ತ್ರಯೋದಶಿ 4 ದಿನ ಕಳೆದು 4 ದಿನ ಕಳೆದ ಮೇಲೆ 5ನೇ ದಿನ ಮತ್ತೆ ಪಂಚಮೇ ದಿವಸೇ ಪ್ರಾಪ್ತೆ ಕೃತ್ವಾ ನಾಕಬಲಿಂ ತಥಾ. ನಾಕಬಲಿ ಅಂತ ಮಾಡ್ತಾರೆ, ನಾಗೋಲೆ ಪ್ರಸ್ಥ ಅಂತ ಕರೀತಾರೆ. ಅದನ್ನ ಮಾಡಿಕೊಂಡು ಮತ್ತೆ ಇನ್ನು ಏನಿದೆ ಅವರನ್ನ ಹುಡುಗಿಯನ್ನ ಕೊಟ್ಟು ಕಳಿಸಬೇಕು. ಪೂಜಯಾವಾಸ ಗೋವಿಂದಂ ಜಾಮಾತರ ಮನಾಮಯಂ ಆಕಾಶರಾಜೋ ಧರ್ಮಾತ್ಮ ಕ್ಷೀರಪಾತ್ರಂ ಕರೇದದತ. ಕೈಯೊಳಗೆ ಹಾಲು ತೆಗೆದುಕೊಂಡು ಬಂದು, ಒಳ್ಳೆ ದೊಡ್ಡ ಕ್ಷೀರಪಾತ್ರೆಯನ್ನು ತೆಗೆದುಕೊಂಡು ಬಂದು
ನಾಭೀಂ ಕ್ಷೀರೇಣ ಪರಿಮೃಜ್ಯ ಸಂಮೃಜ್ಯ ಪುತ್ರೀಂ ಪದ್ಮಾವತೀಂ ನೃಪಃ ಅರ್ಪಯಾಮಾಸ ದುಃಖೇನ ಬ್ರಹ್ಮಣ್ಯೋ ರಾಜಸತ್ತಮಃ. 3 ದಿವಸ 4 ದಿವಸ ಚೆನ್ನಾಗಿತ್ತು, 5ನೇ ದಿವಸ ಕಷ್ಟ, ಕಳಿಸಿಕೊಡಬೇಕು ಪದ್ಮಾವತಿಯನ್ನಂತ. ಬಹಳ ದುಃಖ ಆಗಿತ್ತು. ಕೈಯೊಳಗೆ ಹಾಲಿನ ಮತ್ತೆ ಇದನ್ನ ಹಿಡ್ಕೊಂಡಿದ್ದಾರೆ. ಹಿಡ್ಕೊಂಡು ನಾಭಿಗೆ, ಶ್ರೀನಿವಾಸನ ನಾಭಿಗೆ ಆ ಕ್ಷೀರವನ್ನ ಹಾಕಿ ಮತ್ತೆ ಅವನಿಗೆ ಸಮಾಧಾನವನ್ನ ಮಾಡಿದ್ದಾರೆ. ಸಮಾಧಾನ ಅರ್ಥಾತ್ ಅವನಿಗೆ ತೃಪ್ತಿ ಆಗುವಂತೆ ಮಾಡಿದ್ದಾರೆ. ತಮ್ಮ ಸಮಾಧಾನವನ್ನು ಹುಡುಕಿದ್ದಾರೆ. ಹುಡುಕ್ತಾ ಹೇಳ್ತಾರೆ, ಕೃತ್ವ ಅರ್ಪಯಾಮಾಸ ಪುತ್ರಿ ಮೃದನ್ ಗದ್ಗದ ಕಂಠವಾನ್. ಅರ್ಪಯಾಮಾಸ ಕೃಷ್ಣಾರ್ಪಣ ಅಂತ ಹೇಳಿ, ಯಾವುದೇ ದಾನ ಮಾಡಿದ್ರು ಕೃಷ್ಣಾರ್ಪಣ ಹೇಳ್ಬೇಕು. ಕನ್ಯಾದಾನಕ್ಕೂ ಕೃಷ್ಣಾರ್ಪಣ ಮಾಡ್ತಾ ಇದ್ದಾರೆ. ಮಾಡಿ ಹೇಳ್ತಾರೆ, ಅಳ್ತಾ ಇದ್ದಾನೆ ಇವನು ರಾಜನಿಗೆ ಮಾತು ಬರ್ತಾ ಇಲ್ಲ. ನೀವು ಬೇಕಾದ್ರೆ ನೋಡ್ರಿ, ಮದುವೆ ಒಳಗೆ ತಾಯಿ ಪಾಪ ಅಳತ್ತು ಜೋರಾಗಿ ಓಡಾಡ್ಕೊಂಡು ಇದ್ದು ಬಿಡ್ತಾಳೆ. ಆದ್ರೆ ತಂದೆಗೆ ಜೋರಾಗಿ ಅಳುವಂತಿಲ್ಲ, ಕೆಲಸದ ಒತ್ತಡ ಒಂದಿರ್ತದೆ. ಜೊತೆಗೆ ಮಗಳನ್ನು ಕಳಿಸ್ಕೊಡ್ಬೇಕು ಅಂತ ಇನ್ನೊಂದು ದುಃಖ ಇರ್ತದೆ. ಆವಾಗ ಅವನ ಮಾತು ಗದ್ಗದ ಆಗ್ಬಿಡುತ್ತೆ. ಯಾರು ಏನ್ ಕೇಳಿದ್ರು ಕೂಡ ಮಾತು ಬರ್ತಾ ಇರೋದಿಲ್ಲ. ಏನೋ ಒಂಚೂರು ಇದಾಗಿ ಧ್ವನಿ ಮಾತ್ರ ಕುಗ್ಗಿ ಹೋಗಿಬಿಟ್ಟಿರ್ತದೆ. ಆ ರೀತಿಯಾಗಿ ಆಗ್ತಾ ಇದೆ. ಶ್ರೀನಿವಾಸನಿಗೆ ಬಂದು ಜೋರಾಗಿ ಅಳ್ತಾ ಅವರ ತಾಯಿ, ಯಾರು ಧರಣಿ ದೇವಿ ಇದ್ದಾಳೆ, ಅವಳು ಅಳ್ತಾ ಇದ್ದಾಳೆ. ಪುತ್ರಿ ಹಸ್ತಂ ಸ್ವಸ್ತೆನ ಧೃತ್ವ ರಾಜಕುಲಾಂಗನ ಕ್ಷೀರಂ ಸಂಯೋಜ್ಯ ಕೃಷ್ಣಸ್ಯ ನಾಭಿಮೂಲೇತಿ ದುಃಖಿತ ವೃಷಂ ಮೃದಂತಿ. ಜೋರಾಗಿ ಅಳ್ತಾ ಇದ್ದಾಳೆ. ಮತ್ತೆ ಹೇಳ್ತಾಳೆ, ಧರಣಿ ದೇವಿ ಅಂತಾಳೆ, ಪಾಲಿತಾಂ ಲಾಲಿತಾಂ ಪುತ್ರೀಂ ನವಮಾಸ ಧೃತವಾಮಯ ತ್ವದಧೀನಾಂ ಜಗನ್ನಾಥ ಕರಿಷ್ಯೇ ಮಮ ನಂದಿನೀಂ. ಚೆನ್ನಾಗಿ 9 ತಿಂಗಳು ಹೊಟ್ಟೆಯೊಳಗೆ ಹೊತ್ತು ಹೆತ್ತಂತಹ ಆ ಮಗುವನ್ನ ಪಾಲಿತಾಂ ಲಾಲಿತಾಂ, ಮೊದಲಿಗೆ ಸಣ್ಣ ಮಕ್ಕಳಿದ್ದಾಗ ಚೆನ್ನಾಗಿ ಲಾಲನೆ ಮಾಡಿದ್ದೀವಿ, ಆಮೇಲೆ ಬುದ್ಧಿ ಹೇಳಿ ಪಾಲನೆ ಮಾಡಿದ್ದೀವಿ, ಅವಳನ್ನ ನಿನ್ನ ಅಧೀನ ಅಂತ ಮಾಡ್ತಾ ಇದ್ದೀನಿ ನೋಡು ಜಗನ್ನಾಥ ಅಂತ ಹೇಳ್ತಾ ಇದ್ದಾಳೆ. ಜಗನ್ನಾಥ ಅಂತ ಅಂದಿದ್ದಕ್ಕೂ ಅದೇ ಕಾರಣ, ಎಲ್ಲರನ್ನೂ ನೋಡ್ಕೊಳ್ಳೋವನು ಅವನೇ, ಹಾಗಾಗಿ ಇವಳನ್ನು ನೋಡ್ಕೋತೀಯ ಈ ಕಾರಣ. ಹಾಗಾಗಿ ಇತ್ತೇವಂ ಅರ್ಪಯಾಮಾಸ ಶ್ರೀನಿವಾಸ ಕರಾಂಬುಜೆ. ಅವಳು ಅಳ್ತಾ ಇರೋದನ್ನು ನೋಡಿ ತಂದೆಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವನು ಇಷ್ಟೊತ್ತು ತಡ್ಕೊಂಡಿದ್ದಂತಹ ದುಃಖ ಉಮ್ಮಳಿಸಿ ಬಂತು. ರುರೋದೀನ ವಚನ ವದನಃ ಪುತ್ರಿ ಮಾಲಿಂಗ್ಯ ಭೂಪತಿ. ಅವಳನ್ನು ಆಲಿಂಗನ ಮಾಡಿಕೊಂಡು ಜೋರಾಗಿ ಅಳ್ತಾ ಇದ್ದಾನೆ. ಏನಂದ್ರೆ, ಹಾ ಪುತ್ರಿ ಮಂದ ಭಾಗ್ಯೋಹಂ ತದ್ವಿಯೋಗೇನ ಕೇವಲಂ ಜೀವನಂ ಮಮ ಕಲ್ಯಾಣಿ ನ ಸ್ಥಿರಂ ಚ ಭವಿಷ್ಯತಿ. ಹಾ ಪುತ್ರಿ, ಮಂದ ಭಾಗ್ಯನಾಗಿದ್ದೀನಿ ನಾನು, ನಮ್ಮ ಮನೆಯೊಳಗಿನ ಭಾಗ್ಯ ಹೊರಟೋಯ್ತು ಅಂತ ಹೇಳಿದೆ. ಯಾಕೆಂದ್ರೆ ನಿನ್ನ ವಿಯೋಗ ಆಯ್ತಲ್ಲ, ಇನ್ನು ನಾನು ಬಹಳ ದಿವಸ ಬದುಕೋದಿಲ್ಲ. ನಾನು ಬದುಕಿದ್ದೆ ಮತ್ತೆ ನಿನಗೋಸ್ಕರ ಅಂತ ಅನ್ಕೊಳ್ಬಹುದು. ಇನ್ನು ನನ್ನ ಜೀವನ ಗಟ್ಟಿಯಾಗಿರ್ತದೆ ಅಂತ ಹೇಳ್ತಾರೆ. ಇನ್ನೇನಿದ್ರು ಮತ್ತೆ ಸ್ಥಿರತೆ ಕಳ್ಕೊಳ್ತದೆ. ನಮ್ಮ ಮನೆಯೊಳಗೆ ನಿನ್ನ ಜೊತೆಗೆ ಓಡಾಡಿಕೊಂಡಿದ್ದಂತ ಮೃಗ ಪಕ್ಷಿಗಳು ಕೂಡ ಆಹಾರಂ ನ ಸೇವತೆ, ಊಟ ಮಾಡೋದಿಲ್ಲ, ಕೂತು ಬಿಡ್ತಾವ ಶಾಂತ ಉಪವಾಸದಿಂದ. ಎಂಥ ಕಷ್ಟ! ಇಂತಹ ಕಷ್ಟವನ್ನ ಯಾರೂ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರೀಡಾಗ್ರಹೇ ರಾಜಪುತ್ರಿ ತಥಾ ಭೋಜನ ಸತ್ಮನಿ. ಒಳಗೆ ಹೊರಗೆ ಓಡಾಡಿಕೊಂಡು 24 ಗಂಟೆ ಶಬ್ದ ಕಲಕಲ ಅಂತ ಮಾಡ್ಕೊಂಡು ಓಡಾಡ್ತಾ ಇದ್ದಿ. ನಿನ್ನ ತಮ್ಮನ ಒಟ್ಟಿಗೆ ಜಗಳ ಮಾಡಿ ಪ್ರೀತಿ ಮಾಡಿ ಓಡಾಡ್ತಿದ್ದಿ. ನಿನ್ನ ತಮ್ಮ ಹೇಗಿದ್ದಾನು, ನಿನ್ನ ತಮ್ಮನ ಗತಿ ಏನು ಗೊತ್ತಿಲ್ಲ ಅಂತ ಜೋರಾಗಿ ಅಳ್ತಾ ಇದ್ದ. ನಾವು ಹತಭಾಗ್ಯರಾಗಿದ್ದೀವಿ ಅಂತೆಲ್ಲ ದುಃಖಿಸ್ತಾ ಇದ್ದಾನೆ. ತೋಂಡಮಾನ ಹೇಳ್ತಾನೆ, ಚಿಕ್ಕಪ್ಪನಿಗೆ ವಿಶೇಷ ಪ್ರೀತಿ ಮಕ್ಕಳ ಮೇಲೆ, ಅಣ್ಣನ ಮಕ್ಕಳ ಮೇಲೆ. ವಯಂ ದರಿದ್ರ ನಿರ್ಭಾಗ್ಯ ಕೃಪಣಾ ದೀನ ಚೇತಸಃ. ನಾವು ದರಿದ್ರರಾಗಿವಿ, ನಿರ್ಭಾಗ್ಯರಾಗಿದ್ದೀವಿ, ಕೃಪಣರಾಗಿದ್ದೀವಿ. ಕೃಪಣರು ಅಂತಂದ್ರೆ ಇನ್ನು ಬೇಡೋ ಸ್ಥಿತಿ ನಮ್ಗೆ. ಇಷ್ಟೊತ್ತು ಕೊಡೋ ಸ್ಥಿತಿ ಇತ್ತು, ಇವತ್ತು ಬೇಡೋ ಸ್ಥಿತಿ ನಮ್ದು. ಆದ್ದರಿಂದ ಕೃಪಣರಾಗಿದ್ದೀವಿ, ದೀನ ಚೇತಸರು. ನಮಗೆ ಒಂದು ಅರ್ಥದಲ್ಲಿ ಮರಣವಾಪನ್ನ, ನಾವು ಬದುಕಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಗಿದೆ ನಮಗೆ. ಹೀಗಾಗಿ ಕಲ್ಯಾಣಿ, ನಾವು ಇಂತಹ ಒಂದು ಮಗಳನ್ನ ಯಾರೂ ಕಲಿಯುವುದಲ್ಲಿ ಪಡೆಯಲಾರು, ಅದನ್ನ ನಾವು ಪಡ್ಕೊಂಡಿದ್ವಿ. ಆದ್ರೆ ನಿನ್ನನ್ನು ಇವತ್ತು ಕಳಿಸಿಕೊಡ್ಬೇಕಲ್ಲ, ಆ ದುಃಖದಿಂದ ನಾವು ಮತ್ತೆ ತಪ್ತರಾಗಿ ಬಿಟ್ಟಿದ್ದೀವಿ ಅಂತ ಹೇಳಿದಾಗ ವಸುಧಾನ ಓಡಿ ಬಂದ. ಅಕ್ಕ ಹೋಗ್ತಾ ಇದ್ದಾಳೆ, ಭಯಂಕರ ಹೊರಳಾಡಿ ಅಳ್ತಾ ಇದ್ದಾನೆ. ಅಳಬೇಕಾದ್ರೆ ಹೇಳ್ತಾನೆ, ಮಾತರ್ಮಾಂ ಬಾಲಕಂ ತೆಕ್ವ. ಅಕ್ಕ ಅನ್ಲಿಲ್ಲ, ಅಮ್ಮ ಅಂದಂತು. ಎಂಥ ಅದ್ಭುತ! ಯಾಕೆಂದ್ರೆ ಅಕ್ಕ ತಾಯಿ ಸ್ಥಾನದಲ್ಲಿ ಇರ್ತಾಳೆ. ಹೀಗಾಗಿ ತಾಯಿ ಯಾವಾಗ ಮತ್ತೆ ಅನುಕೂಲಕ್ಕೆ ಸಿಗಲಿಲ್ಲ ಅಂದ್ರೆ ಅಕ್ಕನನ್ನೇ ತಾಯಿಯಾಗಿ ನೋಡಿರ್ತಾನೆ. ಅದಕ್ಕಾಗಿ ಮಾತಃ ತಾಯಿಯೇ, ನನ್ನನ್ನು ಬಿಟ್ಟು ಹೇಗೆ ಹೋಗ್ತೀನಿ,
ದುಡ್ಡು ಗಳಿಸ್ಲಿಕ್ಕೆ ಏನೂ ವಿಚಾರ ಮಾಡದೆ ಮನೆ ಬಿಟ್ಟು ಹೋಗಿ ಹೊರಗೆ ಹೋಗ್ತಾರಲ್ಲ, ಆ ರೀತಿಯಾಗಿ ನನ್ನ ಬಿಟ್ಟು ಹೋಗ್ತೀಯ ನೀನು? ಹಾಗೆ ನಾನು ಹೇಗಿರ್ಲಿ? ಹೀಗಾದ್ರೆ ನಾನು ಯಾರ ಜೊತೆ ಆಟ ಆಡಲಿ, ನಾನು ಯಾರ ಜೊತೆ ಮತ್ತೆ ಓಡಾಡಿಕೊಂಡಿರ್ಲಿ ಅಂತ ಅವನು ಕೂಡ ಬೇಕಾದಷ್ಟು ದುಃಖ ಪಡ್ತಾ ಇದ್ದಾನೆ. ಇವರೆಲ್ಲರ ದುಃಖವನ್ನು ನೋಡಿ ಪಾಪ ಋಷಿಗಳಿಗೆ, ಕಶ್ಯಪಾದಿ ಋಷಿಗಳಿಗೆ ಬಂದಂತಹ ದೇವತೆಗಳಿಗೂ ಕೂಡ ಬಹಳ ದುಃಖವಾಗಿದೆ. ಸ್ವಯಂ ರುರೋಧ ಗೋವಿಂದೋ ಭಗಿನೀಂ ಪಾರ್ಥವಲ್ಲಭಾಂ. ಇಷ್ಟೆಲ್ಲರೂ ಅಳ್ತಾ ಇದ್ರೆ ಪಾಪ ಶ್ರೀನಿವಾಸ ಒಬ್ಬನೇ ಸುಮ್ ಕೂತ್ರೆ ಚೆನ್ನಾಗಿರೋದಿಲ್ಲ. ಪಾಪ ಅವನು ಅಳಬೇಕು, ಅದಕ್ಕೆ ಅಳಕ್ಕೆ ಶುರು ಮಾಡಿದ. ಅಲ್ಲೋ, ನೀನು ಕರ್ಕೊಂಡು ಹೋಗೋನು ಬಿಟ್ಟು ಹೋಗೋರಲ್ಲ, ಮತ್ತೆ ನೀ ಯಾಕೆ ಅಳ್ತಾ ಇದ್ದೀವೋ ಸ್ವಾಮಿ ಅಂತಂದ್ರೆ, ನಾನು ಕೂಡ ಅರ್ಜುನನ ಜೊತೆ ಕಳಿಸಿ ಕೊಡ್ಬೇಕಾದ್ರೆ ಸುಭದ್ರೆಯನ್ನ ಅವಾಗ ಅತ್ತೇ ಇಲ್ಲ ಅಂತಂದ. ಕೆಲಸದ ಒತ್ತಡ, ಅಳುವೇ ಬಂದಿಲ್ಲ ನನಗೆ ಯಾವಾಗ. ಯಾಕಂದ್ರೆ ಇವನು ನೆನೆಸ್ಕೊಂಡಾಗೆಲ್ಲ ಅರ್ಜುನ್ ಪಕ್ಕದಲ್ಲಿ ಇರೋ, ನೀವು ಅರ್ಜುನನ ಸಾರಥಿ ಹೋದಂಗೆ ಅನ್ಸಿಲ್ಲ ಸುಭದ್ರ. ಪಾಪ ಯಾರ್ದೋ ಒಬ್ಬರಿಗೆ ಎದುರಿಗೆ ಮನೆ ಅಂತೆ, ಎದುರಿಗಿನ ಮನೆಯವರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಹತ್ರೂ ಚೆನ್ನಾಗಿ ಕಾಣಿಸಂಗಿಲ್ಲ, ಯಾಕಂದ್ರೆ ನಾಳೆ ಬೆಳಿಗ್ಗೆ ಎದುರಿಗೆ ಕಾಣಿಸ್ತಾಳ ಮಗಳು. ಇದು ಆ ತರ ಇದು ಅರ್ಜುನನ ಕತೆ. ಆದ್ದರಿಂದ ಅರ್ಜುನ ಸುಭದ್ರೆಯ ಕತೆ ನೆನಪಾಗಿ ಇವನು ಅಳ್ತಾ ಇದ್ದಾನೆ. ಹೀಗಾಗಿ ದೇವಕಿ ಪುತ್ರನಾದ ಶ್ರೀನಿವಾಸನ ಈ ವಿಡಂಬನೆ ಮಾತ್ರ ಯಾರು ಅದನ್ನ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗ್ರಾಮಂ ಪ್ರದಕ್ಷಿಣೀಕೃತ್ಯ ರಮಯಾ ಸಹಿತೋ ಹರಿ, ಗ್ರಾಮ ಪ್ರದಕ್ಷಿಣೆಯನ್ನೆಲ್ಲ ಮಾಡಿಸಿ ಜಗತ್ತಿಗೆಲ್ಲ ತೋರಿಸ್ಬೇಕು. ಎಲ್ಲರಿಗೂ ಕೂಡ ಈ ನವ ದಂಪತಿಗಳನ್ನ ಮತ್ತೆ ಜಗತ್ತಿಗೆ ತೋರಿಸಿದ್ದಾರೆ. ತೋರಿಸಿ ಶ್ರೀನಿವಾಸ ನಾನಿನ್ನು ಹೋಗಿ ಬರ್ತೀನಿ, ಆಜ್ಞೆ ಕೊಡಬೇಕು ಅಂತ ಗರುಡ ಸ್ಕಂದ ಮಾರೂಢ ಪತ್ನಿ ಪದ್ಮಾವತೀಮಪಿ ಆರೋಪಯನ್ ವರಾರೋಹಾಂ ಅನ್ಯೋನ್ಯಂ ಪರಿರಭ್ಯ ಚ ಎಲ್ಲ ಹೇಳಿದ್ದಾರೆ. ಬಂದು ಆ ಗರುಡ ಸ್ಕಂದ ಆರೂಢ ಆಗೋಕ್ಕಿಂತ ಮೊದಲು ತನ್ನ ಅತ್ತೆ ಮಾವರನ್ನ ನಿಲ್ಲಿಸಿ ನಮಸ್ಕಾರ ಮಾಡಿದ್ದಾರೆ. ನಾನು ಹೋಗಿ ಬರ್ತೀನಿ, ಬೀಳ್ಕೊಡಬೇಕು ಅಂತ. ಶ್ವಶ್ರೂಂ ಚ ಶ್ವಶುರಂ, ತಾಯಿಯನ್ನು ಅರ್ಧ ಅತ್ತೆಯನ್ನು ಮತ್ತೆ ಮಾವನನ್ನು ನಮಸ್ಕಾರ ಮಾಡಿ ಸಾಷ್ಟಾಂಗಂ ಪ್ರಣನಾಮ ಚ ಅದು ಮಾಡಿಕೊಂಡು ಆಕಾಶ ರಾಜ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾರೆ. ಏನಂದ್ರೆ ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ಧುರಂಧರ. ಎಲ್ಲಕ್ಕಿಂತ ದೊಡ್ಡ ಒಂದು ಆಶೀರ್ವಾದ ಯಾವುದು ಗೊತ್ತೇನು? ಆಯುಷ್ಯ. ಯಾರಿಗೆ ಆಯುಷ್ಯ ಉಂಟೋ ಅವ್ರಿಗೆ ಸಾಧನೆ ಉಂಟು, ಆಯುಷ್ಯ ಇಲ್ಲದೆ ಸಾಧನೆ ಇಲ್ಲ. ಹೀಗಾಗಿ ಯಾರಿಗಾದ್ರೂ ಆಶೀರ್ವಾದ ಮಾಡ್ಬೇಕು, ವಿಶೇಷತಃ ಕಲಿಯುಗದೊಳಗೆ ಅಂದ್ರೆ ದೀರ್ಘಾಯುರ್ಭವ ಅಂತ ಆಶೀರ್ವಾದ ಮಾಡಬೇಕು. ಅದನ್ನು ಮಾಡಿ ತೋರಿಸಿದ್ದಾರೆ ವೇದವ್ಯಾಸರು ಇಲ್ಲಿ. ಆ ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ದುರಂಧರ ಇತ್ಯಾಶಿಷಾಭಿನಂದ್ಯಾಥ ವಾಸುದೇವಮಭಾಷತ. ಹೋಗೋರಿಗೆ ಹೋಗಿ ಬರ್ರಿ, ಬಹಳ ಚಲೋ ಆಯ್ತು ಅಂತ ಅಂದ್ಬಿಡ್ಬಾರ್ದು. ಅದಕ್ಕಾಗಿ ಒಂದು ತಿಂಗಳು ಬಿಟ್ಟು ಹೋಗ್ರಿ ಅಂತಂದ್ರು. ಮಾಸಾಂತೆ ಗಚ್ಚ ಗೋವಿಂದ ವಧ್ವಾಸಹ ವಯೋಗತಂ. ಈಗಾಗಲೇ 5-6 ದಿವಸ ಕಳೆದು ಹೋಗ್ಯಾರ, ಇನ್ನೇನು ಏಕಾದಶಿ ದ್ವಾದಶಿ, ಬಾಳ ಏನು ಕಷ್ಟ ಇಲ್ಲ. ಮುಂದೊಂದ್ ಸ್ವಲ್ಪ ದಿವಸ ಇಷ್ಟಿದ್ದು ಒಂದು ತಿಂಗಳು ಕಳ್ಕೊಂಡು ಹೋದ್ರೆ ಮತ್ತೆ ನಮ್ಗೆ ಸಂತೋಷ ಆಗ್ತದೆ ಅಂತಂದ್ರು. ಏನ್ ಬೇಡ, ಈಗಾಗಲೇ ನೀವು ಇಷ್ಟು ಅಳ್ತಾ ಇದ್ದೀರಿ, ಮತ್ತೆ ತಿಂಗಳಾದ್ಮೇಲೆ ಕಳಿಸ್ಕೊಳ್ಲಿಕ್ಕೆ ಇನ್ನೂ ದುಃಖ ಆಗ್ತದೆ, ಬೇಡ ಬೇಡ, ಹಾಗಾಗೋದಿಲ್ಲ. ಅಷ್ಟೇ ಅಲ್ಲ, ನನಗ್ ಕೆಲಸ ಬಹಳ ಇದೆ ಅಂತಂದ ಶ್ರೀನಿವಾಸ. ಯಾಕೆ ಅಂದ್ರೆ ಅವನು ಈಗ ಕೆಲಸ ಶುರು ಮಾಡ್ಬೇಕು. ಮದುವೆ ಆದ್ಮೇಲೆ ಜವಾಬ್ದಾರಿ ಹೆಚ್ಚು. ಈ ಕಡೆ ಮದುವೆ ಜವಾಬ್ದಾರಿ, ಆ ಕಡೆ ವರಹ ದೇವರ ಹತ್ರ ಇಸ್ಕೊಂಡಿದ್ದ ದುಡ್ಡು ಒಂದಿಷ್ಟಿದೆಯಲ್ಲ ಅದನ್ನ ತಿರುಗಿಸಿ ಕೊಡ್ಬೇಕು. ಅದಕ್ಕಾಗಿ ಆ ಜವಾಬ್ದಾರಿಯಿಂದಲೂ ಕೂಡ ಹೇಳ್ತಾನೆ, ನೃಪಂ ವಾಕ್ಯಂ ಶೃಣುಷ್ವೇದಂ ಕಾರ್ಯಸ್ಯ ಮಹತಿ ತ್ವರ. ಕಾರ್ಯದ ತ್ವರೆ ಬಹಳ ಇದೆ, ಆದ್ದರಿಂದ ನಾನು ತಸ್ಮಾತ್ ಆಜ್ಞಾಂ ದೇಹಿ, ಹೋಗಿ ಬರ್ತೀನಿ, ಆಜ್ಞೆಯನ್ನು ಕೊಡಿ ಅಂತ ಹೇಳಿ ಗರುಡ ಸ್ಕಂದನ ಹತ್ತಿದ್ದಾನೆ. ಸಾಕ್ಷಾತ್ ದೇವೈರ್ ಸಮನ್ವಿತ, ಎಲ್ಲ ದೇವತೆಗಳನ್ನು ಕೂಡಿಸಿಕೊಂಡು ನಡೆದಪ್ಪ, ಮತ್ತೆ ನೀವು ಕೂತ್ಗಿದ್ದೀರಿ, ನಾನೇ ಹೊರಟಿದ್ದೀನಿ ಅಂತ ಹೇಳಿ ಎಲ್ಲರನ್ನು ಹೇಳಿದ್ದಾನೆ. ಆವಾಗ ಈ ಯಾರು ಆಕಾಶ ರಾಜ ಇದ್ದಾನಲ್ಲ, ಅವನು ಎಲ್ಲಾ ವ್ಯವಸ್ಥೆಯನ್ನು 1 ವರ್ಷಕ್ಕಾಗುವಷ್ಟು ಮತ್ತೆ ಸಾಮಾನುಗಳನ್ನೆಲ್ಲ ಈ ಇದಕ್ಕೆ ಚಕ್ಕಡಿಗೆ ತುಂಬಿಸಿದ್ದಾನೆ ಅಂತ ಹೇಳ್ತಾರೆ. ಕಂಡುಲಾನ್ ಶಾಲಿ ಸಂಭೂತಾನ್ ವೃಷಭಾಣಂ ರಥೋಪರಿ. ಆಮೇಲೆ ಹೇಳ್ತಾರೆ, ಮುದ್ಗಾನ್ ಗೋಸ್ವಾಮಿ ಸಂರೂಢಾನ್ 30 ಖಾರಿರ್ದದೌಧರೇ ಗುಡಭಾರಂ ಮಹಾಂತಂ ಚ ತಿಂತ್ರಿಡಿ ಭಾರಮೇವ ಚ. ಉಪ್ಪು, ಹುಳಿ, ಖಾರ ಏನ್ ಬೇಕೋ ಎಲ್ಲವನ್ನೂ ಸೇರಿಸಿ, ಅಕ್ಕೆ, ಬೆಲ್ಲ, ಮತ್ತೆ ಈ ಏನು ಇದಕ್ಕೆ ಅಡಿಗೆಗೆ ಬೇಕಾದ ಎಲ್ಲ ಇಷ್ಟೇ ಕೊಟ್ರೆ ಆಗತ್ತಾ? ಇಲ್ಲ, ಭಾಂಡಿ ರಾಜನ ಅದನ್ನು ಕೊಡ್ಬೇಕು. ದದಿ ಭಾಂಡ ಶತಾನಿ ಚ ಹೇಳ್ತಾರೆ. ಪಯೋಘಟ ಸಹಸ್ರಾಣಿ, ಈ 1000 ಘಟ ಹಾಲು ಇಟ್ಟುಕೊಂಡು ಹೆಂಗೆ ಅದನ್ನ ಕಾಯ್ಕೊಂಡ್ರೆ ಗೊತ್ತಿಲ್ಲ, ಅದ ಕಾಯ್ಕೊಂಡ್ರು. ಅಂತೂ 1000 ಘಟ ಹಾಲು ದಾರಿ ಒಳಗಿದ್ದಾರಲ್ಲ ಪರಿವಾರ, ಅದಕ್ಕಾಗಿರ್ಬೇಕು. ಅದಕ್ಕಾಗಿ 1000 ಅದು. ಆಮೇಲೆ ದದಿಭಾಂಡ ಶತಾನಿಚ, ಮೊಸರು 100 ಭಾಂಡಿ ಅದನ್ನು ಕೊಟ್ಟಿದ್ದಾನೆ. ಮತ್ತೆ ಘೃತ, ಆಮೇಲೆ ಸರ್ಷಪ, ಮೇತಿಕ, ಹಿಂಗು ಎಲ್ಲವನ್ನು ಬರೀತಾರೆ.
ಎಲ್ಲವನ್ನು ಕೊಟ್ಟು ಧೇನೂನಾಂ ಪಂಚಸಹಸ್ರಂ ಅಂತ ಅದನ್ನು ಕೊಟ್ಟು ದಾಸರನ್ನು ಕೊಟ್ಟು ಕಳಿಸಿದ್ದಾರೆ. ಮಗಳು ಪಾಪ ಹೇಳಿದಳ ಲಾಲಿತಾಂ ಪಾಲಿತಾಂ ಚೈವ, ಇಷ್ಟು ಚೆನ್ನಾಗಿ ಬೆಳೆಸಿದ ಮಗಳಿಗೆ ಒಂದಿಷ್ಟು ವ್ಯವಸ್ಥೆ ಅಂತ ಮಾಡ್ಬೇಕು. ಪಾಪ ಹೋದ ತಕ್ಷಣ ಸಮುಟ್ಟು ಕೊಟ್ಟು ಕೈಯೊಳಗೆ ಅಡಿಗೆ ಮಾಡಿ ಈ 1,00,000 ಮಂದಿಗೆ ಅಂತ ಅಂದ್ಬಿಟ್ರೆ ಹುಡುಗಿ ಹೇಗೆ ತಾನೇ ಮಾಡಿ ಆಳು ಅಂತ ವಿಚಾರ ಮೊದಲೇ ಮಾಡಿ ಧರಣಿ ದೇವಿ ಈ ಕೆಲಸ ಮಾಡಿದ್ದಿರ್ಬೇಕು. ಪಾಪ ಗಂಡಸರಿಗೆ ಇಷ್ಟಲ್ಲಿ ಓಡೋದಿಲ್ಲ, ಇದು ಧರಣಿ ದೇವಿ ಕೆಲಸ ಅಂತ ಅನಿಸ್ತು. ಅದಕ್ಕೆ ಹೇಳಿದ್ರು ದಾಸದಾಸಿಯರಿರ್ಲಿ, ಮೊದಲಿಗೆ ಅಡಿಗೆಯವ್ರನ್ನ ಹಚ್ಚಿಬಿಡ್ರಿ ಸಾಕು, ಅಲ್ಲಿಗೆ ಅರ್ಧ ಕೆಲಸ ಮುಗೀತು ಅಂತ ಮಾಡಿ ಮತ್ತೆ ಮಲಗಲಿಕ್ಕೆ ಒಳ್ಳೆ ಹಂಸ ತೂಲಿಕಯಾನ್ವಿತಂ ಒಳ್ಳೆಯ ಆ ಸುಪ್ಪತ್ತಿಗೆಯನ್ನ ಕೊಟ್ಟು ಕಳಿಸಿದ ಅಂತ ಮಲಗಲಿಕ್ಕೆ ಎಲ್ಲವನ್ನು ಮಾಡಿದ್ದಾನೆ. ಶ್ರೀನಿವಾಸ ಹೇಳ್ತಾನೆ, ಬಹಳ ದೂರ ಹೋಗ್ಬೇಕು ನಾನು, ಅದಕ್ಕಾಗಿ ದಾತವ್ಯಂ ಕಿಂ ನೃಪಶ್ರೇಷ್ಠ ತವ ಪುತ್ರಸ್ಯ ಮೇನಕ, ಇಷ್ಟೆಲ್ಲ ಕೊಡ್ಬೇಕಾಗಿಲ್ಲ, ನಿನ್ನ ಮಗಳನ್ನಲ್ಲ ಇಡೀ ಜಗತ್ತನ್ನೇ ಸಾಕುವ ನಾನು ಜಗನ್ನಾಥ, ನನಗೇನು ಬೇಕಾಗಿಲ್ಲ, ಆದ್ರೂ ಕೊಟ್ಟಿದ್ದಿ ಬಹಳ ಸಂತೋಷ. ಕನ್ಯೆಯನ್ನ ಕೊಟ್ರೆ ಸರ್ವಸ್ವವನ್ನು ಕೊಟ್ಟಂತೆ, ಹೀಗಾಗಿ ಅಷ್ಟು ಕೊಟ್ರೆ ಸಾಕು ಅಂತೆಲ್ಲ ಹೇಳಿ ಅವಾಗ ನಿನಗೇನಾದ್ರೂ ನಾನು ಕೊಡ್ಲೇನು ಅಂತ ಕೇಳಿ. ಏನ್ ಅದ್ಭುತ! ಶ್ರೀನಿವಾಸ ಅಂತಾನೆ ನಿನಗೇನಾದ್ರೂ ನಾನು ಕೊಡ್ಬೇಕು, ಏನ್ ಬೇಕು ಕೇಳು. ಮಾವ ಹೇಳ್ತಾನೆ ಸರ್ವಮಂಗಲವು, ಎಲ್ಲಾ ಮಂಗಲವಾಗಿ, ಆದ್ರೂ ಒಂದನ್ನು ಕೇಳ್ತೀನಿ ಕೊಡಬೇಕು. ಏನಂದ್ರೆ ಭಕ್ತಿಂ ದೇಹಿ ಅಚಲಾಂ ಕೃಷ್ಣ ಸಕುಟುಂಬಸ್ಯ ಮೇನಘ ತಚ್ಚುತ್ವಾ ವಚನಂ ತಸ್ಯ ಶ್ವಶುರಸ್ಯ ಮಹಾತ್ಮನಃ ದತ್ತವಾಂಸ್ತಸ್ಯ ಸಾಯುಜ್ಯಂ ಆಕಾಶ ನೃಪತೇಸ್ತದಾ. ಭಕ್ತಿಯನ್ನು ಕೊಡು ಸಾಕು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವೈಷಮೇ ಕ್ರಾಸ ವಿವರ್ಜಿತಾ ಸದಾ ಅಂತ ಒಂದೂ ಕ್ಷಣ ಹ್ರಾಸವಾಗದ ಕಡಿಮೆಯಾಗದ ಭಕ್ತಿಯನ್ನ ನಿನ್ನ ಪಾದಾರವಿಂದಗಳಲ್ಲಿ ಕೊಟ್ಟು ಬಿಡು, ಸಾಕು, ಅದೇ ನನಗೆ ಮುಕ್ತಿಗೆ ದಾರಿ ಅಂತ ಹೇಳಿದಾಗ ಸಾಯುಜ್ಯವನ್ನೇ ಪರಮಾತ್ಮ ದಯಪಾಲಿಸಿದ ಅಂತ ಇಲ್ಲಿ ಬರೀತಾರೆ. ಎಂಥ ಅವನ ಸೌಭಾಗ್ಯ ಇರಬೇಕು. ಎಲ್ಲಿಯ ಮಾಧವ ಬ್ರಾಹ್ಮಣ, ಎಲ್ಲಿಯ ಅಪಚಾರ, ಎಲ್ಲಿಯ ಸಾಯುಜ್ಯ ಮುಕ್ತಿ, ಒಂದರಿಂದ ಆ ಆರಂಭದಿಂದ ಕೊನೆಯವರೆಗೂ ಕೂಡ ಇದೊಂದು ದೊಡ್ಡ ನಿದರ್ಶನವಾಗಿ ಭಕ್ತಿಯ ಮೆರಗು ಹೇಗಿರುತ್ತದೆ ಅನ್ನಲಿಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಅದನ್ನು ನಾವು ಆಕಾಶ ರಾಜನ ಕಥೆಯಿಂದ ತಿಳಿಬೇಕು ಅಂತ ಹೇಳ್ತಾರೆ. ಪುತ್ರಿಗೆ ಹೇಳ್ತಾನೆ, ನಿನ್ನ ಗಂಡ ಮಲಗಿದ ಮೇಲೆ ಮಲಗು, ಹೇಳೋದ್ರೊಳಗೆ ಹೇಳು, ಅವನಿಗೆ ಪ್ರೀತಿ ಆಗುವಂತೆ ನಡ್ಕೋ ಅಂತೆಲ್ಲ ತಿಳಿಸಿ ಹೇಳಿ ಅವಳಿಗೆ ಮತ್ತೆ ಪ್ರೀತಿಯಿಂದ ಕಳಿಸಿಕೊಟ್ಟಿದ್ದಾರೆ. 6 ತಿಂಗಳು ಮತ್ತೆ ದೀಕ್ಷೆಯನ್ನ ತೆಗೆದುಕೊಂಡ, ನಾನು ಬೆಟ್ಟವನ್ನ ಇರೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಬಂದು ಸುವರ್ಣಮುಖರಿ ನದಿ ಇದೆ, ಅದರ ತಲ್ಪದಲ್ಲಿ, ಅದರ ಹತ್ತಿರದಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ. ಅಗಸ್ತ್ಯ ಭವನಂ ಗತ್ವಾ ತತ್ರ ವಾಸಮಕಲ್ಪಯತ, ಅಗಸ್ತ್ಯರ ಆಶ್ರಮದೊಳಗೆ 6 ತಿಂಗಳ ಅವಧಿ ಮಾಡಿದ್ದಾನೆ. ದೇವತೆಗಳಿಗೆಲ್ಲ ಬ್ರಹ್ಮದೇವರನ್ನ ಕರೆದು ಹೇಳಿದ, ಎಲ್ಲರೂ ಕೂಡ ನಿಮ್ಮ ಮತ್ತೆ ಮನೆಗೆ ಪ್ರಯಾಣವನ್ನ ಮಾಡಬೇಕು. ಋಷಿಗಳೆಲ್ಲ ತಮ್ಮ ತಪೋರಣ್ಯಕ್ಕೆ ಹೋದರು. ಶ್ರೀನಿವಾಸ ತಾನು ಮಾತ್ರ ಚೆನ್ನಾಗಿ 6 ತಿಂಗಳ ಕಾಲ ಅಲ್ಲಿ ಇದ್ದಾನೆ. ಮಹಾಲಕ್ಷ್ಮಿ ಅಂದು, ಆಯ್ತಲ್ಲ ಹೊಸ ಹುಡುಗಿ ಬಂದು, ಇನ್ನು ನನ್ನನ್ನೆಲ್ಲ ನೋಡ್ತೀನಿ ನೀನು, ನಾನು ಕರವೀರಪುರಕ್ಕೆ ಮತ್ತೆ ವಾಪಸ್ ಹೋಗ್ತೀನಿ ಅಂತಂದು. ಶ್ರೀನಿವಾಸ ಅಂದ, ನನಗೆ ನಿನಗೆ ವಿಯೋಗ ಎಲ್ಲಿ, ನಿತ್ಯಾವಿಯುಕ್ತರಾಗಿ ಸ್ವರತೋಪಿ ಚಾಕ್ರಿ ಅಂತ ಹೇಳಿದ್ದಾರೆ, ಇನ್ನೇನು. ಆದರೂ ಕೂಡ ಲೋಕದ ದೃಷ್ಟಿಯಿಂದ ಕರವೀರಪುರಂ ಪ್ರತಿ ಆಜ್ಞಪ್ತಾ ದೇವದೇವೇನ ರಮಾ ಕೊಲ್ಹಾಪುರಂ ಗತ, ರಮಾದೇವಿ ಕೊಲ್ಹಾಪುರಕ್ಕೆ ಹೋಗಿದ್ದಾಳೆ. ಹೀಗೆ ಮಹೋತ್ಸವ ಅದ್ಭುತವಾಗಿ ನಡೆದಿದೆ. ಮಹೋತ್ಸವದ ಕೊನೆಯಲ್ಲಿ ಎಲ್ಲವೂ ಕೂಡ ನಡೆದು ಮತ್ತೆ ಚೆನ್ನಾಗಿ ಆಯಿತು. ಭಗವಂತ ಇವತ್ತು ಆ 6 ತಿಂಗಳ ಕಾಲ ಅಗಸ್ತ್ಯರ ಆಶ್ರಮದಲ್ಲಿ ಚೆನ್ನಾಗಿ ಬಾಳು ಮಾಡಿದ ಅಂತ ಅಲ್ಲಿಗೆ ಮುಗಿಸ್ತಾರೆ. ಶತಾನಂದ ಉವಾಚ, ಶತಾನಂದ ಹೇಳ್ತಾರೆ, ವಿವಾಹಾಧ್ಯಾಯ ಮಹಿಮಾಂ ಯೇ ಶೃಣ್ವಂತಿ ಜನೇಶ್ವರ ತೇಷಾಂ ಭಾಗ್ಯೋದಯಂ ವಕ್ಷೆ ಶೃಣು ರಾಜನ್ ಸವಿಸ್ತರಂ. ಈ ವಿವಾಹದ ಕಥೆಯನ್ನ ಪ್ರತಿ ವರ್ಷ ಕೇಳ್ತೀವಿ ನಾವು, ಪ್ರತಿ ವರ್ಷ ಹೇಳ್ತೀವಿ. ಆದರೂ ಕೂಡ ಇದನ್ನ ಎಷ್ಟು ಬಾರಿ ಕೇಳಿದರೂ ಕೂಡ ಕರ್ಣ ರಸಾಯನವಾದದ್ದು. ಅದನ್ನ ಕೇಳಿದರೆ ಏನು ಫಲ, ಹೇಳಿದರೆ ಏನು ಫಲ ಅನ್ನೋದನ್ನ ಹೇಳ್ತಾರೆ. ತೇಷಾಂ ಭಾಗ್ಯೋದಯಂ, ಆ ಶಬ್ದದೊಳಗೆ ಮುಂದೆ ಸವಿಸ್ತರಂ ಏನ್ ಬೇಕಾಗಿಲ್ಲ, ಭಾಗ್ಯೋದಯ, ನಮ್ಮ ಭಾಗ್ಯ ಮತ್ತೆ ಮತ್ತೆ ಉದಯವಾಯಿತು ಅಂತ ಅಲ್ಲಿಗೆ ಹೇಳ್ತಾರೆ. ಕೋಟಿ ಕನ್ಯಾ ಪ್ರಧಾನಚ್ಚ ಯಾವತ್ ಭೂಮಿ ಪ್ರಧಾನತಃ, ಯಾರು ಇನ್ನೊಬ್ಬರಿಗೆ ಮತ್ತೆ ಭೂಮಿ ಪ್ರದಾನವನ್ನು ಮಾಡೋದು ಕಷ್ಟ. ಭೂದಾನ ಅಂತ ಪೂರ್ಣವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೋ ಸ್ವಲ್ಪ ಅಲ್ಪ ಮಾಡಿರ್ತೀವಿ. ಭೂಮಿಯನ್ನ ಮನಸೋ ಇಚ್ಛೆ ಮಾಡಿ ದಾನ ಮಾಡಿದ ಪುಣ್ಯ ಈ ಕಥೆಯನ್ನ ಕೇಳೋದ್ರಿಂದ ಬರ್ತದೆ. ಅಷ್ಟೇ ಅಲ್ಲದೆ ಕೋಟಿ ಕನ್ಯಾದಾನ, ಯಾರಿಗೆ ಹೆಣ್ಣು ಮಕ್ಕಳಿಲ್ಲ ಅವ್ರು ವಿಶೇಷವಾಗಿ ಸಂಕಲ್ಪ ಮಾಡಬೇಕು, ಈ ಕನ್ಯಾದಾನವನ್ನು ನಾನು ಮಾಡ್ತಾ ಇದ್ದೀನಿ ಅಂತ, ನಿಮಗೂ ಆ ಪುಣ್ಯ ಬರ್ತದೆ. ಕನ್ಯೆ ಇದ್ದವರು ಕೂಡ ಸಂಕಲ್ಪ ಮಾಡಬೇಕು, ಮಹಾದಾನವನ್ನ ಮಾಡ್ತಾ ಇದ್ದೀನಿ ಅಂತ. ಹೀಗೆ
ಕೋಟಿ ಕನ್ಯಾ ದಾನವನ್ನು ಮಾಡಿದ ಪುಣ್ಯ. ಯತ್ ಫಲಂ ಲಭತೆ ದೇಹಿ ತತ್ ಫಲಂ ಶ್ರವಣ ಅಲ್ಲಭೆ. ಎಷ್ಟು ಸರಳ. ಈ ಮತ್ತೆ ಯಾವ ಕಲಿಯುಗದಲ್ಲಿ ಯಾಕೆ ದೇವತೆಗಳು ಬರ್ತೀನಿ ಅಂತಾರೆ ಅಂದ್ರೆ ಇಷ್ಟೇ, ಒಂದು ತಾಸು ಬಂದು ಗುಡಿಯೊಳಗೆ ನರಸಿಂಹದೇವರ ಕ್ಷೇತ್ರದೊಳಗೆ ಕೂತು ಕೇಳಿದರೆ ಸಾಕು, ಇಷ್ಟು ಪುಣ್ಯ ಬಂದ್ಬಿಡುತ್ತದೆ. ಆ ಪುಣ್ಯಕ್ಕಾಗಿ ನಾವು ಬರ್ತೀವಿ ಅಂತ ದೇವತೆಗಳು ಇಚ್ಛೆ ಪಡ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಯೌತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿತು ತಸ್ಯೋತ್ಸವೋ ಭವೇತ್ ರಾಜನ್ ವೆಂಕಟೇಶ ಪ್ರಸಾದತಃ. ಇನ್ನು ಯಾರು ಶ್ರವಣದ ಜೊತೆಗೆ ವಿಶೇಷವಾಗಿ ವೆಂಕಟೇಶ ದೇವರ ಉತ್ಸವ ನವರಾತ್ರೋತ್ಸವವನ್ನು ಮಾಡುತ್ತಾರೆ, ಅವರ ಮನೆಯಲ್ಲಿ ನಿತ್ಯ ಉತ್ಸವ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಹೀಗಾಗಿ ಈ ಕಥಿತವಾದ ಯಾವ ಭವಿಷ್ಯೋತ್ತರ ಪುರಾಣದ ಕಥೆ ಇದೆ ಅದನ್ನ ವಿವಾಹ ಚರಿತೆಯನ್ನ ಶೃಣುಯಾತ್ ಶ್ರಾವಯೇದ್ವಾಪಿ, ಯಾರು ಕೇಳ್ತಾರೋ ಶ್ರಾವಯೇದ್ವಾಪಿ, ಯಾರು ಹೇಳ್ತಾರೋ ಅವರಿಗೂ ಕೂಡ ಸರ್ವಾಭೀಷ್ಟಮವಾಪ್ನುಯಾತ್, ಎಲ್ಲ ಅಭೀಷ್ಟಗಳನ್ನ ಸಚ್ಚಾಸ್ತ್ರದ ಮತ್ತೆ ಅಧ್ಯಯನ ಅಧ್ಯಾಪನ ಮಾಡುವ ಶಾಸ್ತ್ರದ ಜ್ಞಾನ ಬರುವಂತೆ, ಜ್ಞಾನ ಭಕ್ತಿ ವೈರಾಗ್ಯಗಳು ಬರುವಂತೆ ದೇವರು ಅನುಗ್ರಹವನ್ನು ಮಾಡುತ್ತಾನೆ. ಶುಭದಂ ಶೃಣ್ವತಾಂ ರಾಜನ್ ಸರ್ವೇಷಾಂ ಮಂಗಲಪ್ರದಂ. ಹೀಗೆ ಶುಭದವಾದ ಈ ಮಂಗಲಿಕವಾದಂತಹ ಕಥೆಯನ್ನ ಎಲ್ಲರೂ ಕೂಡ ಕೇಳಬೇಕು, ಆಸ್ವಾದನ ಮಾಡಬೇಕು ಅಂತ ಹೇಳ್ತಾ, ಇದು ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಶ್ರೀ ವೆಂಕಟೇಶ ಕಲ್ಯಾಣ ಮಹೋತ್ಸವ ವರ್ಣವನ್ನು ನಾಮ ದ್ವಾದಶೋಧ್ಯಾಯ. ಶ್ರೀಕೃಷ್ಣ ಹೇಳಿದ್ದಾರೆ. ದೇವರ ಅನುಗ್ರಹದಿಂದ ನಿರ್ವಿಘ್ನವಾಗಿ ಇಷ್ಟೆಲ್ಲ ಕಾರ್ಯ ನಡೀಬೇಕು ಅಂತಂದ್ರೆ ಸಾಕ್ಷಾತ್ ನಮ್ಮ ಮಹಾಸ್ವಾಮಿಗಳವರ ಅನುಗ್ರಹ ನಮ್ಮ ಬೆನ್ನ ಹಿಂದೆ ಇದ್ದಾರೆ. ನೀವೆಲ್ಲ ನೋಡಿದ್ದೀರಿ. ಅವರ ಬೆನ್ನ ಹಿಂದೆ ಇದ್ರೆ ನಮ್ಮ ಕೆಲಸ ಎಲ್ಲ, ಗುರುಗಳು ಹಿಂದೆ ಇದ್ರೆ ಮುಂದೆ ನಮ್ಮ ಕೆಲಸ ನಡೀತದೆ. ಹೀಗಾಗಿ ಇದರ ಪರಮ ಶ್ರೇಯಸ್ಸು ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಕೇಳುವಾಗ ಮತ್ತೆ ಏನೇನು ಉತ್ತಮ ಅಂತ ನಿಮ್ಗೆ ಅನಿಸಿದೆ, ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದೆ, ಅದೆಲ್ಲವೂ ಕೂಡ ನಮ್ಮ ಪೂಜ್ಯ ಆಚಾರ್ಯರಾದ ಮೊಕಾಶಿ ಆಚಾರ್ಯರ ಆಶೀರ್ವಾದದಿಂದ ನಾನು ಮಾಡಿದ್ದೇನೆ. ಎಲ್ಲವೂ ಕೂಡ ಅವರದೇ ಶ್ರೇಯಸ್ಸು. ಏನಾದರೂ ಚೆನ್ನಾಗಿ ಹೇಳಿದ್ರೆ ಅದು ಆಚಾರದ್ದೇ, ಎಲ್ಲವೂ ಕೂಡ ಅವರಿಗೆ ಸಮರ್ಪಣೆ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಹೇಳುವಾಗ ಎಷ್ಟೋ ಸಲ ತಪ್ಪುಗಳಾಗ್ತವೆ. ತಪ್ಪುಗಳು ಅನ್ನೋಕ್ಕಿಂತ ವ್ಯವಧಾನ, ಅವ್ಯವಧಾನ, ಗಡಿಬಿಡಿ ಮತ್ತೆ ಒಂದಿಷ್ಟು ವಿಸ್ಮರಣೆ, ಅಜ್ಞಾನ, ಇವುಗಳ ಮುಖಾಂತರ ಆಗುವ ಯಾವ ತಪ್ಪುಗಳಿವೆ ಅವೆಲ್ಲವೂ ಕೂಡ ನಮ್ಮದೇ, ಸ್ವಂತದ್ದೇ. ಅದನ್ನ ದೇವರು ಮತ್ತೆ ಉತ್ತರೋತ್ತರವಾಗಿ ತಿದ್ದುವಂತೆ ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ವಿಶೇಷತಃ ಈ ಕಾರ್ಯಕ್ರಮಕ್ಕೆ ನಾವು ಅನುಕೂಲ ಮಾಡಿಕೊಂಡು ಬರ್ಲಿಕ್ಕೆ ನಮ್ಮ ಆಶೀರ್ವಾದವನ್ನು ಮಾಡಿ ಅನುಗ್ರಹವನ್ನು ಮಾಡಿದ ನಮ್ಮ ತಂದೆ ತಾಯಿ ಸಮಾನವಾದ ನಮ್ಮ ಚಿಕ್ಕಮ್ಮ ಇದ್ದಾರೆ ಇಲ್ಲಿ, ಕಾಕಾ ಕಾಕು, ಅವರಿಗೆ ವಿಶೇಷ ನಮಸ್ಕಾರಗಳನ್ನ ನಾನು ಹೇಳ್ತಾ ಇದ್ದೀನಿ. ಯೂಟ್ಯೂಬ್ನೊಳಗೆ ಎಷ್ಟೋ ಜನ ಪಾಪ ನೋಡ್ತಾ ಇದ್ದಾರೆ, ಅದರ ವ್ಯವಸ್ಥೆ ಮಾಡಿಕೊಟ್ಟು ನನ್ನ ತಮ್ಮ ಅಚ್ಯುತ, ಅವರಿಗೂ ಕೂಡ ದೀರ್ಘ ಆಯುಷ್ಯ ಆರೋಗ್ಯಗಳನ್ನ ಶ್ರೀನಿವಾಸ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತೆ ಅಭಿಮಾನದಿಂದ ಮತ್ತೊಂದು ಸಲ ಅಂತ ಕರೆದು ಮತ್ತೆ ನಮ್ಮ ಆಚಾರ್ಯರು, ನವರತ್ನಾಚಾರ್ಯರು ನಮ್ಮ ಮೇಲೆ ಬಹಳ ವಿಶೇಷವಾದ ಅಭಿಮಾನವನ್ನು ಮಾಡ್ತಾರೆ. ಅವರ ಅಭಿಮಾನದಿಂದ ಏನು ಸೌಭಾಗ್ಯ ಅಂದ್ರೆ ನರಸಿಂಹದೇವರ ಸಾಕ್ಷಾತ್ ಗುರುವರೇಣ್ಯರ ಸನ್ನಿಧಾನದಲ್ಲಿ ಶ್ರೀನಿವಾಸ ದೇವರ ಕಥೆಯನ್ನು ಹೇಳುವ ಸೌಭಾಗ್ಯ, ಪರಮ ಸೌಭಾಗ್ಯ ನಮ್ಗೆ ಒದಗಿ ಬಂದಿದೆ. ಅದನ್ನ ಮಾಡಿಸಿಕೊಟ್ಟ ನಮ್ಮ ನವರತ್ನಾಚಾರ್ಯರಿಗೆ ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಕೂಡ ಕಡಿಮೆ. ಅವರಿಗೂ ವಿಶೇಷತಃ ಶ್ರೀನಿವಾಸ ದೇವರ, ನರಸಿಂಹ ದೇವರ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಬಂದಂತಹ ತಮಗೂ ಕೂಡ ದೇವರು ವಿಶೇಷ ಸೌಭಾಗ್ಯಗಳನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಈ ಕಥಾ ಪ್ರಸಂಗವನ್ನ ಇಲ್ಲಿಗೆ ಕೃಷ್ಣಾರ್ಪಣ ಮಾಡ್ತಾ ಇದ್ದೀನಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವ ಶಬ್ದಾವಿಧೇಯಂ ನವ ಜಲಧರ ಕಾಯಂ ನೌಮಿ ಲಕ್ಷ್ಮೀ ಸಹಾಯಂ.